ಸಿದ್ದೇ ಸರ್ಗೆ ಅವ್ರ 18ನೇ ವಯಸ್ಸಿದ್ದಾಗ ಸಡನ್ ಆಗಿ ಟ್ಯೂಮರ್ ಇಂದ ಅವ್ರ ಕಣ್ಗಳು ಹೋಗುತ್ತೆ. ನಿಮಗೆ 4 ತಿಂಗಳು ಇರೋವಾಗ್ಲೇನೆ ಪೋಲಿಯೋ ಅಟ್ಯಾಕ್ ಆಗುತ್ತೆ. 18 ವಯಸ್ಸವರೆಗೂ ಜಗತ್ತು ನೋಡಿರೋದು ಮೇಡಮ್. ನಾನು ಬಣ್ಣ ಗೊತ್ತು, ಆಕಾಶ ಗೊತ್ತು, ಮನುಷ್ಯರ ಆಕಾರ ಗಾತ್ರ ಗೊತ್ತು, ಆಟ ಆಡ್ತಿದ್ದೆ, ಸೈಕಲ್ ಓಡಿಸ್ತಾ ಇದ್ದೆ. ನಮ್ಮ ಭಾಗದಲ್ಲಿ ಇನ್ನೂ ಸಹ ಬರೀ ಹೆಣ್ಮಕ್ಳು ಅಂದ್ರೇ ಒಂದು ಏನೋ ಮನೆಗೆ ಭಾರ ಅನ್ನುವಂತಹ ಒಂದು ಮನಸ್ಥಿತಿ. ಅದರಲ್ಲೂ ಒಂದು ಅಂಗವಿಕಲ ಹುಡುಗಿ ಅಥವಾ ಮಗು ಅಂತಂದರೆ ವೇಸ್ಟು, ಅದು ಬದುಕಿರೋದೇ ವೇಸ್ಟು. ಅಂದರೆ 2 ಹೊತ್ತಿನ ಊಟಕ್ಕೆ ಭಾರ ಅನ್ನುವಂತಹ ಮನಸ್ಥಿತಿ. ಏನು ಮಾಡೋದು, ನಿನಗೆ ಟ್ರೈನಿಂಗ್ ಕೊಡೋಣ ಅಂತ ನಂಗೆ ತುಂಬ ಮನಸ್ಸಿತ್ತು. ಬಟ್ ನಿನಗೆ ಆ ಫಂಡು ಇದು ಸ್ಯಾಂಕ್ಷನ್ ಆಗಿಲ್ಲ, ನಿಂಗೆ ಟ್ರೈನಿಂಗ್ ಕೊಡಬೇಕಾಗಿರುವಂಥ ಯಾರೊಬ್ರು ಫಂಡಿಂಗ್ ಮಾಡ್ತಾಯಿದ್ರು, ಆ ಫಂಡನ್ನು ನಿನಗೆ ಕೊಡ್ತಾ ಇಲ್ಲ, ಏನು ಮಾಡೋದು? ನೀವು 18 ವರ್ಷದಲ್ಲಿ ಕಣ್ ಕಳ್ಕೊತೀರಾ, ಅದಾದ್ಮೇಲೆ ಎದೆಗುಂದುತ್ತೀರಾ, 1.5 ವರ್ಷದವರೆಗೂ ಸಿಕ್ಕಾಪಟ್ಟೆ ಮಾನಸಿಕ ತುಮುಲುಗಳನ್ನ ಅನುಭವಿಸ್ತೀರಾ. ನಮ್ಮ ತಂದೆಗೆ ತಲೆಯಲ್ಲಿ ಏನಿತ್ತು ಅಂದ್ರೆ ಅವ್ರು ನನ್ನ ಹತ್ರ ನೇರವಾಗಿ ಹೇಳಿರೋದಲ್ಲ ಮೇಡಮ್. ಇದು ನನ್ನ ತಾಯಿ ಅಥವಾ ಬೇರೆಯವ್ರ ಕಡೆಯಿಂದ ಬಂದಿರೋ ನನಗೇನಂದ್ರೆ, ನಾನು ಬದುಕಿರೋವರೆಗೂ ನನ್ನ ಮಗನ ಸಾಕ್ತೀನಿ, ನಾವು ಹೋದ್ಮೇಲೆ ಅವ್ನು ನಮ್ಮ ಜೊತೆಲೆ ಬಂದ್ಬಿಡ್ಲಿ. ನೀವಿಬ್ರು ಹೇಗ್ ಒಂದಾಗ್ತೀರಾ? ಅದು 20 ವರ್ಷಗಳ ಅದ್ಭುತ ದಾಂಪತ್ಯವನ್ನ ಹೇಗೆ ಕಟ್ಕೊಂಡ್ರಿ ಅಂತ. ಅದು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ. ಅದು ಋಣ ಇರ್ಬೋದು ಸರ್. ಅದಾದ್ಮೇಲೆ ಬದುಕೋದಕ್ಕೆ ನಮ್ ತಲೆ, ನಮ್ ಮನಸ್ಸು, ನಮ್ ಪ್ರೀತಿನೇ ಇಲ್ಲ ಅಲ್ವಾ? ಈಗಲೂ ನನ್ನ SLC ಮಾರ್ಕ್ಸ್ ಕಾರ್ಡಲ್ಲಿ ಇಂಗ್ಲೀಷಲ್ಲಿ ಮುಂದ್ಗಡೆ ಎಕ್ಸ್ಕ್ಲೂಡೆಡ್ ಅಂತಿದೆ. ಆದ್ರೆ ಅವೆರಡು ಪಾಸ್ ಆಗಿದ್ದು, ಇದನ್ನ ಪಾಸ್ ಮಾಡಿದ್ವಪ್ಪ ಅನ್ನೋ ಥರ ಅದು. ಇಬ್ರು ಕ್ಯೂಟ್ ನೀವು. ನನಗೆ ಬ್ಲೈಂಡ್ನೆಸ್ ಅಂತ ಅವ್ರ ಮನೇಲಿ, ಇವ್ರದ್ದು ಪೋಲಿಯೋ ಅಂತ ನಮ್ಮ ಮನೇಲಿ. ಹೆಂಗೆ ಜೀವನ ಮಾಡ್ತೀರಾ? ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಪ್ರಪಂಚ ಬದಲಾಗಬೇಕು ಅಂತ ಹಂಬಲಿಸೋ ಬದಲು ನಮ್ಮಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತಂದ್ಕೋಬಹುದು ಅಂತ ಒಂದು ಕ್ಷಣ ಆಲೋಚಿಸಿದ್ರೆ ಅದ್ಭುತಗಳು ನಡೆಯೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ ಹೇಳ್ತಾ, ಅಮೃತೋನಿ ಆರ್ಥೋಪ್ಲೆಸ್ ರವರು ಹೆಮ್ಮೆಯಿಂದ ಅರ್ಪಿಸ್ತಿರುವಂತಹ ಇರೋದೊಂದು ಲೈಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅದಿತಿ ಪ್ರಭುದೇವ. ನಿನ್ನ ಕಣ್ಗಳು ನನ್ನ ಬದುಕಿನ ಕನ್ನಡಿಯಾಗಿ, ನಿನ್ನ ಕಾಲ್ಗಳು ನನ್ನ ಬದುಕಿನ ನಡಿಗೆಯಾಗಿ ಇಬ್ರು ಜೊತೆಯಾಗಿ ಸಾಗೋಣ ಅಂತ ಸಾಧಾರಣ ಬದುಕನ್ನ ಅಸಾಧಾರಣ ಸ್ಫೂರ್ತಿಯಂತೆ ಅದ್ಭುತವಾಗಿ ಇನ್ನೇನು 10 ದಿನದಲ್ಲಿ 20 ವರ್ಷಗಳ ಸುಂದರ ದಾಂಪತ್ಯವನ್ನ ಪೂರ್ಣಗೊಳಿಸ್ತಿರುವಂತಹ ಇಬ್ಬರು ಸಾಧಕರು ನಮ್ಮ ಜೊತೆಗಿದ್ದಾರೆ. ಸಿದ್ದೇ ಸರ್, ನಮಸ್ತೆ ನಿಮ್ಗೆ. ಶ್ರೀದೇವಿ ಕೊಡೆಕಲ್ ಮ್ಯಾಮ್, ನಿಮ್ಗೂ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿ, ತುಂಬಾ ಖುಷಿಯಾಗಿದ್ದೀವಿ. ಸೊ ಮೊದಲನೇದಾಗಿ ನೀವಿಬ್ಬರು ನೋಡಿ ಸಿಕ್ಕಾಬಡೆ ಖುಷಿ ಆಯ್ತು. ಅದರಲ್ಲೂ 20 ವರ್ಷ ದಾಂಪತ್ಯ ಜೀವನ ಇನ್ನೇನಿನ ಮುಗಿಯುತ್ತೆ ಅಂತ ಗೊತ್ತಾದ ತಕ್ಷಣ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ವಿ ಆರ್ ಸೋ ಫಾರ್ಚುನೇಟ್ ಇನಫ್ ನೀವಿಬ್ಬರನ್ನು ಇಲ್ಲಿ ಹೊಂದಿರೋದಕ್ಕೆ. ಸಿದ್ದೇ ಸರ್, ಹೇಳಿ. ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳೋದಾದ್ರೆ, 20 ವರ್ಷ ಹೇಗೆ ಕಳೆದು ಅಂತ ನನಗೆ ಈ ಜರ್ನಿ ಹಿಂದಕ್ಕೆ ತಿರುಗಿ ನೋಡಿದ್ರೆ ಹೇಗೆ ಕಳೆದು ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಯಾವತ್ತೂ ಕೂಡ ನಮ್ಮ ಈ 20 ವರ್ಷದ ಜೀವನದಲ್ಲಿ ಸ್ಟ್ರಗಲ್ ನೋಡಿಲ್ಲ ಮೇಡಮ್. ನಾವು ಸ್ಟ್ರಗಲ್ ಇತ್ತು, ಇಲ್ಲ ಅಂತ ಹೇಳ್ತಿಲ್ಲ ನಾನು, ಆದರೆ ಸ್ಟ್ರಗಲನ್ನು ನಾವು ತುಂಬ ಪ್ರೀತಿಯಿಂದ ಅನುಭವಿಸ್ಕೊಂಡು ಬಂದ್ವಿ ಅದನ್ನು. ಸೊ ಹಾಗಾಗಿ ಕಷ್ಟದ ಜೀವನ ಅಂತ ಅಂದ್ಕೊಳ್ಳೋದು ಬದಲು ಇದು ಇಷ್ಟದ ಜೀವನ ಅಂತೇಳಿ ನಾವು ಜೀವಿಸಿದ್ವಿ ಅಂತ ನಾನು ಅಂದ್ಕೋತೀನಿ. ಎಸ್, ಯಾಕೆ ಇವರಿಬ್ಬರ ದಾಂಪತ್ಯ ನನಗೆ ವಿಶೇಷ ಅನಿಸ್ತು ಅಂದರೆ, ಸಿದ್ದೇ ಸರ್ಗೆ ಅವ್ರ 18ನೇ ವಯಸ್ಸಿದ್ದಾಗ ಸಡನ್ ಆಗಿ ಟ್ಯೂಮರ್ ಇಂದ ಅವ್ರ ಕಣ್ಗಳು ಹೋಗುತ್ತೆ. ನಿಮಗೆ 4 ತಿಂಗಳು ಇರೋವಾಗ್ಲೇನೆ ಪೋಲಿಯೋ ಅಟ್ಯಾಕ್ ಆಗುತ್ತೆ. ಸೊ ಅವ್ರಿಗೆ ಕಣ್ಣಿರೋದಿಲ್ಲ, ನಿಮಗೆ ಚಲನೆಯ ಶಕ್ತಿ ಇರೋದಿಲ್ಲ. ಆದ್ರೂ ಕೂಡ ಇಬ್ರು ಬದುಕಲ್ಲಿ ಯಾವ ನ್ಯೂನ್ಯತೆಗಳನ್ನು ತಲೆಗೆ ಹಾಕೊಳ್ದೆ ಇಬ್ರು ಕೂಡ ನಿಮ್ಮದೇ ಆದ ಕ್ಷೇತ್ರದಲ್ಲಿ ಸಾಧಿಸಿದೀರ. ದಾಂಪತ್ಯ ಜೀವನ ಒಂದು ಕಡೆ ಆದ್ರೆ ನಮ್ಮ ಬದುಕನ್ನ ಸುಂದರವಾಗಿ ಕಟ್ಕೊಳ್ಳೋದು ತುಂಬಾ ಮುಖ್ಯ. ಇಬ್ರು ಅಷ್ಟು ಅದ್ಭುತವಾಗಿ ಏಳು ಬೀಳುಗಳ ಮಧ್ಯೆ ಒಂದು ಅದ್ಭುತವಾದ ಬದುಕನ್ನ
ಒಂದು ಕೆಲಸವನ್ನ ಕಟ್ಕೊಂಡಿದ್ದೀರಾ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸಿದ್ದಿ ಸರ್, ನಿಮ್ಮ ಜರ್ನಿ ಹೇಳೋದಾದ್ರೆ ಸರ್, ಯಾಕಂದ್ರೆ ಹುಟ್ಟಿದಾಗಿಂದ ಕಣ್ಣು ಹೋಗಿದ್ರೆ ಅದು ಒಂಥರ ನಮಗೆ ಅದರ ಅನುಭವನೇ ಇರೋದಿಲ್ಲ. ಸಡನ್ ಆಗಿ 18 ವಯಸ್ಸಿಗೆ ಬಂದು ಟ್ಯೂಮರ್ ಇಂದ ಒಂದ್ ಕಣ್ಣು ಹೋಗುತ್ತೆ, ಸ್ವಲ್ಪ ದಿನಗಳಾದ ನಂತರ ಇನ್ನೊಂದು ಕಣ್ಣು ಹೋಗುತ್ತೆ. ಅದನ್ನ ಹೇಗ್ ನಿಭಾಯಿಸಿದ್ರಿ ಅಂತ, ಆ ಟ್ರಾಮಾ ಹೇಗ್ ನಿಭಾಯಿಸಿದ್ರಿ? ಯಾಕಂದ್ರೆ ಈಗಿನ ನಮ್ಮ ಜನರೇಷನ್ ಅಲ್ಲಿ ಒಂದ್ ಸಬ್ಜೆಕ್ಟ್ ಫೇಲ್ ಆದ್ರೇನೆ ನಮಗ್ ನಿಭಾಯಿಸೋದಕ್ಕೆ ಬರೋದಿಲ್ಲ. ಸತ್ಯ ಹೇಳ್ತಾ ಇದ್ದೀನಿ. ಅಥವಾ ಅಪ್ಪ ಹೌದು. ಏನಾದ್ರೂ ಮೊಬೈಲ್ ಕೊಡೋದಿಲ್ಲ ಅಂದ್ರೇನೆ ಅದನ್ನ ನಿಭಾಯಿಸೋದಕ್ಕೆ ಬರ್ತಾ ಇಲ್ಲ. ಅಂತದ್ರಲ್ಲಿ ನೀವು ಅಷ್ಟು ದೊಡ್ಡ ಆಘಾತನ ಹೇಗ್ ನಿಭಾಯಿಸಿದ್ರಿ ಸಿದ್ದೇ ಸರ್? ನಂಗೆ ಕಷ್ಟ ಆಗಿತ್ತು ಮೇಡಮ್, ಸ್ಟಾರ್ಟಿಂಗಲ್ಲಿ ಒಪ್ಕೊಳ್ಳೋಕೆ ಕಷ್ಟ ಆಗಿತ್ತು. ಆದರೆ ಎಲ್ಲ ಒಂದು ಕಡೆ ಹೋಪ್ಸ್ ಏನಿತ್ತಪ್ಪ ಅಂದರೆ ದೃಷ್ಟಿ ವಾಪಸ್ ಬರ್ಬೋದು ಅಂತ ಹೇಳಿ. ಹ್ಮ್. ಯಾಕಂದರೆ ಡಾಕ್ಟರ್ಸ್ ಕನ್ಸೆಂಟ್ ಫಾರ್ಮ್ ಸೈನ್ ತೊಗೊಳ್ಳುವಾಗ ಬ್ರೈನ್ ಟ್ಯೂಮರ್ ಆಪ್ರೇಷನ್ ಮಾಡೋದಕ್ಕೆ ಅವ್ರು ಹೇಳಿದ್ದು ಒಂದು ಸ್ವಲ್ಪನಾದ್ರೂ ದೃಷ್ಟಿ ನಿಮ್ಗೆ ವಾಪಸ್ ಬರುತ್ತೆ ಅಂತ ಹೇಳಿ. ಬಹುಶಃ ನಾನು ಈ ದೃಷ್ಟಿ ಇಲ್ಲದ ಒಂದು ಪರಿಸ್ಥಿತಿನ ಒಪ್ಕೊಳ್ಳೋಕ್ಕೆ ಅದೊಂದು ಮಾತಿತ್ತಲ್ಲ ಡಾಕ್ಟರ್ಸ್ ಹೇಳಿದ್ದು, ಅದರಲ್ಲೇ ನಾನು ಈ ಜೀವನಕ್ಕೆ ಹೊಂದಾಣಿಕೆ ಮಾಡ್ಕೊಂಬಿಟ್ಟೆ ಅಂತ ಅನಿಸುತ್ತೆ. ಅದನ್ನು ನೆನಪಲ್ಲಿ ಇಟ್ಕೊಂಡೇನೆ. ಹ್ಮ್. ಯಾಕಂದರೆ 18 ವಯಸ್ಸವರೆಗೂ ಜಗತ್ತು ನೋಡಿರೋದು ಮೇಡಮ್ ನಾನು. ಹ್ಮ್. ಬಣ್ಣ ಗೊತ್ತು, ಆಕಾಶ ಗೊತ್ತು, ಮನುಷ್ಯರ ಆಕಾರ ಗಾತ್ರ ಗೊತ್ತು, ಆಟ ಆಡ್ತಿದ್ದೆ, ಸೈಕಲ್ ಓಡಿಸ್ತಾ ಇದ್ದೆ, ಮನೆ ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಸೊ SSLC ಫೇಲ್ ಆಗಿ ಮನೆಯಲ್ಲಿದ್ದಾಗ ಸುಮ್ಮನೆ ಕೂರೋಕ್ಕಾಗಲ್ಲ ಅಂತೇಳಿ ಕೂಲಿ ಕೆಲಸ ಮಾಡಿದ್ದೀನಿ. ಮೀನ್ಸ್ ಕಷ್ಟನೂ ನೋಡಿದ್ದೀನಿ ಮೇಡಮ್, ಕಣ್ಣಿದ್ದಾಗ ಕಷ್ಟ ನೋಡಿದ್ದೀನಿ. ಬಟ್ ಅದನ್ನು ಅನುಭವಿಸೋದಕ್ಕೂ ಈ ದೃಷ್ಟಿಯನ್ನು ಕಳ್ಕೊಂಡು ಜೀವನ ನಡೆಸೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹ್ಮ್. ಬೈ ಬರ್ತ್ ಇದ್ಬಿಟ್ರೆ, ಹುಟ್ಟಿನಿಂದ ಇದ್ಬಿಟ್ರೆ ಏನೂ ಅನ್ಸೋದಿಲ್ಲ ಮೇಡಮ್ ನಮಗೆ. ಹ್ಮ್. ಅದ್ರ ಜೊತೆಗೆ ಬೆಳೀತಾ ಬೆಳೀತಾನೆ ಹೊಂದ್ಕೊಂಡು ಹೋಗ್ಬಿಡ್ತೀವಿ ನಾವು. ಹ್ಮ್. ಆದ್ರೆ ಆಲ್ ಆಫ್ ಎ ಸಡನ್ ಅದು 18 ವಯಸ್ಸಲ್ಲಿ ಅಂತ ಹೇಳಿದ್ರೆ ಎರಡೂ ಥರದಲ್ಲಿ ದೈಹಿಕವಾಗಿನೂ ಬೇರೆ ಬೇರೆ ಬದಲಾವಣೆ ಆಗ್ತಿರ್ತವೆ ಮನುಷ್ಯನಲ್ಲಿ, ಮಾನಸಿಕವಾಗಿ ಕೂಡ. ಒಂದು ಅಡಲೆಸೆನ್ಸ್ ಪೀರಿಯಡನ್ನು ಕ್ರಾಸ್ ಮಾಡ್ತಾ ಇರ್ತೀವಿ ನಾವು. ಆ ಸಂದರ್ಭದಲ್ಲಿ ನನಗೆ ಅಫ್ಕೋರ್ಸ್ ಖಂಡಿತ ಕಷ್ಟ ಆಯಿತು. ಸ್ವಲ್ಪ ದಿನದ ಮಟ್ಟಿಗೆ ನಾನು ಅನ್ಯೂಶುವಲ್ ಬಿಹೇವಿಯರ್ ಅಂತ ಹೇಳ್ಬೋದು. ಯಾರಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಅವ್ರನ್ನ ಅಲ್ಲೇ ಸ್ಪಾಟಲ್ಲೇ ಬೈಯುವಂಥದ್ದು, ಹ್ಮ್. ಅಥವಾ ಎದುರುಗಡೆ ದೊಡ್ಡವರಿದ್ದಾರ ಸಣ್ಣವರಿದ್ದಾರ ಅನ್ನೋದನ್ನ ನೋಡ್ದೇನೆ ಅವ್ರನ್ನ ತಪ್ಪು ತಿದ್ದುವಂಥದ್ದು, ಈ ಥರದ್ದು ಒಂದಷ್ಟು ನಾನು ಗಮನಿಸಿದ್ದುಂಟು ನನಗೆ. ಹ್ಮ್. ಬಟ್ ನನಗೆ ಅವಾಗ ಅನಿಸಿದ್ದೇನಪ್ಪ ಅಂತ ಹೇಳಿದ್ರೆ ನಾನು ಮಾಡ್ತಾರೆ ಸರಿ ಇದೆ ಅಂತ ಹೇಳಿ. ಗ್ರ್ಯಾಜುವಲಿ ನನಗೆ ಅನಿಸೋಕೆ ಶುರುವಾಯಿತು, ನೋ ಐ ಶುಡ್ ನಾಟ್ ಬಿಹೇವ್ ಲೈಕ್ ದಿಸ್ ಅಂತ ಹೇಳಿ. ಹ್ಮ್. ಸೊ ಆಮೇಲೆ ಕಂಟ್ರೋಲ್ ಮಾಡ್ತಾ ಮಾಡ್ತಾ ಸೊ ಆ ಫಾಲೋ ವಿಸಿಟ್ಗಳಿಗೆ ಹೋಗ್ತಾ ಬರ್ತಾ, ಸೊ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಪ್ರೀತಿ, ಅಣ್ಣ ಅಕ್ಕ ತಂಗಿ ಅಪ್ಪ ಅಮ್ಮ ಫ್ರೆಂಡ್ಸು ಎಲ್ಲರದು ಪ್ರೀತಿ, ಅದಕ್ಕೇನು ಕೊರತೆ ಇರಲಿಲ್ಲ ಮೇಡಮ್. ಹ್ಮ್. ಪ್ರೀತಿಗೇನು ಕೊರತೆ ಇರಲಿಲ್ಲ. ಹ್ಮ್. ಹಾಗಾಗಿ ಗ್ರ್ಯಾಜುವಲಿ ನಾನು ಅಡ್ಜಸ್ಟ್ ಆದೆ ಅಂದ್ಕೋತೀನಿ. ಅಫ್ಕೋರ್ಸ್ ಸಣ್ಣ ಪುಟ್ಟ ಕ್ಷಣಗಳಂತ ಹೇಳ್ಬೋದು, ಹ್ಮ್. ತುಂಬ ಕಡಿಮೆ ಕ್ಷಣಕ್ಕೆ ಯಾಕೆ ಬೇಕಪ್ಪ ಈ ಜೀವನ ಅಂತ ಅನಿಸಿದ್ದುಂಟು. ಬಟ್ ಅದು ವೆರಿ ಶಾರ್ಟ್ ಅಂದರೆ ತುಂಬ ಕೆಲವು ಕ್ಷಣ ಅಂತ ಅಂದ್ಕೋಬೋದು ಅಷ್ಟೇ. ಆಮೇಲೆ ಇಮಿಡಿಯೇಟ್ಲಿ ನನಗೆ ಅನಿಸ್ತಾ ಇತ್ತು, ಯಾಕೆ ಸಾಯ್ಬೇಕು, ಏನು ಮಾಡೋಕ್ಕಾಗುತ್ತೆ, ನಾವು ಸತ್ರ ಏನು ಮಾಡೋಕ್ಕಾಗತ್ತೆ. ಸೊ ಇದ್ರ ಜೊತೆಗೆ ಅಡ್ಜಸ್ಟ್ ಆಗ್ಬೇಕಷ್ಟೆಲ್ಲ, ಅಡ್ಜಸ್ಟ್ ಆಗೋಣ, ಅಡ್ಜಸ್ಟ್ ಆಗಿ ಬದುಕು ತೋರಿಸೋಣ. ಅದು ನನಗೆ ಇದ್ದಿದ್ದು ಒಂದೇನಪ್ಪ ಅಂದರೆ ದೃಷ್ಟಿ ಒಂದಿಲ್ಲ ಅನ್ನೋದು ಬಿಟ್ಟರೆ ಉಳಿದಿದ್ದೆಲ್ಲ ಚೆನ್ನಾಗಿದೆಯಲ್ಲ, ಹ್ಮ್. ಉಳಿದಿದ್ದೆಲ್ಲ ಉಪಯೋಗಿಸ್ಕೊಂಡು ಬದುಕ್ಬೋದಾ, ಆ ಒಂದು ಆಲೋಚನೆಗಳು ತಲೆಯಲ್ಲಿ ಎಲ್ಲೋ ಒಂದು ಕಡೆ ಇದ್ದಿದ್ದರಿಂದ ಮೇ ಬಿ ನಾನು ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗಲಿಲ್ಲ. ಬಟ್ ಅಫ್ಕೋರ್ಸ್ ತೊಗೊಂಡೆ, 1.5 ವರ್ಷ ತೊಗೊಂಡೆ ಮೇಡಮ್ ನಾನು. ಹ್ಮ್. 97 ಡಿಸೆಂಬರ್ ನನಗೆ 2 ದೃಷ್ಟಿ ಹೋದಾಗ. ಹ್ಮ್. ಸೊ 99 ಜೂನ್ ಜುಲೈಗೆ ನಾನು ಚಲನವಲನ ತರಬೇತಿ, ಅಂದರೆ ಕಣ್ಣಿಲ್ಲದೆ ಇರೋರು ಕೋಲ್ ಹಿಡ್ಕೊಂಡು ಓಡಾಡ್ತಾರೆ ವೈಟ್ ಕೇನ್ ಹಿಡ್ಕೊಂಡು, ಹ್ಮ್. ಆ ತರಬೇತಿಗೆ ಜಾಯ್ನ್ ಆಗ್ತೀನಿ. ಅಲ್ಲಿಂದ ಮುಂದಕ್ಕೆ ನೆವರ್ ಲುಕಿಂಗ್ ಬ್ಯಾಕ್. ಹ್ಮ್. ಸೊ ಬ್ರೈಲ್ ಮತ್ತೆ ಮೊಬಿಲಿಟಿ ಎರಡೂ ನೀವು ಕಲಿತೀರಾ ಆ ಕಲ್ತಿದ್ದೀನಿ, ಸಂದರ್ಭದಲ್ಲಿ? ಕಲ್ತಿದ್ದೀನಿ. ಬ್ರೈಲ್ ಕಲ್ತಿದ್ದೀನಿ, ಮೊಬಿಲಿಟಿ ಕಲ್ತಿದ್ದೀನಿ. ಆಮೇಲೆ ಒಂದು 5 to 6 ಇಯರ್ಸ್ ಆದಮೇಲೆ ಕಂಪ್ಯೂಟರ್ಸ್ ಕಲ್ತಿದ್ದೀನಿ. ಅಂದರೆ ನಮ್ಮದೇ ಸಾಫ್ಟ್ವೇರ್ ಇರ್ತದೆ, ಹ್ಮ್. ಸ್ಕ್ರೀನ್ ರೀಡಿಂಗ್ ಸಾಫ್ಟ್ವೇರ್ ಅಂತ ಕರೀತಾರೆ. ಅದನ್ನು ಯೂಸ್ ಮಾಡಿ ಸಾಫ್ಟ್ವೇರ್ ಒಂದು ಅಕ್ಲಾಮಟೈಸೇಷನ್ ಇರ್ಬೋದು, ದೆನ್ ಕಂಪ್ಯೂಟರ್ ಕಲಿಕೆ ಇರ್ಬೋದು. ಟೈಮ್ ಸ್ಪೆಂಡ್ ಮಾಡಿದೆ ಮೇಡಮ್ ನಾನು, ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಕಣ್ಣಿರೋರ್ಗಾದ್ರೆ ಒಂದು 2-3 ಮಂತ್ಸಲ್ಲೇ ಟ್ರೈನಿಂಗ್ ಹೌದು. ಕೊಟ್ಬಿಡ್ತಾರೆ. ತಾಳ್ಮೆ ತುಂಬಾ ಮುಖ್ಯ ನಿಮ್ಗೆ. ಬಟ್ ನಮ್ಗೆ ಹಂಗಾಗಲ್ಲ ಮೇಡಮ್. ಟ್ರೈನಿಂಗ್ ಏನೋ 6 ಮಂತ್ಸ್ ಅಂತ ಫಿಕ್ಸ್ ಮಾಡ್ತಾರೆ. ಹ್ಮ್. ಆಮೇಲೆ ಏನು ಮಾಡ್ತಾರೆ, ಇನ್ನೂ ಸಿಲೆಬಸ್ ಪೋರ್ಷನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅನದರ್ 2 ಮಂತ್ಸ್, ಈ ಥರ ನಾನು ಆಲ್ಮೋಸ್ಟ್ ನನ್ನ ಕಂಪ್ಯೂಟರ್ನಲ್ಲಿ ಒಂದು ಪರ್ಫೆಕ್ಷನ್ ಬೇಕು ಅನ್ನೋ ಕಾರಣಕ್ಕೆ 1 year 8 months ಸ್ಪೆಂಡ್ ಮಾಡಿದ್ದೀನಿ ನಾನು. ಹ್ಮ್. ಸೊ ಬೇರೆಯವ್ರಿಗಾದ್ರೆ ಕಣ್ಣಿರೋರ್ಗಾದ್ರೆ ಇಟ್ಸ್ ಅ ಮ್ಯಾಟರ್ ಆಫ್ 3 months. ಹ್ಮ್. ಬಟ್ ನನಗೆ ಲೈಫ್ ಟೈಮ್ನ 1.5 year ನಿಯರ್ಲಿ. ಹ್ಮ್. ಮ್ಯಾಮ್, ಶ್ರೀದೇವಿ ಮ್ಯಾಮ್, ನೀವು ಉತ್ತರ ಕರ್ನಾಟಕದಿಂದ ಭಾಗದವರು ನೀವು. ಹೌದು. ಆ ಕಡೆ ನನಗೆ ಗೊತ್ತು, ಹೆಣ್ಮಕ್ಳು ಅಂದ್ರೆ ಈಗಲೂ ಕೂಡ ಮದುವೆ ಮಕ್ಕಳು ಅಷ್ಟಕ್ಕೆ ಸೀಮಿತ ಸುಮಾರು ಭಾಗಗಳಲ್ಲಿ. ನಮ್ಮ ತಾಯಂದ್ರಿಗೆ ಎಲ್ಲ, ನಮ್ಮ ತಾಯಿ ಕೂಡ
ಉತ್ತರ ಕರ್ನಾಟಕದವರು. ಹಾಗಾಗಿ ಅಜ್ಜಿ ಮನೆಗೆಲ್ಲ ನಾನು ಸುಮಾರು ತಿಂಗ್ಳುಗಟ್ಲೆ ಅಲ್ಲಿ ಹೋಗ್ತೀನಿ. ಅಲ್ಲಿ ವಾತಾವರಣ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅಲ್ಲೂ ಹಳ್ಳಿ ಕಡೆ ಎಲ್ಲ ಹೋಗ್ಬಿಟ್ರಂತೂ ಹೆಣ್ಮಕ್ಳು ಇರೋದೇ ಮದ್ವೆ ಮಾಡ್ಕೊಳ್ಳೋದಕ್ಕೆ, ಮಕ್ಳನ್ನ ಹೇರೋದಕ್ಕೆ ಅನ್ನುವಂಥ ಒಂದು ಮನಸ್ಥಿತಿ ಈಗಲೂ ಸುಮಾರು ಕಡೆ ಇದೆ. ಖಂಡಿತ ಮೇಡಮ್. ಆಮೇಲೆ ಹೆಣ್ಣು ಅಂದ್ರೇನೆ ಭಾರ ಅನ್ನುವಂಥ ಮನಸ್ಥಿತಿಗಳು ಈಗಲೂ ಸುಮಾರು ಇದ್ದಾರೆ. ಸೊ ನೀವು ಆ, ನಿಮ್ಮ ಕುಟುಂಬದ ಹಿನ್ನೆಲೆ ಹೇಗಿತ್ತು? ನಿಮ್ಮ ಕುಟುಂಬದವರು ಇದನ್ನ ಹೇಗೆ ತಗೊಂಡ್ರು? ನೀವು ಹೇಗೆ ಅದನ್ನ ಓವರ್ಕಮ್ ಮಾಡಿದ್ರಿ ಶ್ರೀದೇವಿ ಮ್ಯಾಮ್? ಓಕೆ. ನೀವು ಹೇಳ್ದಂಗೆ ನಮ್ಮ ಭಾಗದಲ್ಲಿ ಇನ್ನೂ ಸಹ ಬರೀ ಹೆಣ್ಮಕ್ಳು ಅಂದ್ರೇನೆ ಒಂದು ಏನೋ ಮನೆಗೆ ಭಾರ ಅನ್ನುವಂತಹ ಒಂದು ಮನಸ್ಥಿತಿ. ಅದರಲ್ಲೂ ಒಂದು ಅಂಗವಿಕಲ ಹುಡುಗಿ ಅಥವಾ ಮಗು ಅಂತಂದ್ರೆ ವೇಸ್ಟು, ಅದು ಬದುಕಿರೋದೇ ವೇಸ್ಟು. ಅಂದರೆ 2 ಹೊತ್ತಿನ ಊಟಕ್ಕೆ ಭಾರ ಅನ್ನುವಂತಹ ಮನಸ್ಥಿತಿ. ಬಟ್ ನನಗೆ ಗೊತ್ತಿಲ್ಲ ಅದು ಯಾಕೆ. ನಮ್ಮ ತಂದೆಗೆ ಅದು ಆ ಥರದ ಮನಸ್ಥಿತಿ ಇರಲಿಲ್ಲ. ಅದು ಏನು ಅಂತ ನನಗೂ ಇಲ್ಲಿವರೆಗೂ ನನಗೆ ಗೊತ್ತಿಲ್ಲ. ಆಗಿನ ಕಾಲಕ್ಕೇ ನಮ್ಮ ತಂದೆ ಒಂದು PUC ಓದಿರುವಂಥವ್ರು, PUC ಸೈನ್ಸ್ ಸ್ಟೂಡೆಂಟು. ಆಮೇಲೆ ನಮ್ಮಮ್ಮ SLC ಓದಿರುವಂಥವ್ರು. ಅವರು ನಮ್ಮಮ್ಮ ಸ್ವಲ್ಪ ಶಹರದಿಂದ, ಈಗಿನ ವಿಜಯಪುರ ಶಹರ, ಗೋಲ್ ಗುಂಬಜ್ ವಿಜಯಪುರ, ಅಲ್ಲಿ ಅವರು SLC ಕಂಪ್ಲೀಟ್ ಮಾಡಿದ್ರು. ಅದು ಇಬ್ಬರ ಮಧ್ಯನೂ ಅದು ಬಹುಶಃ ಅವ್ರಿಗೆ ಆ ಮನಸ್ಥಿತಿ ಬರಲಿಲ್ಲ. ಅದು ಗೊತ್ತಿಲ್ಲ. ಅವರು ಇರಲಿ, ಮಗು ಇದೆ, ಏನು ಮಾಡೋಕ್ಕಾಗಲ್ಲ ಅಂತ. ಬಟ್ ನನ್ನ ತಂದೆಗೆ ಒಂದು ಮನಸ್ಸಿಗೆ ಬಂದಿದ್ದು ಏನಂತಂದರೆ, ನಾನು ಬೆಳೀತಾ ಬೆಳೀತಾ ಚಿಕ್ಕವಳಿದ್ದಾಗ ಎತ್ಕೊಂಡು ಓಡಾಡೋರು, ಅವ್ರಿಗೇನು ಭಾರ ಅನ್ನಿಸ್ತಿರ್ಲಿಲ್ಲ. ಬಟ್ ಬೆಳೀತಾ ಬೆಳೀತಾ ಎತ್ಕೊಂಡು ಓಡಾಡೋಕ್ಕೆ ಭಾರ ಅಲ್ಲ. ಆವಾಗ ನಮ್ಮ ತಂದೆಗೆ ಅನಿಸ್ತು, ಮೊದಲು ನಾವು ನಡೆಯೋಕೆ ಏನಾದರೂ ಇವಳಿಗೆ ಏನಂದರೆ ತನ್ನಷ್ಟಕ್ಕೆ ತಾನೇ ನಡೆಯೋಕೆ ಏನಾರು ಅವಳಿಗೆ ವ್ಯವಸ್ಥೆ ಮಾಡಬೇಕು. ಏನು ಮಾಡೋದು? ಅವಾಗೆಲ್ಲ ಇಷ್ಟೆಲ್ಲ ಟೆಕ್ನಾಲಜಿನೂ ಮುಂದುವರಲಿಲ್ಲ. ಆಮೇಲೆ ಏನೂ ಸೌಕರ್ಯಗಳಿರಲಿಲ್ಲ. ಒಂದು ಪ್ರದೇಶದಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೇ ತುಂಬ ಕಷ್ಟ ಇತ್ತು. ಅಂಥ ಪರಿಸ್ಥಿತಿಲಿ ಗೊತ್ತಿಲ್ಲ, ಅವ್ರ ತಲೆಗೆ ಬಂದಿದ್ದು ಒಂದೇ 2 ಕೋಲು ಕಂಕಳಲ್ಲಿ ಇಟ್ಕೊಂಡು ಓಡಾಡೋವಂಥ ಕೋಲು ಕೊಟ್ಟರೆ ಬಹುಶಃ ಅವಳು ನಡೆಯೋಕೆ ಆಗಬಹುದೇನೋ. ಬಟ್ ಕೋಲು ಎಲ್ಲಿಂದ ತರೋದು? ಆಮೇಲೆ ಅದು ಯಾರೋ, ಅದು ಹೆಂಗೆ ಅವ್ರ ತಲೆಗೆ ಬಂತ ಗೊತ್ತಿಲ್ಲ, ಒಂದು ಬಿದಿರಿನ ಕೋಲು, ಅದು ಬಡಿಗೆಯರ ಹತ್ರ ಕೊಟ್ಟು ಅವರು 1 ತಿಂಗಳು 2 ತಿಂಗಳು ಅದನ್ನೇನೋ ನೀರಲ್ಲಿ ನೆನೆ ಇಟ್ಟು ಅದು ಬಿದಿರನ್ನ ಅದು ಹೆಂಗೋ ಒಂದು ಒಟ್ಟಾರೆ ಒಂದು ಮಾಡಿಕೊಟ್ರು. ಅದು ಏನು ಪ್ರೋಸೆಸ್ ಮಾಡಿದ್ರು ನನಗೆ ಗೊತ್ತಿಲ್ಲ, ಒಂದು ಮಾಡಿಕೊಟ್ರು. ಆಮೇಲೆ ನಮ್ಮ ತಂದೆ ನನಗೆ ತುಂಬ ಫೋರ್ಸ್ ಮಾಡೋರು, ನಡಿ ನೀನು ಇದರಲ್ಲೇ ನಡಿ ಅಂತ. ಆಮೇಲೆ ನನಗೂ ಅದು ಹೌದಲ್ಲ, ನಾನು ಬೇರೆಯವ್ರು ನನ್ನನ್ನು, ಇಲ್ಲಾಂದ್ರೆ ನಾನು ಕಾಯ್ಬೇಕು, ಯಾರೊಬ್ರು ನನ್ನ ಎತ್ಕೊಂಡು ಅಲ್ಲಿವರೆಗೂ ಕರ್ಕೊಂಡು ಹೋಗೋವರೆಗೂ ಕಾಯ್ಬೇಕು. ಅದು ನನಗೂ ಸ್ವಲ್ಪ ಹಿಂಸೆನೆ ಅಲ್ಲ. ಅಷ್ಟು ಚಿಕ್ಕ ವಯಸ್ಸಿಗೆ ನನಗೇನು ಗೊತ್ತಾಗ್ತಿರ್ಲಿಲ್ಲ. ಆಗ್ತಾ ಆಮೇಲೆ ನಾನು ಅದನ್ನ ನಡೆಯಕ್ಕೆ ಟ್ರೈ ಮಾಡಿದೆ. ತುಂಬಾ ಅಂದ್ರೆ ಅದು ಒಂದು ಹಳ್ಳಿ, ನಾವಿದ್ದಿದ್ದು ಹಳ್ಳಿ ಊರು. ರಸ್ತೆಗಳು ಗೊತ್ತು. ಅದು ಒಂಚೂರು ಮಳೆ ಆದ್ರೂ ತುಂಬ ಸ್ಲಿಪ್ರಿ. ಎಷ್ಟು ಸರಿ ಅದನ್ನು ಹಿಡ್ಕೊಂಡು ಓಡಾಡ್ಬೇಕಾದ್ರೆ ಕೆಸರಲ್ಲಿ ಬಿದ್ದಿದ್ದೀನೋ, ಅದು ಎಲ್ಲಿ ಬಿದ್ದಿದ್ದೀನೋ ನನಗೆ ಗೊತ್ತಿಲ್ಲ. ಬಟ್ ನಾನು ಬಿಡಲಿಲ್ಲ ಅದನ್ನು. ಎಷ್ಟು ಬಿದ್ರೂ ಅದನ್ನು ಮತ್ತೆ ಮತ್ತೆ ಎದ್ದು 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 ಅದನ್ನು ನಾನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟೆ. ಬಟ್ ಒನ್ ಫೈನ್ ಡೇ ಚೆನ್ನಾಗಿರೋರು ಓಡಾಡೋದಕ್ಕಿಂತ ಜಾಸ್ತಿ ಫಾಸ್ಟಾಗಿ ಓಡಾಡೋದು ಕಲ್ತ್ಕೊಬಿಟ್ಟೆ ನಾನು. ಅದನ್ನ ಹಿಡ್ಕೊಂಡೇನೆ, ಅದ್ರ ಜೊತೆಗೇನೆ ಅಂದರೆ ಎಂಥ ನೆಲ ಇದ್ರೂ ನಾನು ಓಡಾಡಬಲ್ಲೆ. ಅದು ನಮ್ಮ ತಂದೆ ಅದೊಂದು ಕಾನ್ಫಿಡೆನ್ಸ್ ತುಂಬ್ತಾ ಇದ್ರು. ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ಜೊತೆ ಪ್ರಾಕ್ಟೀಸ್ ಮಾಡ್ಸಕ್ಕೆ ನಮ್ಮ ತಂದೆ ಬರ್ತಿದ್ರು, ನಡೆಯೋದು ಪ್ರಾಕ್ಟೀಸ್ ಮಾಡ್ಸಕ್ಕೆ ಸ್ವಲ್ಪ ದಿವಸ. ಅವಾಗ ನಾನೇನಾದರೂ ಜಾರಿ ಬಿದ್ದರೆ ಹಿಡಿದು ಎತ್ತುತ್ತಾ ಇರಲಿಲ್ಲ. ನೀನೇ ಎದ್ದೇಳು. ಯಾವಾಗಲೂ ಗೊತ್ತಿಲ್ಲ, ಅವ್ರಿಗೆ ಸ್ವಲ್ಪ ಅದು ನಮ್ಮ ಮನೇಲೇ ಸ್ವಲ್ಪ ಅವ್ರು ಮುಂದುವರೆದ ಒಂದು ಮನಸ್ಥಿತಿ ಇತ್ತು ಏನೋ ಗೊತ್ತಿಲ್ಲ. ಬರೀ ಇದನ್ನ ಎದ್ದೇಳಕ್ಕಾಗಿಲ್ಲ ಅಂದರೆ ನಾಳೆ ಜೀವನದಲ್ಲಿ ಬಿದ್ದರೆ ಹೆಂಗೆ ಎದ್ದೇಳ್ತೀಯ? ಆವಾಗೆಲ್ಲ ಅದೆಲ್ಲ ತಲೆಗೆ ಹೋಗ್ತಿರ್ಲಿಲ್ಲ ನನಗೆ. ಬಟ್ ಅವೆಲ್ಲ ಮಾತುಗಳು ನೆನಪಿದೆ ನನಗೆ. ಆಮೇಲೆ ನಾನೇ ಪ್ರಯತ್ನ ಪಟ್ಟು ಅದನ್ನ 2 ಕೋಲ್ ಮೇಲೆ ಭಾರ ಹಾಕಿ ಅದನ್ನ ಬ್ಯಾಲೆನ್ಸ್ ಮಾಡಿ ಎದ್ದೇಳೋದು ಕಲಿತೆ. ನನಗೆ ಇವಾಗ ಅನ್ನಿಸುತ್ತೆ, ಅವ್ರು ಯಾಕೆ ಹಂಗೆ ನಡ್ಕೊಂಡ್ರು. ಅವಾಗೆಲ್ಲ ಕೋಪ ಬರೋದು ನನಗೆ, ಇವ್ರೇನು ನನಗೆ ಎಬ್ರಿಸ್ತಾ ಇಲ್ವಲ್ಲ ಅಂತ ಕೋಪ ಬರೋದು. ಬಟ್ ನನಗೆ ಇವಾಗ ಬುದ್ಧಿ ಬಂದಮೇಲೆ ನಮ್ಮಪ್ಪ ಯಾಕೆ ಹಂಗೆ ಮಾಡ್ತಿದ್ರು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಅದ್ರ ಜೊತೆನೇ ನಾನು ಬದುಕೋದು ಕಲ್ತ್ಬಿಟ್ಟೆ ನಾನು. ಅದೇ ಹೇಳ್ತೀನಲ್ಲ, ಒನ್ ಫೈನ್ ಡೇ ನಾನು ತುಂಬ ಚೆನ್ನಾಗಿ ನಡೆಯೋರ್ಗಿಂತ ಜಾಸ್ತಿ ಫಾಸ್ಟಾಗಿ ಅದ್ರ ಜೊತೆ ನಡೆಯೋದು ಕಲ್ತ್ಕೊಂಡ್ಬಿಟ್ಟೆ ನಾನು. ಅದು ತುಂಬ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತು ಮೇಡಮ್ ನನಗೆ. ತುಂಬ ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಇಡೀ ಜಗತ್ತನ್ನೇ ಬೇಕಾದ್ರೆ ಗೆದ್ದುಬಿಡ್ತೀನೇನೋ ಅನ್ನೋ ಥರ ಕಾನ್ಫಿಡೆನ್ಸ್ ನನಗೆ. ಆ ಥರ. ಆಮೇಲೆ ನಾನು ಸ್ಕೂಲ್ಗೆ ಒಬ್ಬಳೇ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಏನಂದರೆ ಬರೀ ನಾನೊಬ್ಬಳೇ ಹೋಗೋದಲ್ಲ, ವಿತ್ ಬ್ಯಾಗು ಎಲ್ಲನೂ ನಾನು ಕ್ಯಾರಿ ಮಾಡ್ಕೊಂಡು ಹೋಗುವಂಥ ಕಾನ್ಫಿಡೆನ್ಸ್. ಹೌದು, ಹಿಂದೆ ಬ್ಯಾಗ್ ಹಾಕ್ಕೊಂಡು ಅದನ್ನ ಅಷ್ಟು ಭಾರ ಹೊತ್ಕೊಂಡು ನಾನು ಅದ್ರ ಜಂಪ್ ಮಾಡಿಕೊಂಡು ಹೋಗೋದನ್ನು ಕಲ್ತ್ಬಿಟ್ಟೆ ನಾನು. ಅದಾದಮೇಲೆ ನನಗೇನು ಈ ನಡಿಗೆದೇನು ಪ್ರಾಬ್ಲಮ್ ಬರಲಿಲ್ಲ. ಇವನ್ ನಮ್ಮ ಮನೆಯಲ್ಲೂ ಎಲ್ಲರೂ
ಸದ್ಯ ಎಂಥದೋ ಒಂದು ಆರಾಮಾಗಿ ಆಮೇಲೆ ಸ್ಕೂಲ್ಗೆ ಹೋಗೋದು ಬರೋದು. ನಾವಿದ್ದಂಥ ಹಳ್ಳಿನಲ್ಲಿ ಬರೀ 7th ಸ್ಟ್ಯಾಂಡರ್ಡ್ ಅಷ್ಟೇ ಇತ್ತು. 7th ಆದಮೇಲೆ ಏನು ಮಾಡೋದು, ನಮ್ಮಪ್ಪಂಗೆ ಒಂದು ಗೊತ್ತಿತ್ತು, ಒಂದು ನಡೆಯೋದನ್ನ ನಾವು ಕಲಿಸಿ ಅವಳು ಓಡಾಡೋಕ್ಕೆ ಇದನ್ನು ಮಾಡ್ಬೇಕು, ಕಲಿಸ್ಬೇಕು. ಇನ್ನೊಂದು ಎಜುಕೇಷನ್ ಕೊಡಬೇಕು. ಅಂದರೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಎಜುಕೇಷನ್ನು. ಗೊತ್ತಿಲ್ಲ ಅವ್ರಿಗೆ ನಾನು ಎಲ್ಲಿವರೆಗೂ ಓದ್ತೀನೋ, ನಂದು ಮೆಂಟಾಲಿಟಿ ಏನೋ ಗೊತ್ತಿಲ್ಲ, ಒಂದು ಮಿನಿಮಮ್ ಎಜುಕೇಷನ್ ಕೊಡಬೇಕು ಅಂತ ಅದಿತ್ತು. ಹಾಗಾಗಿ ಏನಂದರೆ ಗಜೇಂದ್ರಗಢದಲ್ಲಿ ನಮ್ಮ ಚಿಕ್ಕಪ್ಪನ ಮನೆ ಇತ್ತು. ನಮ್ಮ ಚಿಕ್ಕಪ್ಪನ ಮನೇಲಿ ಹೋಗಿ ಮಾತಾಡಿದ್ರು ನಮ್ಮ ತಂದೆ, ನಿಮ್ಮ ಮನೇಲಿ ಸ್ವಲ್ಪ ಇರಲಿ. ಅವಾಗೆಲ್ಲ ನಮ್ಮದು ಕೂಡು ಕುಟುಂಬ, ಯಾರೂ ಈ ಥರ ಒಂಚೂರು ನೋಡ್ಕೊಳ್ಳಿ ಅಂದರೆ ಇಲ್ಲ ಅನ್ನುವಂತಹ ಮನಸ್ಥಿತಿ ಯಾರಿಗೂ ಇರಲಿಲ್ಲ. ಯಾಕಂದರೆ ನಮ್ಮವರು ತಮ್ಮವರು ಅನ್ನೋ ಒಂದು ಭಾವನೆ ತುಂಬ ಇತ್ತು ಅವಾಗ. ನಮ್ಮ ಚಿಕ್ಕಪ್ಪ ಪರವಾಗಿಲ್ಲ ಬಿಡು, ಇರಲಿ, ಏನು ನಮ್ಮ ಮನೆಯಲ್ಲಿ ಆರಾಮಾಗಿ ಇರ್ತಾಳೆ ಅಂತ. ಆಮೇಲೆ ಸರಿ ಅಂಥೇಳಿ ನಾನು ಅವ್ರ ಮನೆಯಲ್ಲೇ ಒಂದು ಅಂದರೆ ನಮ್ಮದು ತುಂಬ ಅಂದರೆ ತುಂಬ ಬಡತನದ ಪರಿಸ್ಥಿತಿ. ಈಗ ನಮ್ಮ ಚಿಕ್ಕಪ್ಪನ ಮನೆಯಲ್ಲಾದ್ರೂ ಅವ್ರು ಇಟ್ಕೊಳಕ್ಕೇನೋ ಒಪ್ಕೊಂಡ್ರು, ಬಟ್ ಅವ್ರಿಗೇ 2 ಹೊತ್ತ ಊಟ ಕಷ್ಟ. ಈಗ ನಾನೊಬ್ಳು ಸೇರ್ಕೊಂಡ್ಬಿಟ್ರೆ ಇವಳಿಗೆ ಎಲ್ಲಿಂದ ಆ ಥರದ ಪರಿಸ್ಥಿತಿನಲ್ಲೂ ಅವರು ಯಾವತ್ತು ನನ್ನನ್ನು ಬೇಡ ಅಂತೇಳಿ, ನಾವೇನು ತಿಂತೀವೋ ಅದರಲ್ಲೇ ಒಂದು ತೂತು ಇರ್ತಾಳೆ ಅಂತ ಆ ಥರ ಮನಸ್ಥಿತಿ. ಆಮೇಲೆ ನಮ್ಮ ಮನೆಯಲ್ಲೂ ಅಷ್ಟೇ ತುಂಬ ಬಡತನದ ಪರಿಸ್ಥಿತಿ. ನಮ್ಮ ತಂದೆ RMP ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ತಿದ್ರು. ಹಳ್ಳಿಗಳಲ್ಲಿ ಡಾಕ್ಟರ್ಗಳ ಕೊರತೆ ಇರೋದ್ರಿಂದ ಒಂದಿಷ್ಟು ಚಿಕ್ಕ ಪುಟ್ಟ ಜ್ವರ ಅದು ಇದು ಅಂತ ಸ್ವಲ್ಪ ಅಲ್ಲಿ ಅವ್ರಿಗೆ ಬರ್ತಿದ್ದ ಆದಾಯ ಭಯಂಕರ ಕಡಿಮೆ. ಅಷ್ಟೋ 10 ರೂಪಾಯಿ 20 ರೂಪಾಯಿ ಅಷ್ಟರಲ್ಲಿ ಹೆಂಗೆ ಜೀವನ ಮಾಡೋದು. ಆಮೇಲೆ ನಮ್ಮ ಅಮ್ಮಂಗೆ ಅದು ಅನ್ಸಕ್ಕೆ ಶುರು ಆಯಿತು, ಈ ಥರ ಆದರೆ ಕಷ್ಟ ಆಗುತ್ತೆ ಅಂತ. ಆಮೇಲೆ ನಮ್ಮಮ್ಮ ನಿಧಾನಕ್ಕೆ ಒಂಚೂರು ಹೊಲಿಗೆನ ಕಲ್ತ್ಕೊಂಡು ಒಂದು ಯಾವುದೋ ಒಂದು ಸ್ಕೀಮಲ್ಲಿ ಮಷಿನ್ ಕೊಡ್ತಿದ್ರು. ಅವಾಗೆಲ್ಲ ಹೆಣ್ಮಕ್ಳಿಗೆ ಒಂದು ಸ್ವಯಂ ಉದ್ಯೋಗದ ಅಡಿಯಲ್ಲಿ ಯಾವುದೋ ಒಂದು ಅದನ್ನೆಲ್ಲ ಪ್ರಯತ್ನ ಮಾಡಿ ಒಂದು ಮಷಿನ್ ತಗೊಂಡ್ರು. ಅಲ್ಲಿಂದ ಅವ್ರೇನು ಪ್ರೊಫೆಷನಲ್ ಟೇಲರ್ ಅಲ್ಲ, ಸುಮ್ನೆ ಹರಿದಿದ್ದು ಹೊಲ್ಕೊಡೋದು, ಹಳ್ಳಿಗಳಲ್ಲೆಲ್ಲ ಪ್ಯಾಚ್ ವರ್ಕ್ ಮಾಡೋದು, ಪ್ಯಾಚ್ ವರ್ಕ್, ಆಮೇಲೆ ಆ ಥರದ್ದೆಲ್ಲ ಮಾಡ್ತಿದ್ರು. ಏನೋ ಒಂದಿಷ್ಟು ಬಿಡಿಗಾಸು ಬರ್ತಿತ್ತು. ಅವಾಗಿನ ಕಾಲಕ್ಕೆ ಒಂದು ಹರಿದಿದ್ದು ಹೊಲ್ದ್ರೆ 4 ಆಣಿ 8 ಆಣಿ ಕೊಡು. ಎಲ್ಲ ನೆನಪಿದೆ ನನಗೆ, ಪ್ರತಿಯೊಂದು ನೆನಪಿದೆ. 4 ಆಣಿ 8 ಆಣಿ ತಗೊಳ್ಳೋರು, ಅದೇ 4 ಆಣಿ 8 ಆಣಿ ಒಂದು ಹಾಲಿಗೆ ಆಗುತ್ತೆ ಅಂತ ಆ ಥರದ್ದು ಪರಿಸ್ಥಿತಿ ಇತ್ತು. ನಮ್ಗೆ 2 ಹೊತ್ತು ನಾವು ಊಟ ಮಾಡಿದೀವಿ ಇವತ್ತು ಅಂದ್ರೆ ಅದೇ ಒಂದು ದೊಡ್ಡ ವಿಷಯ. ಅಂಥದ್ರಲ್ಲಿ ನಾವು ಏನಾದರೂ ಡಿಮ್ಯಾಂಡ್ ಅಂತೂ ಸಾಧ್ಯನೇ ಇಲ್ಲ, ಏನೂ ಡಿಮ್ಯಾಂಡ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಪರಿಸ್ಥಿತಿ ನಮ್ಮದು. ಇದ್ರ ಮಧ್ಯನೇ ನಾನು ನಮ್ಮ ಚಿಕ್ಕಪ್ಪನ ಮನೇಲಿ ಹೋಗಿ ನಾನು SLC ಮುಗಿಸ್ದೆ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ತುಂಬಾ ಕೆಟ್ಟದಾಗಿದ್ದೆ ನಾನು ಓದೋದ್ರಲ್ಲಿ, ತುಂಬಾ ಕೆಟ್ಟ ಓದುಗಳು. ಓದೋದು ನನಗೆ ಆಗ್ತಾನೆ ಇರ್ಲಿಲ್ಲ. ಬಟ್ ನಮ್ಮ ತಂದೆಗೆ ಓದು ಅದು ಏನಾರ ಹೆಲ್ಪ್ ಆಗುತ್ತೆ ಅಂತ. ಬಟ್ ಅಂದ್ರೆ ನನ್ಗೊಂಚೂರು ಹಾಡಕ್ ಬರ್ತಿತ್ತು. ನಾನು ಸ್ವಲ್ಪ ಮನೇಲಿ ನಮ್ಮಮ್ಮ ಹಾಡ್ತಿದ್ರು. ಅಂದ್ರೆ ನಮ್ಮ ಕುಟುಂಬದಲ್ಲಿ ನಮ್ಮ ಅಜ್ಜಿ ಯಾರೋ ಹಾಡ್ತಿದ್ರಂತೆ, ಆ ಜೀನ್ಸ್ ಸ್ವಲ್ಪ ನನಗ್ ಬಂದಿತ್ತು. ಹಂಗಾಗಿ ನಾನು ಸ್ವಲ್ಪ ಚಂದ ಹಾಡ್ತಿದ್ದೆ. ನನಗೆ ಅದು ಏನೋ ಹಾಡ್ಬೇಕು, ಅದ್ರಲ್ಲಿ ಏನೋ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಓದು ಅಂದ್ರೆ ನನಗೆ ಆಗ್ತಾನೆ ಇರ್ಲಿಲ್ಲ. ಆಮೇಲೆ SLC ವರ್ಗೂ ಹೆಂಗೋ ಬಂದೆ ಗೊತ್ತಿಲ್ಲ. ಆಮೇಲೆ ನಮ್ಮಪ್ಪನ್ ಗೊತ್ತಿತ್ತು SLC ಗ್ಯಾರಂಟಿ ಫೇಲ್ ಆಗ್ತಾನೆ ಅಂತ. ಆಮೇಲೆ ನಮ್ಮಪ್ಪ ನನಗೆ ಹೊಡೆದು ಬಡ್ದು ಮಾಡ್ತಿರ್ಲಿಲ್ಲ, ಎಷ್ಟು ಬೇಕೋ ಅಷ್ಟು ಕಲೀಲಿ, ನಾವು ಹೊಡೆದು ಬಡ್ದು ಮಾಡಿದ್ರೆ ಮತ್ತೆ ಅವಳು ಬೇಜಾರಾಗುತ್ತಂತ ಆ ಥರ. ಬಟ್ SLC ಹೆಂಗೋ ಪಾಸ್ ಆದೆ ಸಂಭವ್. ಬಟ್ ನಮ್ಮ ತಂದೆ ಬಂದು ರಿಸಲ್ಟ್ ದಿನ ನಮ್ಮ ಚಿಕ್ಕಪ್ಪನ ಮನೆಗೆ ಬಂದರು. ಅವ್ರಿಗೆ 100% ಶೋರ್ ನಾನು ಫೇಲ್ ಆಗಿರ್ತೀನಿ ಅಂತ. ಬಟ್ ನನಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಚಿಕ್ಕಮ್ಮ ಪಾಸ್ ಆಗ್ಯಾಳೆ. ಹೌದಾ, ಪಾಸ್? ಹಿ ವಾಸ್ ಸೋ ಶಾಕ್. ಪಾಸ್ ಆಗ್ಯ. ಬಟ್ ಒಂದು ವರ್ಡ್ ಯೂಸ್ ಮಾಡಿದ್ರು ಅವರು, ಅದೇ ಹೇಳಕ್ ಆಗಲ್ಲ ನಾನಿಲ್ಲಿ, ಅದು ಯಾರು ಪಾಸ್ ಮಾಡಿದ್ರು ಅಂತ ಉತ್ತರ ಕರ್ನಾಟಕದ ಅದನ್ನ ಯೂಸ್ ಮಾಡಿದ್ರು ಅವರು. ಅದಾದ್ಮೇಲೆನೆ ಒಂದು ಹಂತ ನನಗೊಂದು ಚೂರು ಕಾನ್ಫಿಡೆನ್ಸ್ ಬಂತು. ಓದೋದ್ರಲ್ಲಿ ಏನೋ ಪಾಸ್ ಆಗ್ಬಿಟ್ಟಿದೀನಿ ನಾನು, ಮುಂದೆ ಓದ್ಬೋದಲ್ಲ ಅಂತ. ಅಷ್ಟರೊಳಗಡೆನೆ ನಾನು ಸಂಗೀತ. ಆದ್ರೆ ನನಗೆ ನಿಮ್ ತಂದೆಯವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕಂದ್ರೆ ನೋಡಿ, ವಿದ್ಯೆ ಅನ್ನೋದು ಇವಳನ್ನ ಲೈಫ್ ಲಾಂಗ್ ಕಾಪಾಡುತ್ತೆ ಅನ್ನುವಂತ ಅವ್ರಿಗೆ ಮುಂದಾಲೋಚನೆ ಆವಾಗ್ಲೇ ಇತ್ತು ಅಂದ್ರೆ ವೆರಿ ನೈಸ್. ಅದೇ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ಅಂತ ತುಂಬಾ ಡಿಫ್ರೆಂಟ್ ಥಿಂಕಿಂಗ್. ಎಲ್ಲರೂ ಒಂಥರ ಥಿಂಕ್ ಮಾಡಿದ್ರೆ ಹಿ ವಾಸ್ ವೆರಿ ಡಿಫ್ರೆಂಟ್. ಅವ್ರು ಥಿಂಕ್ ಮಾಡೋದು ಆ ಟೈಮಲ್ಲಿ ಅವ್ರಿಗೆ ಅದು ಹೆಂಗೆ ಅದು ಗೊತ್ತಿಲ್ಲ ನನಗೆ. ಬಟ್ ಅದೇ ನನಗೆ ಹೆಲ್ಪ್ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಅಷ್ಟು ಅಲ್ಲಿಂದ SLC ಆದಮೇಲೆ ಆಮೇಲೆ PUCಗೆ ಹೋಗಬೇಕು ಅಂತ. ನಮ್ಮ ತಂದೆಗೆ ಏನು ಅಂದರೆ, ನಾನು ಸ್ವಲ್ಪ ಹಾಡ್ತೀನಿ, ಆರ್ಟ್ಸ್ ತಗೊಂಡು ಅಂದರೆ
ಸಂಗೀತ, ಕಲೆ, ಸಾಹಿತ್ಯ ಇದೆಲ್ಲ ಕೂಡುತ್ತೆ. ಆರ್ಟ್ಸ್ ತಗೊಂಡ್ರೆ ನಿನಗೆ ಅದು ಎರಡೂ ಹೆಲ್ಪ್ ಆಗುತ್ತೆ ಅಂತ. ಬಟ್ ನಮ್ಮಮ್ಮಂಗೆ ಒಂದು ಏನಂದರೆ ಅವ್ರಿಗೆ ಗೊತ್ತಿಲ್ಲ. ನಮ್ಮಮ್ಮ ಶಹರದಲ್ಲಿ ಬೆಳೆದವರು. ಅವ್ರಿಗೆ ಏನಂದರೆ ಒಂಥರ ಆಫೀಸಿಗೆ ಹೋಗಬೇಕು, ನಮ್ಮ ಮಗಳು ಆಫೀಸಿಗೆ ಹೋಗಿ ಬರಬೇಕು, ಏನೋ ಒಂಥರ ಸ್ಟ್ಯಾಂಡರ್ಡ್ ಲೈಫ್ ಲೀಡ್ ಮಾಡಬೇಕು ಅಂತ. ಹಂಗಾಗಿ ನಮ್ಮಮ್ಮ ಬೇಡ, ಆರ್ಟ್ಸ್ ಬೇಡ, ಕಾಮರ್ಸ್ ತಗೋ ಇಲ್ಲ ಸೈನ್ಸ್ ತಗೋ. ಫಸ್ಟ್ ನಾನು SLC ಪಾಸ್ ಆಗೋಕ್ಕೆ ಅಷ್ಟು ಕಷ್ಟ. ಇನ್ನು ಸೈನ್ಸ್ ಅದೇ ಕಬ್ಬಿಣದ ಕಡಲೆ, ನನಗೆ ಕಡಿಯೋಕ್ಕೆ ಆಗಲ್ಲ. ನಾನು ಹೇಳಿದೆ ಬೇಡ, ನನಗೆ ಸೈನ್ಸ್ ಬೇಡ ಅಂತ. ನಂಗೂ ಬೇಡ ನಿಮ್ಗೂ ಬೇಡ ಕಾಮರ್ಸ್ ಅದೊಂದು ಕಾಂಪ್ರಮೈಸಿಗೆ ಬಂದ್ವಿ ನಾವು, ಕಾಮರ್ಸ್ ಅಂತ. ಆಯಿತು, ಕಾಮರ್ಸ್ ನಾನು ಅಡ್ಮಿಷನ್ ಮಾಡಿಸ್ದೆ. ಆಮೇಲೆ ಕಾಮರ್ಸ್ ಆ್ಯಕ್ಚುಲಾಗಿ ಅಡ್ಮಿಷನ್ ಮಾಡಿಸಿದ್ಮೇಲೆ ನನಗೆ ಏನಂದರೆ 1 ವರ್ಷ ನಾನು ಆ್ಯಕ್ಚುಲಿ ನಮ್ಮ ತಂದೆ, ನಾನು ಸ್ವಲ್ಪ ಹಾಡ್ತಿರೋದ್ರಿಂದ ನಿಮಗೆ ಗೊತ್ತು, ಉತ್ತರ ಕರ್ನಾಟಕದಲ್ಲಿ ಪ್ರತಿ ಸೀಸನ್ನಿಗೂ ಈ ಪುರಾಣ ಕೀರ್ತನೆ ಎಲ್ಲ ಮಾಡ್ತಾರಲ್ಲ. ನಮ್ಮ ತಂದೆಗೆ ಅದೇನೋ ನಾನು ಹಾಡ್ತೀನಿ ಅಂದ ತಕ್ಷಣ ಆ ಪುರಾಣದಲ್ಲಿ ಹೋಗಿ ಹಾಡು, ಆ ಕೀರ್ತನೆ ಎಲ್ಲರೂ ಇದ್ರೆ ಹೋಗಿ ಹಾಡು ಅಂತ. ಅದು ಆ ಮೂಮೆಂಟಲ್ಲಿ ನನಗೂ ಒಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಿತ್ತು. ಅದು ನಾನು ಹಾಡ್ತೀನಲ್ವಾ, 4 ಜನ ಗುರ್ತಿಸ್ತಾರೆ ಅಂತ, ಅದೇನೋ ಒಂಥರ. ಆಮೇಲೆ ನಾನು ಅದು 1 ವರ್ಷ ನಮ್ಮ ತಂದೆ ಒಂದು 2-3 ಊರುಗಳಿಗೆ ಕರ್ಕೊಂಡು ಅಲ್ಲಿ ಹೋಗಿ ನೀನು ಇಲ್ಲಿದ್ದು ಹಾಡು ಅಂತ. ಅದು 1 ತಿಂಗಳು 2 ತಿಂಗಳು ಫುಲ್ ಪುರಾಣ ಸೀಸನ್ ಮುಗಿಯೋವರೆಗೂ ಅಲ್ಲಿದ್ದುಬಿಟ್ಟು ಹಾಡಿ ಬಂದೆ ನಾನು. ಹಂಗಾಗಿ 1 ವರ್ಷ ನನಗೆ ವೇಸ್ಟ್ ಆಗಿಬಿಡ್ತು. ನನಗೆ ಫಸ್ಟ್ ಇಯರ್ ಎಕ್ಸಾಮ್ ಬರೀಲಿಲ್ಲ ನಾನು. ಆಮೇಲೆ ನನಗೆ ಅನ್ಸಕ್ಕೆ ಶುರು ಆಯಿತು, ಏನಾಯ್ತಿದು ಅಂತ. ಆಮೇಲೆ ಸೆಕೆಂಡ್ ಇಯರ್ಗೆ ಹೋದೆ ನಾನು. ಅದು ಆ್ಯಕ್ಚುಲಾಗಿ ಸೆಕೆಂಡ್ ಇಯರ್ ಇದ್ದಾಗ ಇದು 1 ವರ್ಷ ವೇಸ್ಟ್ ಆಯಿತು, ಎಕ್ಸಾಮ್ಗೆ ಹೋಗಲಿಲ್ಲ ನಾನು. ಆಮೇಲೆ ನನಗೆ ಒಂಥರ ಇಲ್ಲ, ಇದು ಯಾಕೋ ಸರಿ ಹೋಗ್ತಾ ಇಲ್ಲ ನಾನು ಹೋಗೋ ಹಾದಿ. ಆಮೇಲೆ ನನಗೆ ಯಾಕೋ ಆ ಒಂದು ಈ ನಮ್ಮ ತಂದೆದು ಆ ಒಂದು ವಿಚಾರ ನನಗದು ಅಷ್ಟಿಷ್ಟ ಆಗ್ತಿರ್ಲಿಲ್ಲ. ನೀನು ಬೇರೆ ಊರಿಗೆ ಹೋಗಿ ಆ ಪುರಾಣದಲ್ಲಿ ಹಾಡು, ಅವ್ರ ಒತ್ತಾಯಕ್ಕೆ ನಾನು ಹೋಗ್ತಿದ್ದೆ ಹೊರತಾಗಿ ನನ್ನ ಮನಸ್ಸಿಂದ ನಿಮ್ಗೆ ಅದು ಖುಷಿ ಕೊಡ್ಲಿಲ್ಲ. ಯಾಕಂದ್ರೆ ಎಲ್ಲಾರು ಒಂಥರ ಅಂದ್ರೆ ಮಾತಾಡೋರು, ಓ ದೇವ್ರು ಏನೋ ಒಂದು ಕಿತ್ಕೊಂಡ್ಬಿಟ್ಟಿದ್ದಾನೆ, ಇನ್ನೊಂದು ವಾಯ್ಸ್ ಚೆನ್ನಾಗಿ ಕೊಟ್ಟಿದ್ದಾನೆ, ಅಂದ್ರೆ ವಿ ಆರ್ ಮೆಂಟ್ ಫಾರ್ ಓನ್ಲಿ ಸಿಂಗಿಂಗ್. ನಾವು ಆ ಒಂದು ಜನಗಳ ಒಂದು ಮನಸ್ಥಿತಿ ನನಗೆ ಅಷ್ಟಿಷ್ಟ ಆಗ್ಲಿಲ್ಲ. ಹಂಗಾಗಿ ನಂಗನ್ಸೋ ಮಟ್ಟಿಗೆ ವೆರಿ ಸ್ಟ್ರಾಂಗ್ ಗರ್ಲ್ ಅಂಡ್ ನಿಮ್ಗೆ ಸಿಂಪತಿ ಇಷ್ಟನೇ ಆಗಲ್ಲ ಅನ್ಸುತ್ತೆ. ನಾನು ನನಗೆ ಗೊತ್ತಾಗ್ಬಿಡುತ್ತೆ. ಯಾರೋ ಅಯ್ಯೋ ಅಂದ್ಬಿಟ್ರೆ ನನಗೆ ಅದನ್ನ ತಗೊಳಕ್ ನಂಗೆ ಆಗೋದೇ ಇಲ್ಲ. ಅದು ಇವನ್ ಟಿಲ್ ಟುಡೇ ನನಗೆ ಆಗೋದೇ ಇಲ್ಲ ಅದು. ಹಾಗಾಗಿ ಅದನ್ನ ನಾನು ಬಿಟ್ಬಿಟ್ಟೆ. ಆ ಲೈನು ಬಿಟ್ಬಿಟ್ಟು ಏನು ಮಾಡಿದೆ, ನಾನು ಸೆಕೆಂಡ್ ಇಯರಲ್ಲಿ ಸ್ವಲ್ಪ ಕಾನ್ಫಿಡೆಂಟ್, ನಾನು ಓದಬೇಕು ಅಂತ ನನಗೆ ಗೊತ್ತಾಯ್ತು ಅದು. ಆಮೇಲೆ ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅಕೌಂಟೆನ್ಸಿ ಸ್ವಲ್ಪ ನನಗೆ ಒಬ್ಬರು ಟ್ಯೂಷನ್ ಹೇಳ್ಕೊಡೋ ಟೀಚರ್ ಸಿಕ್ಕರು. ಅವ್ರ ಹತ್ರ ಹೋದೆ. ಅದು ಏನೇ ಗೊತ್ತಿಲ್ಲ ನನಗೆ, ಆ ಓದೋದ್ರಲ್ಲಿ ಇಂಟ್ರೆಸ್ಟ್ ಸಡನ್ ಅಂತ ಟರ್ನ್ ಆಗೋಯ್ತು ನನಗೆ. ಇದನ್ನ ಹಿಂದಕ್ಕೆ ಬಿಟ್ಬಿಟ್ಟೆ. ನಾನು ಬಿಟ್ಟು ಆ ಓದೋದ್ರ ಕಡೆ ನಾನು ಗಮನ ಕೊಟ್ಟೆ. ಅದು ಗೊತ್ತಿಲ್ಲ, ನಂದು ಲಕ್ಕೋ ಏನೋ, ನಾನು ಅಷ್ಟು ಸ್ಕೋರ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. PUC ಸೆಕೆಂಡ್ ಇಯರಲ್ಲಿ ನಾನು 66% ಮಾಡಿಬಿಟ್ಟೆ, ಅದು ಕಾಮರ್ಸ್ ವಿಷಯದಲ್ಲಿ. ಅದು ನನಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗೋಯ್ತು. ಓ, ನಾವು ಪ್ರಯತ್ನ ಮಾಡಿದ್ರೆ ಯಾವುದೂ ಅಸಾಧ್ಯ ಏನಲ್ಲ. ಬಿಕಾಸ್ ನಾನು ಓದೋದನ್ನ ಕಬ್ಬಿಣದ ಕಡಲೆ ಅಂದ್ಕೊಂಡಿದ್ದೆ, ಬಟ್ ಅಲ್ಲ, ನಾನು ಪ್ರಯತ್ನ ಮಾಡಿದ್ರೆ ನಾನು ಕಲಿಬಹುದು ಅಂತ. ಅಷ್ಟು PUC ಸೆಕೆಂಡ್ ಇಯರ್ ನನಗೆ 66%, ಅದು ತುಂಬ ಒಂದು ದೊಡ್ಡ ಸಾಧನೆ ಅಂತ ನನಗೆ ಭಾಳ ಪ್ರೌಢ ಫೀಲ್ ಆಯಿತು. ಅದಾದಮೇಲೆ ಹಾಗೆ ಡಿಗ್ರಿ ಕಂಟಿನ್ಯೂ ಮಾಡಿಬಿಟ್ಟೆ ನಾನು BCom. ಆಮೇಲೆ BComನಲ್ಲೂ ಕೂಡ ಏನಂದರೆ ಪ್ರತಿ ವರ್ಷನೂ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಹಾಕ್ಕೊಂಡು ಬಂದೆ. ಆಮೇಲೆ ನಮ್ಮ ಬ್ಯಾಚಲ್ಲಿ ಎಲ್ಲರದು ಬ್ಯಾಕ್ಲಾಗ್ ಇರೋದು, ನಾನೊಬ್ಬಳೇ ಎಲ್ಲಾನು ಕ್ಲಿಯರ್ ಮಾಡಿಕೊಂಡು ಅದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ಕೊಂಡು ಕಂಪ್ಲೀಟ್ ಡಿಗ್ರಿ ಕಂಪ್ಲೀಟ್ ಮಾಡಿದೆ ನಾನು ಅಲ್ಲೇ ಗಜೇಂದ್ರಗಢದಲ್ಲೇ. ಬಟ್ ಇದೆಲ್ಲ ಓದಿರೋದು ಕನ್ನಡ ಮಾಧ್ಯಮದಲ್ಲಿ. ಬಟ್ ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಇತ್ತು, ತುಂಬ ನನಗದು ಒಂದು ಸಬ್ಜೆಕ್ಟೇ ಆಗಲ್ಲ. ಯಾಕಂದರೆ ಅರ್ಥನೇ ಆಗ್ತಿರ್ಲಿಲ್ಲ ನನಗೆ. ಗೊತ್ತಿಲ್ಲ, ನಾನು ಬೇರೆ ಎಲ್ಲ ವಿಷಯಗಳಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಳೋದ್ರಿಂದ ಬಹುಶಃ ಇಂಗ್ಲೀಷ್ ವ್ಯಾಲ್ಯೂಯೇಷನ್ ಮಾಡೋರು ಹೋಗ್ಲಿ ಬಿಡು, ಎಲ್ಲದರಲ್ಲೂ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದಾಳೆ ಹೋಗ್ಲಿ, ಕರೆಕ್ಟ್ 35 ಇಂಗ್ಲೀಷು. ನೀವು ನನ್ನ ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ಇಂಗ್ಲೀಷ್ ವಿಷಯದಲ್ಲಿ 35, ಮಿಕ್ಕಿದ್ರೆಲ್ಲ 70-75 ಆ ಥರದಲ್ಲಿ. ಬಟ್ ಒಂದು ಕಾನ್ಫಿಡೆನ್ಸ್ ನನಗೆ ಬಂತು. ನಾನು ಬೆಂಗಳೂರಿಗೆ ಹೇಗೆ ಬಂದ್ರಿ ಅಂತ, ಯಾಕಂದ್ರೆ ನಮ್ಮ ಕಡೆಯಿಂದ ಅಲ್ಲಿ ಮದುವೆ ಕೂಡ ನನಗೆ ಗೊತ್ತು. ಈಗ್ಲೂ ಪಕ್ಕದೂರವ್ರಿಗೆ ಅಥವಾ ಅಲ್ಲೇ ರಿಲೇಟಿವ್ಗೆ ಸುಮಾರು ಪರ್ಸೆಂಟೇಜ್ ನೋಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಹೀಗೇನೆ. ಅಲ್ಲಿಂದ ಅದು ಈಗ ಅಟ್ಲೀಸ್ಟ್ ಇವಾಗೆಲ್ಲ ಹೆಣ್ಮಕ್ಳು ಬರ್ತಾ ಇದ್ದಾರೆ. ನೀವು ಓದೋಬೇಕಾದ್ರೆ ಬಹುಶಃ ತುಂಬಾ ಕಡಿಮೆನೆ
ಹೌದು ಸಂಖ್ಯೆಯಲ್ಲಿ. ಹೌದು. ಹೇಗ್ ಬಂದ್ರಿ ಅಂತ ಬೆಂಗಳೂರಿಗೆ? ಅಯ್ಯೋ, ಅದೇ ಹೇಳ್ತೀನಲ್ಲ ಮೇಡಮ್, ಒಂದೊಂದು ಘಟ್ಟ ಕೂಡ ಒಂದೊಂದು ತುಂಬಾ ತಿರುವುಗಳು ಕಾ ಬಂತು ನನ್ನ ಜೀವನದಲ್ಲಿ. ನಾನು ಡಿಗ್ರಿ ಓದಿ ಆದ್ಮೇಲೆ ಒಂದು ವರ್ಷ ನಾನು ಕಂಪ್ಯೂಟರ್, ನಮ್ಮಮ್ಮಂಗೆ ಯಾರೋ ಹೇಳಿದ್ರು ಕಂಪ್ಯೂಟರ್ ಕಲಿಸಿದ್ರೆ ಏನಂದ್ರೆ ಎಲ್ಲಾ ಕಡೆ ಡೇಟಾ ಎಂಟ್ರಿ ಆಪರೇಟರ್ ಬೇಕಲ್ಲ, ಅವಾಗೆಲ್ಲ ಕಂಪ್ಯೂಟರ್ ಅದೇ ಅವಾಗ ತಾನೇ ಸ್ಟಾರ್ಟ್ ಸ್ಟಾರ್ಟ್ ಆಗಿತ್ತು ಎಲ್ಲಾ ಕಡೆನೂ ಕಂಪ್ಯೂಟರ್. ಅಂದ್ರೆ ಈ ಸ್ಪೆಷಲ್ ಆಗಿ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ, ಜಿಲ್ಲಾ ಪಂಚಾಯತ್ ಆಗಲಿ, ತಾಲೂಕ್ ಪಂಚಾಯತ್ ಆಗಲಿ, ಅಥವಾ ಬೇರೆ ಬೇರೆ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಅಲ್ಲಿ ಡೇಟಾ ಎಂಟ್ರಿ ಮಾಡೋರು ಬೇಕಿತ್ತು. ಹಂಗಾಗಿ ಕಂಪ್ಯೂಟರ್ ಕಲಿಸಿ ಎಲ್ಲೋ ಒಂದು ಕಡೆ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಯಾರೋ ಸಜೆಸ್ಟ್ ಮಾಡಿದ್ರು ನಮ್ಮಮ್ಮಂಗೆ. ಆಯಿತು ನಮ್ಮಮ್ಮ, ಆಯಿತು ಕಂಪ್ಯೂಟರ್ ಓದು. ನಮ್ಮಮ್ಮಂಗೆ ಅದೊಂದು ಇತ್ತಲ್ಲ, ನಾನು ಎಲ್ಲೋ ಹೋಗಿ ಆಫೀಸಲ್ಲಿ ಕೆಲಸ ಮಾಡಬೇಕು ಅನ್ನೋದೊಂದು ತಲೆಯಲ್ಲಿ ಇತ್ತಲ್ಲ. ಹಾಗಾಗಿ ಪರವಾಗಿಲ್ಲ ನೀನು ಹೋಗು, ಬಟ್ ತುಂಬ ದೊಡ್ಡ ಫೀಸು. ಇದ್ರ ಮಧ್ಯೆ ನಮ್ಮಮ್ಮ ಹೊಲಿಗೆ ಬಿಟ್ಬಿಟ್ಟು ಹೆಂಗೋ ಪ್ರಯತ್ನ ಪಟ್ಟು ಅಂಗನವಾಡಿ ಟೀಚರ ಕೆಲಸ ಸಿಕ್ತು ಅವರಿಗೆ. ಅದು ತುಂಬ ಪ್ರಯತ್ನ ಮಾಡಿ, ಗೊತ್ತಿಲ್ಲ ಅವ್ರು ಏನು ಎಫರ್ಟ್ ಹಾಕಿದ್ರು ಅಂತ, ನನಗೆ ಅದ್ರ ಐಡಿಯಾ ಇಲ್ಲ. ಬಟ್ ಹೆಂಗೋ ಒಂದು ಅಂಗನವಾಡಿ ಟೀಚರು, ಅವ್ರಿಗೆ ಬರ್ತಿದ್ದ ಸಂಬಳ 600 ರೂಪಾಯಿ ಅವಾಗ, 600 ರೂಪಾಯಿ. ಬಟ್ ನಂದು ಏನು ಆ ಕಂಪ್ಯೂಟರ್ ಫೀಸ್ 700 ರೂಪಾಯಿ ತಿಂಗಳಿಗೆ. ಆಮೇಲೆ ನಮ್ಮಮ್ಮ ಹೇಳಿದ್ರು, ಏನೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಕೊಡ್ತೀನಿ, ನೀನು ಹೋಗು ಕಲಿ ಅಂತ. ಗೊತ್ತಿಲ್ಲ, ಆ ಒಂದು ಕಾನ್ಫಿಡೆನ್ಸ್ ಮೇಲೆ ಹೋದೆ. ಬಟ್ ಅವರು 1 ವರ್ಷ ನನಗೆ ಓದಿಸಿದ್ರು. ನನಗದೊಂದು ಎಲ್ಲೋ ಕಾಡ್ತಿತ್ತು, ಯಾಕಂದರೆ ಅವರು ಸಂಪಾದನೆ ಮಾಡೋದೇ 600 ರೂಪಾಯಿ ತಿಂಗಳಿಗೆ, ನಂಗೆ 700 ರೂಪಾಯಿ ಅದು ಏನು ಮಾಡ್ತಿದ್ರು ಅಂತ ಗೊತ್ತಿಲ್ಲ, ಅವ್ರು ಎಷ್ಟು ಕಷ್ಟ ಬೀಳ್ತಿದ್ರು ಅಂತ ಗೊತ್ತಿಲ್ಲ. 700 ರೂಪಾಯಿ ಕರೆಕ್ಟಾಗಿ ನನಗೆ ಕೊಪ್ಪಳಕ್ಕೆ, ನಮ್ಮ ಅತ್ತೆ ಮನೆಯಲ್ಲಿ ಇದ್ಕೊಂಡು ಓದಿದ್ದು, ನಮ್ಮೂರಲ್ಲೆಲ್ಲ ಇಲ್ಲ. ಆಮೇಲೆ ಅತ್ತೆ ಮನೆ, ನಮ್ಮ ಅಪ್ಪನ ತಂಗಿ ಮನೆ ಇತ್ತು, ಅವ್ರ ಮನೆಯಲ್ಲಿದ್ದು 1 ವರ್ಷ ಕಂಪ್ಯೂಟ್ರ್ ಡಿಪ್ಲೊಮಾ ಮಾಡಿದೆ. ಅಂದರೆ ನನಗೆ ಸ್ವಲ್ಪ ಕಂಪ್ಯೂಟರ್ ನಾಲೆಜು, ಈ ಎಕ್ಸೆಲ್ಲು, ವರ್ಡು, ಸಿಂಪಲ್ ಆಗಿರೋದು, ಆಮೇಲೆ ಡಾಕ್ಯುಮೆಂಟ್ ಹೆಂಗೆ ಮಾಡೋದು ಅಂತ ಸ್ವಲ್ಪ ನಾಲೆಜ್ ಇತ್ತು, ಅಷ್ಟು ಕಲಿತೆ ನಾನು. ಅದ್ರ ಬೇಸ್ ಮೇಲೆ ಅಲ್ಲೇ ಒಂದು ಸಂಸ್ಥೆ ಇತ್ತು, ಅವ್ರು ನನಗೆ ಕೆಲಸ ಕೊಟ್ಟರು, ಇದು ಒಂದು ಆಪ್ರೇಟ್ ಮಾಡೋಕ್ಕೆ ಕೆಲಸ ಕೊಟ್ಟರು. ಅಲ್ಲಿ 1 ವರ್ಷ ಮಾಡಿದೆ ನಾನು. ಆಮೇಲೆ ಯಾಕೋ ಅದು ಸರಿ ಹೋಗಲಿಲ್ಲ ಅಂತ ಬಿಟ್ಟು ಮನೆಗೆ ಬಂದೆ. ಆ್ಯಕ್ಚುಲಿ ನಾನು ಆ ಕಂಪ್ಯೂಟರ್ ಆಪ್ರೇಟರ್ ಕೆಲಸ ಮಾಡಿದ್ದು ಈ ರಾಯಚೂರು ಡಿಸ್ಟಿಕ್ ದೇವದುರ್ಗ ತಾಲೂಕು ಜಾಲಹಳ್ಳಿ ಅಂತ ಒಂದು ಊರು, ಅಲ್ಲಿ ಸಮೂಹ ಸಾಮರ್ಥ್ಯ ಅನ್ನೋ ಒಂದು ಸಂಸ್ಥೆ, ಅಲ್ಲಿದ್ದೆ ನಾನು. ಅದು ಯಾಕೋ 1 ವರ್ಷ ಆದಮೇಲೆ ನಂಗೆ ಸರಿ ಹೋಗಲಿಲ್ಲ, ಕೆಲಸ ಬಿಟ್ಟೆ. ಬಟ್ ಒಂದು ಕೆಲಸ ಬಿಟ್ಟು ನಾನು ಬಂದು ಮನೇಲಿದ್ದೆ, 3 ತಿಂಗಳು ಮನೇಲಿದ್ದೆ ನಾನು. ಬಟ್ ಆ 3 ತಿಂಗಳು ನನಗೊಂದು 3 ಯುಗದಂಗೆ ಅದು ಎಷ್ಟು ಒಂದು ಕ್ರಿಟಿಕಲ್ ಕಂಡೀಷನ್ ಅಂದರೆ, ಅದು ನನ್ನ ಮನಸ್ಸೊಳಗನೆ, ಅದು ಒಳಗನೆ ತುಮುಲ, ಅದು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಅನುಭವ್ಸೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಕಷ್ಟಪಡ್ತಾರೆ, ಅವ್ರ ಕಣ್ಣೆದ್ರಿಗೆ ನಾನಿದ್ರೆ ಅವ್ರಿಗೊಂದು ಏನಂದರೆ, ಏನು ಮಾಡ್ಬೇಕು ಇವಳು, ಏನು ಮಾಡೋಕ್ಕಾಗುತ್ತೆ ನಾನು, ಯಾಕಂದರೆ ಗೌರ್ಮೆಂಟ್ ಜಾಬ್ ಎಲ್ಲ ಮಾಡಿದ್ದಾರೆ, ಏನೂ ಆಗ್ತಾ ಇಲ್ಲ. ಅವರು ದಿನಾನು ಏನು, ಆಮೇಲೆ ಹಳ್ಳಿನಲ್ಲಿ ಏನೂ ನಮಗೆ ಅಪಾರ್ಚುನಿಟಿ ಇಲ್ಲ, ಏನು ಯಾವ ಕೆಲಸಕ್ಕೆ ಹೋಗೋಕ್ಕೂ ಒಂದು ಅವಕಾಶಗಳಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಏನು ಮಾಡೋದು 3 ತಿಂಗಳು ಏನಿಲ್ಲ. ನಮ್ಮಮ್ಮ ಪಾಪ ಅಂಗನವಾಡಿ ಸ್ಕೂಲ್ಗೆ ಹೋಗೋರು, ಅವ್ರು ಬರೋಷ್ಟು ಅಷ್ಟರೊಳಗಡೆ ನಾನು ಮನೆ ಕೆಲಸ ಎಲ್ಲ ಕಲ್ತ್ಬಿಟ್ಟಿದ್ದೆ, ಎಲ್ಲ ಮಾಡ್ತಿದ್ದೆ ನಾನು. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಆಮೇಲೆ ನಮ್ಮ ಮನೆ ಅವಾಗೆಲ್ಲ ಹಳ್ಳಿಗಳಲ್ಲಿರೋದ್ರಿಂದ ಈ ಸಗಣಿ ಸಾರಿಸೋದೆಲ್ಲ ಇತ್ತು, ಅದನ್ನೆಲ್ಲ ಮಾಡ್ತಿದ್ದೆ ನಾನು. ಹಬ್ಬ ಹುಣ್ಣಿಮೆಗೆಲ್ಲ ಸಗಣಿ ಸಾರಿಸಿ. ಹೇಗ್ ಮಾಡ್ತಿದ್ರಿ ಮ್ಯಾಮ್? 2 ಕಾಲುಗಳು ಸಾಮರ್ಥ್ಯನೇ ಇಲ್ಲ ಅಲ್ವಾ? 1 ಕಾಲು ಪೂರ್ತಿ ಸಾಮರ್ಥ್ಯ ಇಲ್ಲ ಮೇಡಮ್, ಅದು ಬಲಗಾಲು ಚೆನ್ನಾಗಿದೆ ನನಗೆ. ಬಟ್ ಎಲ್ಲ ನಾನು ಕೂತ್ಕೊಂಡು ನಾನು ಮೂಮೆಂಟ್ ಅಂದ್ರೆ ಇದನ್ನೆಲ್ಲ ಬಿಟ್ರೆ ನಾನು ಕೈಯಿಂದ ಓಡಾಡ್ತೀನಿ, ನನಗೇನ್ ಬೇಜಾರಿಲ್ಲ ಹೇಳ್ಕೊಳಕ್ಕೆ. ಅದ್ರಲ್ಲಿ ಏನಿದೆ? ಅಯ್ಯೋ, ಅಂಬೆಗಾಲ್ ಇಟ್ಕೊಂಡು ಮಕ್ಳು ಹೆಂಗ್ ಓಡಾಡ್ತಾರ, ಮಕ್ಳು ಓಡಾಡ್ತಾರಲ್ವಾ, ಸೊ ನಿಲ್ಲೋಕ್ ಮುಂಚೆ ಮಕ್ಳು ಹೆಂಗ್ ಓಡಾಡ್ತಾರ ಹಂಗೆ ಇವತ್ತು ಕೂಡ ಮನೇಲಿ ಹಂಗೆ ಓಡಾಡ್ತಾರೆ ಮೇಡಮ್. ಅದ್ರ ಬಗ್ಗೆ ಏನ್ ಬೇಜಾರಿಲ್ಲ. ಬಟ್ ನಾನು ಕಂಫರ್ಟ್ ಆಗಿದ್ದೀನಿ, ನಾನು ಎಲ್ಲ ಕೆಲಸ ಅಲ್ಲ, ಎಲ್ಲ ಕೈಕಾಲ್ ಸರಿ ಇದ್ದೇನೆ ಓಡಾಡೋದೇ ಆಕ್ಟಿವ್ ಆಗಿರಲ್ಲ ಈಗಿನ ಜಗತ್ನಲ್ಲಿ. ಅಂಥದ್ರಲ್ಲಿ ಯು ಆರ್ ಸೋ ಆಕ್ಟಿವ್, ಹೆಮ್ಮೆ ಪಡ್ಬೇಕು. ಹಂಗಾಗಿ ಎಲ್ಲ ಕೆಲಸ ಕಲ್ತ್ಬಿಟ್ಟಿದ್ದೆ ನಾನು. ಆಮೇಲೆ ನಮ್ಮಮ್ಮ ಅಡುಗೆ ಮಾಡಿಟ್ಟು ಅಡುಗೆ ಕೂಡ ಮಾಡ್ತಿದ್ದೆ ನಾನು ಅಷ್ಟರೊಳಗಡೆ. ಬಟ್ ಅವರೇ ನಂಗೆ ಅಡುಗೆ ಮಾಡಕ್ಕೆ ಬಿಡ್ತಿರ್ಲಿಲ್ಲ. ಬಟ್ ಅವ್ರು ಬರೋಷ್ಟರಲ್ಲಿ ಎಲ್ಲ ಕಸ ಗುಡಿಸೋದು, ಪಾತ್ರೆ ತೊಳೆದು, ಬಟ್ಟೆ ಒಗ್ದಾಕಿ, ಆಮೇಲೆ ಏನಾರು ಹಬ್ಬ ಹುಣ್ಣಿಮೆ ಇದ್ರೆ ಅದು ಸಗಣಿ ಸಾರಿಸಿ ಎಲ್ಲ ಅಷ್ಟು ಮಾಡ್ತಿದ್ದೆ. ಬಟ್ ನಮ್ಮ ಅಪ್ಪ ಅಮ್ಮಂಗೂ ಗೊತ್ತು ದಿಸ್ ಇಸ್ ನಾಟ್ ಅದೆಲ್ಲ ನನ್ನ ಲೈಫ್ ಅಲ್ಲ ಅಂತ ಗೊತ್ತು, ನನಗೂ ಗೊತ್ತು ಇದು ನನ್ನ ಲೈಫ್ ಅಲ್ಲ, ಹೌ ಲಾಂಗ್ ಐ ಡೂ ದಿಸ್ ಅಂತ. ಓಕೆ, ಆದ್ರೂ ಇರೋವರೆಗೂ ಚೆನ್ನಾಗಿ ಮಾಡಬೇಕು, ಮಾಡ್ತಾ ಇದ್ದೆ ನಾನು. ಆಮೇಲೆ ಒಂದಿನ ಮತ್ತೆ ನಾನು ಕೊಪ್ಪಳಕ್ಕೆ ವಾಪಸ್ ಹೋದೆ, ನಮ್ಮ ಅತ್ತೆ ಮನೆಗೆ ಹೋಗಿ ಏನೋ ಒಂದು ಹುಡ್ಕೋಣ, ಅದು ಸಿಟಿ ಪ್ಲೇಸ್ ಅಲ್ವಾ ಅಂತ ಹೋದೆ. ಆಮೇಲೆ ಅಲ್ಲಿ ಇನ್ನೊಂದು ಸಂಸ್ಥೆ ಇತ್ತು, ಅಲ್ಲಿ ಒಂದು ಕೆಲಸ ಕೇಳೋಣ ಅಂತ ಹೋದೆ. ಗೊತ್ತಿಲ್ಲ, ಅವ್ರ ಮೊದ್ಲಿಂದಾನು ಸ್ವಲ್ಪ ಪರಿಚಯ ಇದ್ರು, BC ಪಾಟೀಲ್ ಸರ್ ಅಂತ. ಅವ್ರು ನಾನು ನೋಡಿದ ತಕ್ಷಣ, ಅವ್ರದ್ದು ಆಫೀಸ್ ಇರೋದು ಗಂಗಾವತಿ, ಸುಮ್ಮನೆ
ಫೋನ್ ಮಾಡಿ ಕೇಳಿದೆ, ಸರ್ ಏನಾದರೂ ಕೆಲಸ ಇದ್ದರೆ ಹೇಳಿ ಸರ್ ಅಂತ. ಕೊಪ್ಪಳದಲ್ಲೇ ನಮ್ಮದೊಂದು ಬ್ರ್ಯಾಂಚ್ ಇದೆ ಅಮ್ಮ, ನೋಡು ಬೇಕಾದರೆ ಮಾಡು ಅಂತ ಹೇಳಿದ್ರು. ಹ್ಞೂ ಅಂತ ಒಪ್ಕೊಂಡೆ, ಯಾಕಂದರೆ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ, ಏನೋ ಒಂದು ಇರಲಿ. ಫಸ್ಟ್ ನನಗೆ ನಮ್ಮ ಮನೆಯಿಂದ ನಾನು ದೂರ ಇರೋದು ಬೇಕಾಗಿತ್ತು ನನಗೆ. ಅವ್ರು ನನ್ನನ್ನು ದಿನ ನೋಡಿ ನೋಡಿ ಕೊರ್ಗೋದು ನನ್ನ ಕೈಲಿ ನೋಡೋಕ್ಕಾಗ್ತಿರ್ಲಿಲ್ಲ. ಆದರೆ ಆಯಿತು, ನಾನು ಬಟ್ ಅಲ್ಲಿ ಏನೂ ಕೆಲಸ ಇರಲಿಲ್ಲ, ಸ್ವಲ್ಪ ಒಂದಿಷ್ಟು ಡಾಕ್ಯುಮೆಂಟೇಶನ್ ಏನೋ ಬರೆಯೋದು ಅಷ್ಟಿತ್ತು. ಇಡೀ ದಿನ ಸುಮ್ಮನೆ ಕೂತಿರ್ಬೇಕು ಅಲ್ಲಿ. ಅವರು ಫೀಲ್ಡ್ಗೆ ಹೋಗೋರು, ಯಾರೂ ಇರ್ತಿರ್ಲಿಲ್ಲ ಆಫೀಸಲ್ಲಿ, ಒಬ್ಬಳೇ ಕೂತಿರ್ಬೇಕು. ಅವ್ರು 3 ಗಂಟೆ 4 ಗಂಟೆಗೆ ಫೀಲ್ಡಿಂದ ಬಂದ ಮೇಲೆ ಅವ್ರದ್ದು ಏನೋ ಒಂಚೂರು ಕೆಲಸ ಮಾಡಿಟ್ಟು ಬರೋದು. ಒಂದಿನ ಓಕೆ, 2 ದಿನ ಓಕೆ, ಎಷ್ಟು ದಿನ ಅಂತ ಒಬ್ಬಳೇ ಕೂತ್ಕೊಳ್ಳಿ ಅಲ್ಲಿ ಆಫೀಸಲ್ಲಿ. ಆಮೇಲೆ ಏನೋ ಗೊತ್ತಿಲ್ಲ, ಅದು ನನಗೆ ಏನಿದು ಹಿಂಗಾಗೋಯ್ತು ಲೈಫು ಅಂತ. ಆಮೇಲೆ ಏನಾಯಿತು ಅಂದರೆ, ಬೆಂಗಳೂರಲ್ಲಿ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದಿ ಬ್ಲೈಂಡ್ ಸ್ಕೂಲು, ಅದರಲ್ಲಿ ಇನ್ನೊಂದು ಸಂಸ್ಥೆ ಲಿಯನಾರ್ಡ್ ಚೆಶೈರ್ ಇಂಟರ್ನ್ಯಾಷನಲ್ ಅಂತ, ಅಲ್ಲಿ ಒಬ್ಬರು ರಾಜೇಂದ್ರ, KR ರಾಜೇಂದ್ರ ಅಂತ, ಅದು ನೋಡ್ಕೊಂಡು ಹೋಗ್ತಿದ್ರು. ಅವರು ಈ BC ಪಾಟೀಲ್ ಸರ್ಗೆ ಫೋನ್ ಮಾಡಿ, ನಿಮ್ಮ ಭಾಗದಲ್ಲಿರೋ ಯಾವುದಾದ್ರೂ ಒಂದು ಅಂಗವಿಕಲ ಮಹಿಳೆ, ಮಿನಿಮಮ್ SLC ಆಗಿರಬೇಕು, ಅಂಥವ್ರು ಯಾರಾದರೂ ಇದ್ದರೆ ಕಳಿಸಿ, ನಾನು ಟ್ರೈನಿಂಗ್ ಕೊಡ್ತೀನಿ ಅಂತ ಏನೋ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರಂತೆ. ಅಂದರೆ ಆಫೀಸ್ ಮ್ಯಾನೇಜ್ಮೆಂಟ್ ಟ್ರೈನಿಂಗು. ಅಂದರೆ ಈ ಬೆಂಗಳೂರಲ್ಲೆಲ್ಲ ಆಫೀಸ್ ಮ್ಯಾನೇಜ್ಮೆಂಟ್ ಅಂದರೆ ಒಂದು ಫ್ಲೋನಲ್ಲಿ ಹೋಗಬೇಕು. ಸುಮ್ಮನೆ ನಾವು ಹೆಂಗಂದ್ರೆ ಹಾಗೆ ರಿಸೀವ್ ಮಾಡೋಕ್ಕಾಗಲ್ಲ ಗೆಸ್ಟ್ನ, ಫೋನಲ್ಲಿ ಹೆಂಗೆ ಮಾತಾಡಬೇಕು, ಒಂದು ಫಾರ್ಮ್ಯಾಟ್ ಇರುತ್ತೆ ಅದಕ್ಕೆ. ಆಮೇಲೆ ನಾವು ಡೋನರ್ಸ್ ಎಲ್ಲ ಬಂದರೆ ಹೆಂಗೆ ರಿಸೀವ್ ಮಾಡಬೇಕು, ಅವ್ರ ಜೊತೆ ಹೆಂಗೆ ಮಾತಾಡಬೇಕು ಅಂತೆಲ್ಲ, ಅದನ್ನು ಕಲಿಸ್ಕೊಡ್ತೀನಿ ನಾನು ಅಂತ. ಬಟ್ ಗೊತ್ತಿಲ್ಲ, ನಂದು ಒಂದು ಜೀವನದ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅಂದ್ರೆ ಸದಾ ನಿಮ್ ತಲೆಯಲ್ಲಿ ಇದ್ದೇ ಇತ್ತಲ್ವಾ, ನಾನೇನಾದ್ರೂ ಮಾಡ್ಬೇಕು, ಅದಕ್ಕೆ ಯೂನಿವರ್ಸೇ ನಿಮಗೆ ದಾರಿ ಮಾಡ್ಕೊಡ್ತಾ. ಅದೇ ಬಹುಶಃ ಇರ್ಬಹುದೇನೋ. ಬಟ್ ಆ BC ಪಾಟೀಲ್ ಸರ್ಗೆ ದಿನ ಎವ್ರಿ ಡೇ ಅವ್ರ ಕಣ್ಮುಂದೆ ಬರುವಂತಹ ಸಾವಿರಾರು ಹುಡುಗಿರಿದ್ರು, ಅಂದರೆ ಅಂಗವಿಕಲ ಹುಡುಗಿರು, ಅವ್ರ ಕಣ್ಣಿದ್ರಿಗೆ ಓಡಾಡುವಂಥವ್ರು. ಅದೆಲ್ಲ ಬಿಟ್ಟು ನಾನೇ ಅವ್ರ ಮೈಂಡಲ್ಲಿ ಬರಬೇಕು ಅಂತಂದರೆ ಸಮಥಿಂಗ್ ಮಿರಾಕಲ್ ಅಂತಲೇ ಹೇಳ್ಬೋದು. ನಾನು ಗೊತ್ತಿಲ್ಲ, ನಾನೆಲ್ಲೋ ಕೊಪ್ಪಳದಲ್ಲಿರೋಳು, ಅವರು ಗಂಗಾವತಿನಲ್ಲಿರೋರು. ಇಮಿಡಿಯೇಟಾಗಿ ನನಗೆ ಫೋನ್ ಮಾಡಿದ್ರು, ನಮ್ಮ ಆಫೀಸ್ಗೆ ಅಲ್ಲೇ ಇರ್ತಿದ್ನಲ್ಲ ನಾನು. ಫೋನ್ ಮಾಡಿಬಿಟ್ಟು, ಶ್ರೀದೇವಿ, ಒಂದು ಬೆಂಗಳೂರಿಗೆ ಹೋಗೋಕ್ಕೆ ಒಂದು ಅವಕಾಶ ಇದೆ, ಹೋಗ್ತೀಯಾ ಅಂತಂದರು. ಏನು ಸರ್ ಅಂದೆ. ಹಿಂಗೆ ಹೋಗಬೇಕು, ಕರೆದಿದ್ದಾರೆ, ಹೋಗ್ತೀಯಾ? ಏನು ಹಿಂದೆ ನೋಡಲಿಲ್ಲ, ಮುಂದೆ ನೋಡಲಿಲ್ಲ, ಹೋಗ್ತೀನಿ ಸರ್ ಅಷ್ಟೇ ಒಪ್ಕೊಂಡೆ ನಾನು. ಉತ್ತರ ಕನ್ನಡದ ಬಂಡದ ಇದೆಯಾ? ಹೌದು ಹೌದು ಹೌದು. ನಿಜ. ನಾನು ನಮ್ಮ ಮನೇಲಿ ಕೇಳ್ತೀನಿ, ಏನೂ ಹೇಳಲಿಲ್ಲ ಮೇಡಮ್. ನಮ್ಮ ಮನೇಲಿ ಕೇಳೋದು ಬೇಡ, ನಂಗೆ ಫಸ್ಟ್ ನಾನು ಹೋಗ್ಬೇಕು. ಹೌದು. ಆಮೇಲೆ ಆಯಿತು ಅಂತ ಅವ್ರು ಏನು ಹೇಳಿದ್ರು, ಅವ್ರೇನು ಹೇಳಿಲ್ಲ, ಒಂದು ನಂಬರ್ ಕೊಡ್ತೀನಿ, ನೀನು ಅವ್ರ ಹತ್ರ ಮಾತಾಡ್ಕೊಂಡು ಹೋಗು ಅಂತ. ಸರಿ ಅಂತ ನಂಬರ್ ಇಸ್ಕೊಂಡೆ. STDಲಿ ಹೋಗಿ ಮಾತಾಡಬೇಕಿತ್ತು. ಇಮ್ಮಿಡಿಯೇಟ್ ಹೋದೆ, STD ಹೋಗಿ ರಾಜೇಂದ್ರ ಸರ್ಗೆ ಫೋನ್ ಮಾಡಿದೆ. ಅವರೇ ಫೋನ್ ತೊಗೊಂಡ್ರು. ಸರ್, BC ಪಾಟೀಲ್ ಸರ್ ನಿಮ್ಮ ನಂಬರ್ ಕೊಟ್ಟರು. ಆಮೇಲೆ ಅವ್ರು ಹೇಳಿದ್ರು, ಏನೇನು ಹೆಸರು, ಏನು ಮಾಡ್ಕೊಂಡಿದ್ಯಾ, BCom ಅಂತೆಲ್ಲ ಹೇಳಿದ ತಕ್ಷಣ, ನಮ್ಮ ಭಾಗದಲ್ಲಿ BCom ಓದೋದು ತುಂಬ ರೇರು, ಯಾರೂ ಓದಲ್ಲ ಅಷ್ಟೊಂದು. ಅವ್ರಿಗೆ ಅದೇನೋ ಅನ್ನಿಸ್ತಾ ಗೊತ್ತಿಲ್ಲ. ಹಂಗಾರೆ ಬಂದ್ಬಿಡು ಅಂತಂದರು. ಯಾವಾಗ ಬರಬೇಕು ಸರ್ ಅಂದೆ. ಅವತ್ತು ಶುಕ್ರವಾರ ನಾನು ಕಾಲ್ ಮಾಡಿದ್ದು, ನಾಳೆ ನೈಟ್ ಬಿಟ್ಬಿಟ್ಟು ಭಾನುವಾರ ಬೆಳಿಗ್ಗೆ ಬಂದ್ಬಿಡು ಅಂತ. ಆಯ್ತು ಸರ್ ಅಂತ ನಾನು ಹಿಂದೆ ಮುಂದೆ ಎಂತ ಯೋಚನೆ ಮಾಡಿಲ್ಲ ಮೇಡಮ್. ನಾನು ಆಯ್ತು ಸರ್ ಅಂತ ಒಪ್ಕೊಂಡ್ಬಿಟ್ಟೆ ನಾನು. ಆಮೇಲೆ ನಿಜ ಹೇಳ್ತೀನಿ, ನಮ್ಮ ಅಪ್ಪ ಅಲ್ಲ, ಇವ್ರು ನೋಡಿದ್ರೆ ಇವ್ರ ಮಾತು ಅವ್ರಿಗೆ ಎಷ್ಟು ಉತ್ಸಾಹ ಅಂತ ಅನ್ಸುತ್ತೆ. ಯು ಆರ್ ಸೋ ಹ್ಯಾಪನಿಂಗ್, ಸೋ ಲೈವ್ಲಿ. ಐ ಥಿಂಕ್ ಅದೇ ನಿಮ್ ಲೈಫ್ ನ ಕರ್ಕೊಂಡ್ ಇಲ್ಲಿ ತನಕ ಬರ್ತಾ ಇದೆ. ಓಕೆ. ಆಮೇಲೆ ಬೆಂಗಳೂರಿಗೆ ಬಂದ್ರಿ. ಆಮೇಲೆ ನನ್ಗೆ ಬೆಂಗಳೂರು ಗೊತ್ತೇ ಇಲ್ಲ. ಅವ್ರು ಏನ್ ಹೇಳಿದ್ರು, ಒಂದೇ ಒಂದು ಅಡ್ರೆಸ್, ಮೆಜೆಸ್ಟಿಕ್ ಇಳಿ, 25E ಬಸ್ ಹತ್ತು, ರಾಗಿಗುಡ್ಡ ಸ್ಟಾಪ್ ಅಲ್ಲಿ ಇಳಿ, ಅಲ್ಲಿ ರಮಣ ಮಹರ್ಷಿ ಅಂತ ಕೇಳು, ಬಂದ್ಬಿಡು ಅಂತ. ಆ ಡೈಲಾಗ್ ನೆನ್ಪಿಟ್ಕೊಂಡಿದ್ದಾರೆ. ನನಗೆ ಹೇಳ್ತೀನಿ, ಪ್ರತಿಯೊಂದು ನೆನಪಿದೆ ನನಗೆ. ಅಷ್ಟೇ ಹೇಳಿದ್ದವರು, ಮೆಜೆಸ್ಟಿಕ್ ಅಲ್ಲಿ ಇಳಿ, 25E ಬಸ್ ಹತ್ಕೋ, ರಾಗಿಗುಡ್ಡ ಸ್ಟಾಪ್ ಇಳಿ, ಅಲ್ಲಿ ಯಾರನ್ನಾರು ಕೇಳು ರಮಣ ಮಹರ್ಷಿ ಸ್ಕೂಲ್ ಎಲ್ಲಿದೆ ಅಂತ, ಸ್ಕೂಲಿಗೆ ಬಂದ್ಬಿಟ್ರೆ ರಾಜೇಂದ್ರ ಸರ್ ಅಂತ ಹೇಳು, ಎಲ್ಲ ಸರಿ ಹೋಗುತ್ತೆ ಅಂತ. ಆಯ್ತು, ಅಷ್ಟೇ. ನನಗೆ ಏನು ನನ್ನ ತಲೆಯಲ್ಲಿಲ್ಲ, 25E ಬಸ್ ಹತ್ಬೇಕು, ರಾಗಿಗುಡ್ಡ. ಅಲ್ಲ, ಅವ್ರು ಇಷ್ಟು ಸುಂದರವಾಗಿ ಹೇಳ್ತಿರೋದು ಎಲ್ರಿಗೂ ಅನ್ಸ್ಬೋದು, ಆದ್ರೆ ಇಮ್ಯಾಜಿನ್ ಅವ್ರಿಗೆ ನಡೆಯೋದಕ್ ಬರಲ್ಲ. ಹೌದು, ಅಷ್ಟು ಒಬ್ರೆ ಅಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗಿರುತ್ತೆ. ಶಿ ಈಸ್ ಸೋ ಲೈವ್ಲಿ, ಆರಾಮಾಗಿ ಅದನ್ನ ಜೋಶಲ್ಲಿ ತಗೊಂಡು ಹೇಳ್ತಿದ್ದಾರೆ. ಎಲ್ಲಾನು ಈಸಿ ನಾಟ್ ಈಸಿ, ಕೇಳಕ್ ಈಸಿ ಮೇಡಮ್, ಹೇಳಕ್ಕೂ ಅದೇ ನೋಡೋರ್ಗು ತುಂಬಾ ಬಂದ್ರು ಅಂತ ಅನ್ಸುತ್ತೆ. ಬಟ್ ಆ ಬರೋ ಜರ್ನಿಯಲ್ಲಿ ಅವ್ರಿಗೆ ಎಷ್ಟು ಒಂದು ಪುಟ್ಟದು ಅನ್ಭವಿಸಿರ್ಬೇಡ. ಅದೇ ನನಗೆ ಬೆಂಗಳೂರೇ ಗೊತ್ತಿಲ್ಲ ಮೇಡಮ್ ನನಗೆ. ಆಮೇಲೆ ನನಗೆ ಅಲ್ಲಿ ಬೆಂಗಳೂರು ಬಂದ ಮೆಜೆಸ್ಟಿಕ್ ಅಲ್ಲಿ ಇಳಿಯೋವರೆಗೂ ಇಷ್ಟು ಕಷ್ಟ ಇದೆ ಅಂತ ನಂಗೆ ಗೊತ್ತೇ ಆಗಿಲ್ಲ. ನನಗೆ ಬರೀ ಅದೇ ತಲೆಯಲ್ಲಿ, ಬಹಳ ಸುಲಭ ಅಲ್ವಾ ಮೆಜೆಸ್ಟಿಕ್ಕಿಗೆ ಬರೋದು, 25 ಬಸ್, ಓ ಸೂಪರ್ ಇದು ಅಂತ ಅನ್ಕೊಂಡು ಬಂದ್ಬಿಟ್ಟಿದ್ದೀನಿ.
ನಾನು ಇಳಿತೀನಿ, ನನಗೆ ಎಲ್ಲಿ ಹೋಗಬೇಕು ಗೊತ್ತಾಗ್ತಾ ಇಲ್ಲ. ಅದು ಬೇರೆ ಬ್ಯಾಗು, ನಾನು ಹೇಳಿದ್ನಲ್ಲ, ನಾನು ಬ್ಯಾಗ್ ಹೊತ್ಕೊಂಡು ಅವ್ರು ಎಲ್ಲೋ ಆಚೆ ಕಡೆ ಇಳಿಸಿದ್ರು. ಅಲ್ಲಿಂದ ನಾನು BMTC ಬಸ್ ಸ್ಟಾಪಿಗೆ ನಡ್ಕೊಂಡು ಬರಬೇಕು. ಆ ಹೆವಿ ಬ್ಯಾಗ್. ನಾನು ನಮ್ಮ ಮನೇಲಿ ಹೇಳಲೇ ಇಲ್ಲ ನಾನು ಬೆಂಗಳೂರಿಗೆ ಹೋಗಿ. ನಮ್ಮ ಅತ್ತೆ ಇದ್ರಲ್ಲ, ನಾ ಬೆಂಗಳೂರಿಗೆ ಹೋಗ್ತೀನಿ. ಹೌದಾ, ಯಾಕೆ ಹೋಗ್ತೀಯ? ನಾನು ಹೋಗ್ತೀನಿ ಒಟ್ಟು, ಆಯಿತಾ, ನನಗೇನು ಪ್ರಾಬ್ಲಮ್ ಆಗಲ್ಲ, ಹೋಗ್ತೀನಿ. ಹ್ಞೂ ಸರಿ ಅಂತಂದರು. ಆಮೇಲೆ ನಾನು ಏನಂದರೆ 6 ತಿಂಗಳಿಗೆ, ನಾನು 6 ತಿಂಗಳು ಇರಬೇಕು ಅಂತ ನಾನು ಮೈಂಡಲ್ಲಿ ಸೆಟ್ ಮಾಡ್ಕೊಂಡೇ ಬಂದಿರೋದು. ನಾನು ಇರಬೇಕು ಅಂತ ನಾನು ನನಗೇನು ಅವಾಗ ನಾವೇನು ಅಂಥ ಶ್ರೀಮಂತರು ಅಲ್ಲ, ಏನಿಲ್ಲ. ನನ್ನ ಡ್ರೆಸ್ಸೇ ಇಲ್ಲ ನನ್ನ ಹತ್ರ. ಒಂದು 2-3 ಡ್ರೆಸ್ ಇರ್ಬೋದು ಅಷ್ಟೇ. ಅದನ್ನೇ ಒಂದು 2-3 ಡ್ರೆಸ್ ಇಟ್ಕೊಂಡೆ ನಾನು. ಆಮೇಲೆ ಅವ್ರು ಹೇಳಿದರು, ಇಲ್ಲೆಲ್ಲ ನನಗೆ ಇರೋಕ್ಕೆ ಇರುತ್ತೆ ವ್ಯವಸ್ಥೆ, ನೀನೇನು ತುಂಬ ತಲೆ ಕೆಡಿಸ್ಕೋಬೇಡ, ಬಂದ್ಬಿಡು ಅಂತ. ಆಮೇಲೆ ನಾನು ಒಂದು 2-3 ಡ್ರೆಸ್ ಇಟ್ಕೊಂಡು ಅಷ್ಟೇ. ನಾನು ಒಂದು ಬ್ಯಾಗ್ ಅಂದರೆ ಚಿಕ್ಕ ಬ್ಯಾಗ್ ಅಷ್ಟೇ ಇಟ್ಕೊಂಡು ಬಂದೆ ನಾನು. ಆ ಬ್ಯಾಗ್ ಹೊತ್ಕೊಂಡು ಅಲ್ಲಿಂದ BMTC ಕೇಳ್ಕೊಂಡು ಹೆಂಗೆ ಹೋಗ್ಬೇಕು ಅಂತ ಕೇಳ್ಕೊಂಡು ಬಂದೆ ನಾನು. ಆ್ಯಕ್ಚುಲಿ 4 ಗಂಟೆಗೆ ಬೆಳಗ್ಗೆ 3:30ಗೆಲ್ಲ ತೊಗೊಂಬಂದು ಮೆಜೆಸ್ಟಿಕ್ಕಿಗೆ ಹಾಕಿದೆ ನಾನು ಕೇಳ್ಕೊಂಡು BMTC ಬಸ್ ಸ್ಟಾಪಿಗೆ ಬಂದೆ. ಅಲ್ಲಿ ಪ್ಲಾಟ್ಫಾರ್ಮ್ ಕೇಳಿಕೊಂಡು, ಬಟ್ ಅದು ಏನೋ ಬಂಡ ಧೈರ್ಯ ನನಗೇನಂದರೆ, ಯಾರೋ ಹೆಲ್ಪ್ ಏನೋ ನನಗೇನೋ ಆಗಲ್ಲ, ನಾನು ಐ ವಿಲ್ ರೀಚ್ ಮೈ ಡೆಸ್ಟಿನಿ ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಆಮೇಲೆ ಬಂದೆ, ಕೇಳಿದ್ರು, ಎಲ್ಲ ಹೇಳಿದ್ರು. ಆಮೇಲೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬಸ್ಸು. ಅಲ್ಲೊಂದು ಸ್ವಲ್ಪ ವೆಯ್ಟ್ ಮಾಡಿದೆ. ಆಮೇಲೆ 5 ಗಂಟೆಗೆ ಬಸ್ ಬಂತು, ಹತ್ಕೊಂಡೆ ಕೂತೆ. ರಾಗಿಗುಡ್ಡ ಸ್ಟಾಪ್ ಇಳಿದು ರಮಣ ಮಹರ್ಷಿ ಗೇಟಲ್ಲಿ ಬಂದೆ ನಾನು. ಒಂದು 5:15 ಅಷ್ಟಾಗಿರ್ಬೋದು. ಗೇಟ್ ಬೀಗ ಹಾಕಿತ್ತು. ಅಲ್ಲೊಂದು ಕಲ್ಲಿಟ್ಟಿದ್ರು ಆ ಗೇಟ್ ಹತ್ರ. ಆ ಕಲ್ಲು ಮೇಲೆ ಸುಮ್ಮನೆ ಕೂತ್ಕೊಂಡೆ 5 ಗಂಟೆಗೆ. ನನಗೆ ಅಂಜಿಕೆನೇ ಇಲ್ಲ, ಏನಾಗುತ್ತೆ ಏನು ಅಂತ. ಆ ಗೇಟ್ ಯಾವಾಗ ತೆಗಿಯುತ್ತೆ ಅಂತ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟೆ ನಾನು. ಹಂಗೇ ಕೂತಿದ್ದೀನಿ. ಆಮೇಲೆ 5 ಗಂಟೆ ಮೇಲೆಲ್ಲ ವಾಕು ಓಡಾಡೋರೆಲ್ಲ ಸ್ಟಾರ್ಟ್ ಆದರು. ನನಗೇನು ಅಂಥ ಜಗತ್ತು ಅವತ್ತು ನೋಡಿದ್ನಲ್ಲ, ಎಲ್ಲಿ ಬಂದಿದ್ದೀನಿ ನಾನು, ಏನು ಆಗ್ತಾ ಇದೆ ನನ್ನ ಜೀವನದಲ್ಲಿ, ನನಗೆ ಅಲ್ಲಿ ಅವ್ರು ಹೇಳಿದ್ದು ಭಾಳ ಈಸಿ ಅನ್ನಿಸ್ಬಿಡ್ತು ನನಗೆ. ಮೆಜೆಸ್ಟಿಕ್ಕಲ್ಲಿ ಬಂದು 25E ಹತ್ಕೊಂಡು ಬಾ ಅಂತ ಹೇಳಿದ್ದು ಬಹಳ ಈಸಿ ಇತ್ತು. ಆದ್ರೆ ಅಲ್ಲಿ ಬಂದು ನಾನು ಅಲ್ಲಿವರೆಗೂ ಬಂದಲ್ಲ, ಆ ಒಂದು ಅಷ್ಟು ಟೈಮ್ ಇದೆಯಲ್ಲ, ಅದು ನಾನು ಮಾತ್ರ ಅದನ್ನ ಅನುಭವಿಸಿದ್ದು ಅಷ್ಟೇನೆ. ಅದನ್ನ ನಾನು ಇವತ್ತು ಹೇಳಕ್ಕೂ ಆಗಲ್ಲ. ಕೂತ್ಕೊಂಡೆ. 6 ಗಂಟೆಗೆ ಅವರು ಬಂದು ಸೆಕ್ಯೂರಿಟಿ ಬಾಗಿಲು ತೆಗೆದು ಯಾರು ಬೇಕು ಅಂತ ಕೇಳಿದ್ರು. ರಾಜೇಂದ್ರ ಸರ್ ಅಂದ ತಕ್ಷಣ, ಓ ಅವ್ರ ಕಡೆಯವರಾ, ಬಾ ಒಳಗೆ. ಆಮೇಲೆ ಅವ್ರು ಒಳಗಡೆ ಕರ್ಕೊಂಡೋಗಿ ವಾರ್ಡನ್ ಹತ್ರ, ಅದು ಆ್ಯಕ್ಚುಲಾಗಿ ಬ್ಲೈಂಡ್ ಸ್ಕೂಲ್, ಅದು ವಿತ್ ಹಾಸ್ಟೆಲ್ಲು. ಅಲ್ಲಿ ಬರೀ ಬ್ಲೈಂಡ್ ಮಕ್ಕಳು ಸ್ಕೂಲು ವಿತ್ ಹಾಸ್ಟೆಲ್ ಅದು. ಅಲ್ಲಿ ಹೋಗಿ ವಾರ್ಡನ್ ಹತ್ರ, ಮೇಡಮ್ ಯಾರೋ ರಾಜೇಂದ್ರ ಸರ್ ಕಡೆಯವ್ರು ಬಂದಿದ್ದಾರೆ ಅಂತ. ಬಹುಶಃ ಅವರು ಹೇಳಿ ಇಟ್ಟಿದ್ರು ಅನಿಸುತ್ತೆ ನನಗೆ. ಬನ್ನಿ ಅವರು, ಹ್ಞೂ ಬಾ. ನನ್ನನ್ನು ಅವರು ಒಂದು ಸ್ಟೂಡೆಂಟ್ ಥರನೇ ನೋಡಿದ್ದು, ನಾನೇನಲ್ಲಿ ಗೆಸ್ಟ್ ಏನಲ್ಲ ಅಲ್ಲಿ. ನನಗೇನಂದರೆ ಅದನ್ನೆಲ್ಲ ನೋಡಿದೆ. ನಾನು ಫಸ್ಟ್ ಟೈಮ್ ಅಷ್ಟೊಂದು ಬ್ಲೈಂಡ್ ಜನನ ಒಂದೇ ಸರ್ತಿ ನೋಡಿದ್ದು. ನನಗೆ ಅದು ಇನ್ನೂ ಒಂದು ನನ್ನ ತಲೆ ಕೆಟ್ಟೋಯ್ತು ನನಗೆ. ಹೆಂಗಪ್ಪ ಇದು ಅಂತ. ಅವರು ಏನು ಓಡಾಡ್ತಾ ಇದ್ದಾರೆ, ಅವ್ರ ಪಾಡಿಗೆ ಎಲ್ಲ ಕಡೆ ನನಗೆ ಒಂದು ಕ್ಷಣ ದಿಗ್ಭ್ರಮೆ, ಇವ್ರ ಜೊತೆ ನಾನು ಹೆಂಗಿರೋದು ಅಂತ. ಆಮೇಲೆ ಅವರು, ಮೇಲೆ ರೂಮ್ ಇದೆ, ಅಲ್ಲಿ ಹೋಗು ಅಂತ. ಮೇಲೆ ರೂಮ್ಗೆ, ಅದೆಲ್ಲ ಬ್ಲೈಂಡ್ ಮಕ್ಕಳಿರೋದು ಜಾಗ ಅದು. ಅದರಲ್ಲಿ ಒಂದು ರೂಮು ಬರೀ ಟ್ರೈನೀಸ್, ನಮ್ದು ಸ್ವಲ್ಪ ದೊಡ್ಡವ್ರು ಟ್ರೈನಿಂಗಿಗೆ ಬಂದಂಥವ್ರಿಗೆ ಕೊಟ್ಟಿದ್ರು. ಅಲ್ಲಿ ಆಲ್ರೆಡಿ ಅಲ್ಲಿ ಒಂದು 7 ಜನ ಹುಡುಗಿರು ಬೇರೆ ಟ್ರೈನಿಂಗಿಗೆ ಬಂದಿದ್ರು. ಅವ್ರಿದ್ರು. ನಾನು 8ನೇವಳು. ಅಲ್ಲಿ ಇಷ್ಟು ರೂಮ್ ಇದ್ದಿದ್ದು. ಹೋದೆ ನಾನು. ಎಲ್ಲ ನನ್ನನ್ನು ಒಂಥರ ನೋಡಿದ್ರು, ನಮಗೆ ಜಾಗ ಸಾಕ್ತಾ ಇಲ್ಲ ಇದರಲ್ಲಿ, ಇವರೊಬ್ರು ಎಕ್ಸ್ಟ್ರಾ. ಅದ್ರಲ್ಲಿ ಒಂದು, ಬಟ್ ಇಟ್ಸ್ ಬ್ಯೂಟಿಫುಲ್ ಮ್ಯಾಮ್. ನೀವೆಲ್ಲದನ್ನ ಎಷ್ಟು ಫನ್ನಿಯಾಗಿ ಹೇಳ್ತಿದ್ದೀರಾ. ಬಟ್ ಸೀರಿಯಸ್ಲಿ ಎಲ್ಲ ನಮ್ಗೆ ಇದ್ದವ್ರಿಗೆ ನಮ್ಗೆ ಎಷ್ಟು ತೊಂದರೆ ಅನ್ಸುತ್ತೆ ಅಂತದ್ರಲ್ಲಿ ವಿತ್ ಆಲ್ ದ ಇದು ವೆರಿ ನೈಸ್ ಮ್ಯಾಮ್. ಅಷ್ಟು ಆಯಿತು. ಆಮೇಲೆ ಅವರು, ಆಯ್ತು ಇನ್ನೇನು ಮಾಡೋಕ್ಕಾಗಲ್ಲಲ್ಲ, ವಾರ್ಡನ್ ಕಳಿಸಿದಾರೆ ಅಂದಮೇಲೆ ಅಕ್ಸೆಪ್ಟ್ ಮಾಡಲೇಬೇಕು. ಬಟ್ ಆದರೂ ನನಗೆ ಅವ್ರವರೇ ಕುಚ ಅಂತ ಮಾತಾಡ್ಕೊಳ್ಳೋರು. ನಮಗೆ ಜಾಗ ಇಲ್ಲ, ಮಲ್ಕೊಳಕ್ಕೆ ಜಾಗ ಇಲ್ಲ, ಲಗೇಜ್ ಇಟ್ಕೊಳಕ್ಕೆ ಜಾಗ ಇಲ್ಲ, ಇವ್ರಿಗೆಲ್ಲಿ ಜಾಗ ಕೊಡೋದು, ಹಂಗೆ ಅಂತ. ಬಟ್ ಏನು ಹೋಗಲಿ ಬಿಡು ಅಂತ ಸುಮ್ಮನೆ. ಅದರಲ್ಲಿ 3 ಜನ ಬ್ಲೈಂಡ್ ಹುಡುಗಿರಿದ್ರು, ಒಂದು 4 ಜನ ಚೆನ್ನಾಗಿರೋರು ಇದ್ದರು. ಆಮೇಲೆ ನಾನು ಒಂಥರ ಡಿಫ್ರೆಂಟ್ ಅಲ್ಲ, ಇತ್ಲಾಗ ಬ್ಲೈಂಡು ಅಲ್ಲ, ಚೆನ್ನಾಗಿರೋಳು ಅಲ್ಲ, ನಾನು ಬೇರೆ ಡಿಫ್ರೆಂಟ್ ಡಿಸಬಿಲಿಟಿ ಅಲ್ಲ. ಅದು ಅವ್ರಿಗೆ ಇನ್ನೊಂಚೂರು ಇರ್ಸು ಮುರ್ಸು. ಅಯ್ಯೋ, ಈ ಬ್ಲೈಂಡ್ಗಳಿಗೆ ಅವ್ರು ಚೆನ್ನಾಗಿರೋರೆಲ್ಲ ಅಂದ್ಕೊಳ್ಳೋರು, ಇವ್ರಿಗೆ ಹೆಲ್ಪ್ ಮಾಡೋಕ್ಕೆ ಕಷ್ಟ, ಇನ್ನು ಇವಳೊಬ್ಳು ಬಂದು ಸೇರ್ಕೊಳ್ಳಲ್ಲ, ಇವ್ಳಿಗೇನು ಹೆಲ್ಪ್ ಮಾಡೋದು ಅಂತ. ಬಟ್ ಅದು ಏನೋ ಗೊತ್ತಿಲ್ಲ. ಆಮೇಲೆ ಹಾಗೆ ಸ್ಟಾರ್ಟ್ ಆಯ್ತು ಅದು ಜರ್ನಿ. ಆಮೇಲೆ 10 ಗಂಟೆಗೆ ರಾಜೇಂದ್ರ ಸರ್ ಬಂದರು. ನನ್ನನ್ನು ಕರೆಸಿದ್ರಲ್ಲ ರಾಜೇಂದ್ರ ಸರ್. ಬಟ್ ಈ ಮೂಮೆಂಟನ್ನು ನಾನು ಎಲ್ಲ ಕಡೆನೂ ಹೇಳಿದ್ದೀನಿ ಮೇಡಮ್. ನಾನು
ಬಂದ್ಬಿಟ್ಟು ನನ್ನನ್ನು ಕರೆದ್ರು. ಆಗ ಅಲ್ಲಿ ಕೆಳಗೆ ವಾರ್ಡನ್ನು, ಶ್ರೀದೇವಿ ರಾಜೇಂದ್ರ ಸರ್ ನಿಮ್ಮನ್ನು ನೋಡಕ್ಕೆ ಬಂದಿದ್ದಾರೆ ಅಂತ. ಸರಿ, ನಾನು ಕೆಳಗಿಳಿದು ಬಂದೆ ಮೇಲೆ. ಆಮೇಲೆ ಏನಂದರೆ, ನಾನು ಕ್ರಚ್ ಹಿಡ್ಕೊಂಡು ಓಡಾಡೋದ್ರಿಂದ ಅವಾಗೆಲ್ಲ ನಾನು ವೀಲ್ಚೇರ್ ಎಲ್ಲ ಇಲ್ಲ, ಬರೀ ಕ್ರಚ್ ಹಿಡ್ಕೊಂಡು ಓಡಾಡ್ತಿದ್ದೆ. ಅಲ್ಲೆಲ್ಲ ಹುಡುಗಿರ ಹಾಸ್ಟೆಲ್ಲ ತುಂಬ ನೀರೆಲ್ಲ ಬಿದ್ದಿರೋದು, ಆ ಮೆಟ್ಲ ಮೇಲೆಲ್ಲ ನೀರಿರೋದು. ನಾನು ತುಂಬ ಹುಷಾರಾಗಿ ಓಡಾಡಬೇಕು. ಬಟ್ ಕಾನ್ಫಿಡೆನ್ಸ್ ನನಗೇನು ಬೀಳ್ತೀನ, ಹೋಗ್ಲಿ ಬಿಡು, ಒಂದ್ಸಲಿ ಬಿದ್ದರೆ ಏನಾಗುತ್ತೆ, ಆ ಥರ ಮೈಂಡ್ ಸೆಟ್ಟು ನನಗೆ. ಆಯಿತಾ, ಅಲ್ಲಿಂದ ಬಂದು ರಾಜೇಂದ್ರ ಸರ್ ಫಸ್ಟ್ ಟೈಮು ಅವರು ತುಂಬ ಅಂದರೆ ಬರ್ಮುಡ ಎಲ್ಲ ಹಾಕ್ಕೊಂಡು, ಅವತ್ತು ಭಾನುವಾರ ಬೇರೆ ರಜಾ, ಆ ಒಂದು ಹಾಲಿಡೇ ಮೂಡಲ್ಲಿದ್ದರು ಅವರು ಬಂದು ನನ್ನ ನೋಡಿ, ಓ ಶ್ರೀದೇವಿ ನೀನೇನಾ ಬಂದಿದೆಯಾ ಗಂಗಾವತಿಯಿಂದ, BC ಪಾಟೀಲ್ರು ಕಳಿಸಿದ್ರಾ ಅಂತೆಲ್ಲ ಮಾತಾಡಿದ್ರು. ಹ್ಞೂ ಸರ್ ಅಂತಂದೆ ನಾನು. ಏನು ಮಾಡೋದು ಶ್ರೀದೇವಿ, ಏನು ಮಾಡೋದು ಈಗ, ಮತ್ತೆ ಇರ್ತೀಯಾ ನೀನು 6 ತಿಂಗಳು? ಇರ್ತೀನಿ ಸರ್ ಅಂತಂದೆ. ಏನು ಮಾಡೋದು, ನಿನಗೆ ಟ್ರೈನಿಂಗ್ ಕೊಡೋಣ ಅಂತ ನಂಗೆ ತುಂಬ ಮನಸ್ಸಿತ್ತು, ಬಟ್ ನಿನಗೆ ಆ ಫಂಡು ಇದು ಸ್ಯಾಂಕ್ಷನ್ ಆಗಿಲ್ಲ. ನಿಂಗೆ ಟ್ರೈನಿಂಗ್ ಕೊಡಬೇಕಾಗಿರುವಂಥ ಯಾರೊಬ್ರು ಫಂಡಿಂಗ್ ಮಾಡ್ತಾಯಿದ್ರು, ಆ ಫಂಡನ್ನು ನಿನಗೆ ಕೊಡ್ತಾ ಇಲ್ಲ, ಏನು ಮಾಡೋದು? ನನಗೆ ಆಕಾಶನೇ ತಲೆ ಮೇಲೆ ಬಿದ್ದಾಗ, ಈಗ ವಾಪಸ್ಸು ಹೋಗಿ ನಾನೇನು ಮಾಡಲಿ, ಈಗ ಬಂದುಬಿಟ್ಟಿದ್ದೀನಿ. ಆಮೇಲೆ ನಾನು ಸುಮ್ಮನೆ ಇದ್ದೆ, ಇನ್ನೇನು ಅಲ್ಲ, ಅವ್ರು ಹೋಗು ಅಂದರೆ ನಾನು ಹೋಗಲೇಬೇಕು. ಐ ಡೋಂಟ್ ಹ್ಯಾವ್ ಎನಿ ಅದರ್ ಚಾಯ್ಸ್ ಅಲ್ವಾ. ಈಗ ಅವ್ರು ಇಲ್ಲ, ನನಗೆ ಆಗೋದೇ ಇಲ್ಲ, ನೀನು ವಾಪಸ್ ಹೋಗು ಅಂದರೆ ನಾನೇನು ಮಾಡೋಕ್ಕೆ ಸಾಧ್ಯ, ವಾಪಸ್ ಬರಲೇಬೇಕು. ಆಮೇಲೆ ಒಂದು 2 ನಿಮಿಷ ನಾನು ಸುಮ್ಮನೆ ಹಿಂಗೆ ನಿಂತ್ಕೊಂಡೆ, ಏನೂ ಮಾತಾಡಲಿಲ್ಲ. ಆವಾಗ ಅವ್ರೇನು ಹೇಳಿದ್ರು ನನಗೊಂದು ಮಾತು, ನಿನ್ನನ್ನು ನಿಜವಾಗ್ಲೂ ನಾನು ವಾಪಸ್ ಕಳಿಸ್ಬೇಕು ಅಂತಾನೇ ಇಲ್ಲಿವರೆಗೂ ಬಂದೆ, ಆದರೆ ನಿನ್ನ ಕಣ್ಣು ನೋಡ್ತಾ ಇದ್ದರೆ ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಆ ಕಾನ್ಫಿಡೆನ್ಸಿಗೆ ನನಗೆ ವಾಪಸ್ ಕಳ್ಸೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ. ನನ್ನ ಪಾಕೆಟಿಂದ ಕೊಟ್ಬಿಟ್ಟು ನಿನಗೆ ಟ್ರೈನಿಂಗ್ ಕೊಡ್ತೀನಿ ಅಂತ ಅದನ್ನು ಹೇಳಿದ್ರು. ಬಟ್ ಅವತ್ತು ಅವ್ರು ಅದನ್ನು ಮಾಡಿಲ್ಲ ಅಂದಿದ್ದಿದ್ರೆ ಬಹುಶಃ ಇವತ್ತು ನಾನು ನಿಮ್ಮ ಎದುರುಗಡೆ ಕೂತ್ಕೋತಾ ಇರಲಿಲ್ಲ ಮೇಡಮ್. ನಾನು ಇದನ್ನು ಅವರಿಗೆ ಬಹುಶಃ ಅವ್ರು ಯಾವುದೂ ಎಕ್ಸ್ಪೆಕ್ಟೇಷನ್ ನನ್ನ ಕಡೆಯಿಂದ ಇಟ್ಕೊಂಡಿರಲಿಲ್ಲ. ಏನೋ ಅವರಿಗೆ ಒಬ್ರಿಗೆ ಒಳ್ಳೇದಾದರೆ ಸಾಕು ಅನ್ನೋ ಒಂದೇ ಇಂಟೆನ್ಷನ್ ಇತ್ತು ಅನಿಸುತ್ತೆ. ಇವತ್ತಿನವರೆಗೂ, ಇವನ್ ಟಿಲ್ ಟುಡೇ, ನಾನು ಇಷ್ಟು ಎತ್ತರಕ್ಕೆ ಬೆಳೆದ್ರೂ ಅವರು ಒಂದು ದಿನಾನೂ ನನ್ನಿಂದ ಏನೂ ಚೆನ್ನಾಗಿದೆಯಾ ಸಾಕು ಅಷ್ಟೇ. ಅವರು ಅದು ಬಹುಶಃ ಅವತ್ತೇನಾರು ಅವ್ರು ಇಲ್ಲ ನಿನಗೆ ಫಂಡು ನನಗೆ ನನ್ನ ಕೈಲೇ ಅಂದರೆ ಆ ಫಂಡಿಂಗ್ ಅವ್ರು ನನಗೆ ಫಂಡ್ ಮಾಡಲಿಲ್ಲ, ವಾಪಸ್ ಹೋಗು ಅಂದ್ಬಿಟ್ಟಿದ್ದಿದ್ರೆ ಗೊತ್ತಿಲ್ಲ ಮತ್ತೆ ಏನು ಹಾಕೋಗ್ತಿತ್ತೋ ನನಗೆ ಗೊತ್ತಿಲ್ಲ, ನನ್ನ ಲೈಫ್ ಏನಾಗ್ತಿತ್ತೋ ಗೊತ್ತಿಲ್ಲ. ಬಟ್ ಅವತ್ತು ಅವರು ಅದು ಒಂದು ಗೊತ್ತಿಲ್ಲ ಯಾವ ದೇವರು ಅವರು ಮನಸ್ಸಲ್ಲಿ ಬಂದು ಅದನ್ನು ನಿರ್ಧಾರ ತೊಗೊಂಡ್ರೋ ಗೊತ್ತಿಲ್ಲ ನನಗೆ. ಅವರು ನನ್ನ ಪಾಕೆಟಿಂದ ನಾನು ನಿನಗೆ ಕೊಡ್ತೀನಿ ನಾನು ಅಂದರೆ ಒಂದು ನನಗೆ ಅಲ್ಲಿ ಹಾಸ್ಟೆಲಲ್ಲಿ ಇರೋಕ್ಕೆ ಪಾಕೆಟಿಂದ ಕೊಡಬೇಕಾಗಿತ್ತು, ಆ ಹಾಸ್ಟೆಲ್ ಫೀಸ್ ಕೊಡೋಕ್ಕೆ. ಇನ್ನೊಂದು ನನಗೆ ಒಂದಿಷ್ಟು ಟ್ರೈನಿಂಗ್ಗಳು ಬೇಕಾಗಿತ್ತು, ಸ್ಪೋಕನ್ ಇಂಗ್ಲೀಷ್ ಆಗಲಿ, ಕಂಪ್ಯೂಟರ್ ಟ್ರೈನಿಂಗ್ ಆಗಲಿ, ಅದಕ್ಕೆ ಸ್ವಲ್ಪ. ಆಮೇಲೆ ನನಗೆ ಡೇ ಟು ಡೇ ಲೈಫಿಗೆ ನನ್ನ ಖರ್ಚಿಗೆ ಬೇಕಾಗ್ತಿತ್ತಲ್ಲ, ಅದಷ್ಟು ಇರಲಿ, ಅದು ಎಷ್ಟೇ ಅಮೌಂಟ್ ಇರಬಹುದು, ಅದು ಒಂದು ನಾನು ಕೈಯಿಂದ ಕೊಟ್ಟು ಮಾಡ್ತೀನಿ ಅನ್ನೋವಂಥ ಮನಸ್ಥಿತಿ ಅದು ತುಂಬ ದೊಡ್ಡದು. ಆ ಒಂದು ಮೂಮೆಂಟಿಗೆ ನಾನು ಇವತ್ತಿಗೂ ರಾಜೇಂದ್ರ ಸರ್ಗೆ ಮಾತ್ರ ಸಿಕ್ಕಾಪಟ್ಟೆ ಥ್ಯಾಂಕ್ಫುಲ್. ಸರ್ ನೀವು ಎಲ್ಲಿದ್ರು ಅದು ನಾನು ಅದು ಒಂದು ಮಾತ್ರ, ಅವರು ಅವತ್ತು ನನ್ನನ್ನು ವಾಪಸ್ ಕಳಿಸ್ಬಿಟ್ಟಿದ್ದಿದ್ರೆ ನಿಜವಾಗ್ಲೂ ಯಾವುದೂ ಸಾಧ್ಯ ಆಗ್ತಾ ಇರಲಿಲ್ಲ ನನ್ನ ಜೀವನದಲ್ಲಿ. ಆಮೇಲೆ ಇದ್ರ ಜೊತೆಗೆ ನಿಮಗಿದ್ದಂಥ ಕಾನ್ಫಿಡೆನ್ಸು, ಆ ಬಂಡ್ ಧೈರ್ಯ, ನಿಮ್ಗಿದಂಥ ದೊಡ್ಡ ಆಸ್ತಿ ನನಗೆ. ನೀವು ಕೇಳಿದ್ರೆ ಆ ಬಂಡ್ ಧೈರ್ಯ, ನಾನೇನೋ ಮಾಡಬೇಕು, ನಾನು ಯಾರಿಗೂ ಭಾರ ಆಗಬಾರ್ದು ಅನ್ನೋಂಥದ್ದು. ಸರ್, ಇನ್ನು ನಿಮ್ಮ ಕತೆ ಇವ್ರಿಗಿಂತ ಸ್ವಲ್ಪ ವಿಭಿನ್ನ ನಿಮ್ದು ಅಲ್ವಾ? ನೀವು 18 ವರ್ಷದಲ್ಲಿ ಕಣ್ ಕಳ್ಕೊತೀರಾ, ಅದಾದ್ಮೇಲೆ ಎದೆಗುಂದುತ್ತೀರಾ, 1.5 ವರ್ಷದವರೆಗೂ ಸಿಕ್ಕಾಪಟ್ಟೆ ಮಾನಸಿಕ ತುಮುಲುಗಳನ್ನು ಅನುಭವಿಸ್ತೀರಾ, ಅದಾದ್ಮೇಲೆ ಬ್ರೈಲ್ ಕಲಿತೀರಾ, ಮೊಬಿಲಿಟಿ ಕಲಿತೀರಾ, ನೆಕ್ಸ್ಟ್ ಹೆಂಗ್ ಓದ್ತೀರಾ, ಹೆಂಗ್ ಈ ಕೆಲಸದವರೆಗೂ ಹೆಂಗ್ ಬಂದು ತಲುಪಿದ್ದೀರಾ ಅಂತ? ಅಗೇನ್ ನನ್ನ ಜರ್ನಿ ಸ್ಟಾರ್ಟ್ ಆಗೋದು ಬೆಂಗಳೂರಿಂದ. ನಮ್ಮ ಸೆಂಟರ್ ಆಫ್ ಪಾಯಿಂಟ್ ಇಬ್ರು ಬೆಂಗಳೂರು. ಯಾಕಂದ್ರೆ ಅವತ್ತಿಗೆ ಮೇಡಮ್ ನಾನು 25 ಇಯರ್ಸ್ ಅಥವಾ 30 ಇಯರ್ಸ್ ಬ್ಯಾಕ್ ಮಾತಾಡೋದಾದ್ರೆ, ಸೊ ಬೆಂಗಳೂರು ಒನ್ ಆಫ್ ದಿ ಸೆಂಟರ್ ಫಾರ್ ದಿ ರಿಹ್ಯಾಬಿಲಿಟೇಷನ್ ಆಫ್ ಡಿಸೇಬಲ್ಸ್. ಅಂಗವಿಕಲರು ಏನಾರು ಇದ್ದಾರಪ್ಪ ಅಂತ ಹೇಳಿದ್ರೆ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಮಾಡಬೇಕಂದ್ರೆ ಬೆಂಗಳೂರು ಸೆಂಟರ್ ಪಾಯಿಂಟ್. ಅದರಲ್ಲೂ ಬ್ಲೈಂಡ್ ಅಫ್ಕೋರ್ಸ್ ಇತ್ತು, ಕರ್ನಾಟಕದಲ್ಲಿ ಬೇರೆ ಬೇರೆ ಸಂಸ್ಥೆಗಳಿತ್ತು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಎಲ್ಲದಕ್ಕೂ ಬೆಂಗಳೂರು ಅನ್ನೋದೊಂದು ಆಗ್ಬಿಟ್ಟು ಇವತ್ತಿದೆ ಮೇಡಮ್, ಕರ್ನಾಟಕದಾದ್ಯಂತ ಎಲ್ಲ ಕಡೆ ಸಿಗ್ತಾವೆ ನಮ್ಗೆ ಇವತ್ತು. ಹೌದು. ಆದರೆ ಅವತ್ತಿಗೆ ನನಗೆ ಇನ್ನೊಂದು ಏನಂತ ಹೇಳಿದ್ರೆ, ಇನ್ಫಾರ್ಮೇಷನ್ ಎಲ್ಲಿ ಕಲೆಕ್ಟ್ ಮಾಡ್ಬೇಕಂದ್ರೆ ಅವತ್ತಿಗೆ ವಾಟ್ಸಪ್ ಇಲ್ಲ, ಯಾವುದೂ ಇಲ್ಲ, ಯೂಟ್ಯೂಬ್ ಇಲ್ಲ, ಏನಿಲ್ಲ. ಇವತ್ತು ಸುಮ್ಮನೆ ನಿಮ್ಮ ಫಿಂಗರ್ ಟಿಪ್ಪಲ್ಲಿ ಎಲ್ಲ ಇನ್ಫಾರ್ಮೇಷನ್ ಹುಡುಕ್ಬಿಡ್ಬೋದು ನೀವು. ಆದರೆ ಅವತ್ತಿಗೆ ನನಗೆ ಇದ್ದಿದ್ದು ಒಂದೇ ಸೋರ್ಸ್ ಅಂದರೆ ಪೇಪರ್ ಅಥವಾ ಟಿ ವಿ. ಮನೇಲಿ ಎಂಥದೋ ಒಂದು ಬ್ಲಾಕ್ ಆ್ಯಂಡ್ ವೈಟ್ ಟಿ ವಿ ಇಟ್ಟಿದ್ರು ಅಪ್ಪಾಜಿ,
ಬಟ್ ಆ ಟಿ ವಿನಲ್ಲಿ ನಾನು ಕಣ್ಣಿದ್ದಾಗ ಒಂದು ನೋಡಿದ್ದು ನೆನಪಿತ್ತು ನನಗೆ. ಏನಂತ ಹೇಳಿದ್ರೆ ಬ್ಲೈಂಡ್ಗೆ ಟ್ರೈನಿಂಗ್ ಕೊಡ್ತಾರೆ ಬೆಂಗಳೂರಲ್ಲಿ, ಅವರು ಕೆಲಸ ಮಾಡ್ಬೋದು. ನಾನು ನೋಡಿ ತುಂಬ ಚೆನ್ನಾಗಿ ನೆನಪಿರೋದು, ಅವ್ರು ಮರ ಹತ್ತಿ ತೆಂಗಿನಕಾಯಿ ಕೆಡವುತ್ತಾರೆ, ತೆಂಗಿನಕಾಯಿ ಸುಲಿತಾರೆ, ರೇಷ್ಮೆ ಸಾಕಾಣಿಕೆ ಮಾಡ್ತಾರೆ, ಈ ಹಸು ಎಲ್ಲಾನು ಮಾಡ್ತಾರೆ ಅಂತ. ಇದೆಲ್ಲ ಇದೆಲ್ಲ ನೋಡುವಾಗ ಒಂದ್ ಕಡೆ ಆಶ್ಚರ್ಯ, ಅಯ್ಯೋ, ಕಣ್ಣಿಲ್ದೆ ಇದೆಲ್ಲ ಒಂದ್ ಕಡೆ ಮಾಡ್ತಾರೆ ನೆನಪಲ್ಲಿ ಅನ್ನೋ ಇತ್ತು ಆಶ್ಚರ್ಯ ನನ್ಗೆ. ಇರುತ್ತೆ. ಕಣ್ಣಿದ್ದಾಗ ನೋಡಿದ್ದು ನನ್ನದನ್ನ ಟಿವಿನಲ್ಲಿ. ನಾನು ಹಂಗಾಗಿ ಮನೆಯಲ್ಲಿ ನಮ್ಮ ತಂದೆಗೆ ಏನು ಹೇಳಿದ್ರು, ಪೇಪರ್ ಹಾಕ್ಸಿರಿ ಅಪ್ಪಾಜಿ ಮನೆಗೆ, ನೀವು ಯಾವ್ದಾದ್ರು ಇನ್ಫಾರ್ಮೇಶನ್ ಸಿಕ್ಕರೆ ನಾನು ಹೋಗ್ತೀನಿ, ನನ್ ಸುಮ್ಮನೆ ಕೂರಕ್ಕಂತ ಆಗಲ್ಲ, ನಂಗೆ ಕಲಿತೀನಿ, ಏನಾದ್ರು ಕಲಿತೀನಿ ನಾನಂತ. ನಮ್ಮ ತಂದೆಗೆ ತಲೆಯಲ್ಲಿ ಏನಿತ್ತು ಅಂದ್ರೆ, ಅವ್ರು ನನ್ನ ಹತ್ರ ನೇರವಾಗಿ ಹೇಳಿರೋದಲ್ಲ ಮೇಡಮ್, ಇದು ನನ್ನ ತಾಯಿ ಅಥವಾ ಬೇರೆಯವ್ರ ಕಡೆಯಿಂದ ಬಂದಿರೋ ನನಗೇನಂದ್ರೆ, ನಾನ್ ಬದುಕಿರೋರ್ಗು ನನ್ನ ಮಗನ್ ಸಾಕ್ತೀನಿ, ನಾವು ಹೋದ್ಮೇಲೆ ಅವ್ನು ನಮ್ಮ ಜೊತೆಲೆ ಬಂದ್ಬಿಡ್ಲಿ, ಅಥವಾ ಅವ್ರದೊಂದು ನೌಕರಿ ಇತ್ತಲ್ಲ ಸಣ್ಣದು, ಅದರಿಂದ ಬರೋ ದುಡ್ಡು ಅವ್ನ ಹೆಸರಿಗೆ ಇಡ್ತೀನಿ, ಯಾರಾದ್ರೂ ಅವ್ನು ಸಾಕ್ತಾರೆ. ಇದು ಅವ್ರ ತಲೆಯಲ್ಲಿ ಇದ್ದಿದ್ದು. ಅಂದ್ರೆ ಅವ್ರಿಗೆ ನನ್ನ ಮಗನಿಗೆ ಏನ್ ಲೈಫ್ ಸೇಫ್ಟಿ ಕೊಡ್ತೇನೆ ಇಷ್ಟು ಕೊಡ್ಬೋದು ನಾನು ಲೈಫ್ ಸೇಫ್ಟಿ ಅಂತ. ಬಟ್ ನನ್ಗೆ ಅದು ಲೈಫ್ ಸೇಫ್ಟಿ ಅಂತ ಅನ್ಸಿಲ್ಲ ಮೇಡಮ್ ಯಾವತ್ತು. ಸೊ ಹಂಗಾಗಿ ನಾನು ಪೇಪರ್ ನ್ಯೂಸ್ ಅಲ್ಲಿ ನಮ್ಮ ತಂಗಿ ಒಂದಿನ ಹೇಳಲ್ಲ ನಂಗೆ, ನೋಡಲ್ಲಿ ಮೊಬಿಲಿಟಿ ಟ್ರೈನಿಂಗ್ ಅಂತ ಕೊಡ್ತಾರಂತೆ, ಹೋಗ್ತೀಯೇನು ಅಂತೇಳಿ. ನಾನು ಅಪ್ಪಾಜಿನ ಹಿಡ್ಕೊಂಡೆ, ಕಳಿಸ್ರಿಂದ ನಾನು ಹೋಗ್ತೇನೆ, ನಾನು ಬಿಟ್ಟು ಬರ್ರಿ ನನಗಲ್ಲಿ ಅಂತೇಳಿ. ನಮ್ಮ ತಂದೆಗೆ ಒಂದು ಮಗ ಕೇಳ್ತಿರೋದನ್ನ ಈಡೇರಿಸ್ಬೇಕಾ ಅಥವಾ ಅವ್ನ ಮನೇಲಿ ಇಟ್ಕೊಂಡು ಸಾಕ್ಬೇಕಾ, ಎರಡು ಅವ್ರಿಗೆ. ಬಟ್ ನನ್ನ ತಂಗಿ ಈ ಟೈಮಲ್ಲಿ ನೆನ್ಕೋಬೇಕು, ನಾನು ಕಳಿಸ್ರಿ ಅಪ್ಪಾಜಿ ಅವ್ನ ಅಣ್ಣನ, ಯಾಕೆ ಮನೆ ಇಟ್ಕೊಂಡು ಏನ್ ಮಾಡ್ತೀರ, ನಾನು ಕೊಳಿಸ್ತೀರೇನು ಮನೆಯಲ್ಲಿ ಅಂತ. ಸೊ ಹಂಗಾಗಿ ಅಪ್ಪಾಜಿ ನಾನು ಬಂದ್ವಿ ಬೆಂಗಳೂರಿಗೆ. ಅದು 1.5 year ಆದ್ಮೇಲೆ ಮಾಡೋದು. 97 ಡಿಸೆಂಬರ್ ನನ್ನ ದೃಷ್ಟಿ ಹೋಗಿದ್ದು, ಆಪರೇಷನ್ ಎಲ್ಲ ಆಗಿದ್ದು. ಅದಾದ್ಮೇಲೆ 99 ಜೂನ್ ಜುಲೈಗೆ ಬರ್ತೀನಿ ನಾನು ಬೆಂಗಳೂರಿಗೆ ಎಗೇನ್. ಸೊ ತಂದೆ ಬಂದು ಬಿಟ್ಟು ಹೋಗ್ತಾರೆ. ಎಗೇನ್ ನನಗೂ ಆಶ್ಚರ್ಯ ಏನಪ್ಪ ಅಂತ ಹೇಳಿದ್ರೆ, ಬೆಂಗಳೂರು ಜೀವನ್ ಭೀಮನಗರದಲ್ಲಿ ರಾಷ್ಟ್ರೀಯ ಅಂಧರ ಸಂಸ್ಥೆ ಅಂತೇಳಿ ದೊಡ್ಡ ಕ್ಯಾಂಪಸ್, 1.5-2 ಎಕರೆ ಕ್ಯಾಂಪಸ್, ಅದು ಒಂದು 2-3 ದೊಡ್ಡ ಬಿಲ್ಡಿಂಗ್ಗಳು. ಆ ಬಿಲ್ಡಿಂಗ್ ಕ್ಯಾಂಪಸ್ ತುಂಬ, ಅದು ಸಂಡೇ, ಸೇಮ್ ಸಂಡೇ ಮೇಡಮ್, ಅದನ್ನು ಎಲ್ಲ ಬ್ಲೈಂಡ್ ಓಡಾಡ್ತಿದ್ದಾರೆ ಅಲ್ಲಿ. ನಮ್ಮ ತಂದೆಗೆ ಆಶ್ಚರ್ಯ, ಹೆಂಗೆ ಶ್ರೀದೇವರು ಫಸ್ಟ್ ಟೈಮ್ ರಮಣ ಮಹರ್ಷಿನಲ್ಲಿ ಅಷ್ಟೊಂದು ಜನ ಬ್ಲೈಂಡ್, ಹಂಗೆ ನಮ್ಮ ತಂದೆಗೂ ಆಶ್ಚರ್ಯ ಏನಪ್ಪ ಅಂದ್ರೆ, ಜಗತ್ತಲ್ಲಿ ನನ್ನ ಮಗ ಒಬ್ಬನೇ ಇಲ್ಲ ಬ್ಲೈಂಡು ಅನ್ನೋದು. ಅಂದ್ರೆ ನನಗೂ ಕೂಡ ಬ್ಲೈಂಡ್ನೆಸ್ ಅನ್ನೋದು ನಮ್ಮ ಇಡೀ ಫ್ಯಾಮಿಲಿಗೆ ಫಸ್ಟ್ ಮೇಡಮ್. ಅದು ನನ್ನ ತಾಯಿ ಕಡೆಯಿಂದ ತಂದೆ ಇಬ್ರಿಗೂ ಯಾವ ಫ್ಯಾಮಿಲಿಲಿ ಇಲ್ಲ ಬ್ಲೈಂಡ್ನೆಸ್. ಆಮೇಲೆ ನನಗೆ ಬ್ಲೈಂಡ್ ನೋಡಿದ್ ನೆನಪಿರೋದೇನಪ್ಪ ಅಂದ್ರೆ, ಚಿತ್ರದುರ್ಗ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಬ್ಲೈಂಡ್, ಸೊ ಭಿಕ್ಷೆ ಬಿಡೋರು ಒಬ್ರು ಸ್ಟಿಕ್ ಹಿಡ್ಕೊಂಡು, ನನ್ಗೆ ಅಷ್ಟೇ ಗೊತ್ತಿರೋದು. ಈಗ ಹಂಗೆ ಅಲ್ವಾ, ಈಗ ಏನಾದ್ರೂ ನ್ಯೂನತೆ ಇದೆ ಅಂದ ತಕ್ಷಣ ಭಿಕ್ಷೆ ಬೇಡೋದು. ಹೌದು ಹೌದು ಹೌದು. ಸೊ ಅಲ್ಲಿ ನನಗೆ ನೋಡಿದಾಗ ನಮ್ಮ ಅಪ್ಪಾಜಿ ನನಗೆ ಎಕ್ಸ್ಪ್ಲೈನ್ ಮಾಡಿರೋದು, ಸಿದ್ದಪ್ಪ ಎಷ್ಟು ಜನ ಓಡಾಡ್ತಾರೆ ಕಣೋ ಇಲ್ಲಿ, ಎಲ್ಲ ನೋಡಿಲ್ಲ, ಅಲ್ಲೆಲ್ಲ ಓಡಾಡ್ತಿರ್ಲಿಲ್ಲ ಓಡಾಡ್ತಾರೆ ಅಂತ. ನಮ್ಮ ಅಪ್ಪಾಜಿ ಎಕ್ಸ್ಪ್ಲೈನ್ ಮಾಡೋದ್ ಕೇಳಿ ನಂಗೆ ಆಶ್ಚರ್ಯ, ಇವರೇ ಹಿಂಗಿರ್ಬೇಕಾದ್ರೆ ನನ್ನ ಕೈಲಿ ಯಾಕಾಗಲ್ಲ ಅಂತ. ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಬಂದಿದ್ದ ಟ್ರೈನಿಂಗ್ ಆಕ್ಚುಲಿ ಮೊಬಿಲಿಟಿ ಆಗಲ್ಲ ಮೇಡಮ್. ಮೊಬಿಲಿಟಿ ಟ್ರೈನಿಂಗ್ ಆಲ್ರೆಡಿ ಶುರುವಾಗಿ 1 ವಾರ ಆಗ್ಬಿಟ್ಟಿತ್ತು. ನಾನು ಬಂದಿದ್ದು ರಿಹಾಬಿಲಿಟೇಷನ್ ಟ್ರೈನಿಂಗ್ ಅಂತೇಳಿ, ಅದು 1 ವರ್ಷದ ಕೋರ್ಸ್ ಅಂತ. ಅದು ಏನಂತ ಹೇಳಿದ್ರೆ, ಈ ಅನ್ಎಜುಕೇಟೆಡ್ ಬ್ಲೈಂಡ್ಗೆ ಅಥವಾ ಎಜುಕೇಶನ್ ಡಿಸ್ಕಂಟಿನ್ಯೂ ಡ್ರಾಪ್ಔಟ್ಸ್ ಇರ್ತಾರಲ್ಲ, ಅವ್ರಿಗೆ 1 ವರ್ಷದ ಟ್ರೈನಿಂಗ್ ಅಂತೇಳಿ ಅಲ್ಲಿ ಬೇರೆ ಬೇರೆ ಸೆಕ್ಷನ್ಸ್, ಅದು ಲೈಟ್ ಇಂಜಿನಿಯರಿಂಗ್ ಅಂತೆ, ಮಗ್ಗ ನೇಯೋದು, ಸೈಕಲ್ ರಿಪೇರು, ಈ ತರದ್ ಏನೇನೋ ಕಲ್ಸ್ಕೊಡೋದು ಅಂತ. ಅದ್ರಲ್ಲಿ ಒನ್ ಆಫ್ ದಿ ಸೆಕ್ಷನ್ ಬ್ರೈಲ್ ಕೂಡ ಇತ್ತು ಅಲ್ಲಿ. ಬಟ್ ನನ್ಗೆ ಅಲ್ಲಿ ಹೋದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಫಸ್ಟ್ ನೀವು ಮೊಬಿಲಿಟಿ ಬರಲ್ಲ, ಆ ಸಂಸ್ಥೆಯವರು ಸಜೆಸ್ಟ್ ಮಾಡಿದ್ದು ಫಸ್ಟ್ ಮೊಬಿಲಿಟಿ ಕಲಿಸ್ಬಿಡೋಣ ಇವನಿಗೆ. ಸೊ ಮೊಬಿಲಿಟಿ ಕಲ್ತ ಮೇಲೆ ಇವ್ನ ಈ ಟ್ರೈನಿಂಗ್ ಹಾಕೋಣ ಅಂತೇಳಿ. ಆ 1.5 ತಿಂಗಳು ಮೊಬಿಲಿಟಿ ಟ್ರೈನಿಂಗ್ ಆಲ್ರೆಡಿ 1 ವಾರ ಆಗೋಗ್ಬಿಟ್ಟು ಸ್ಟಾರ್ಟ್ ಆಗಿ, ನಾನು ಲೇಟ್ ಜಾಯ್ನಿಯಲ್ಲಿ 1 ವಾರ. ಆ ಮುಂದ್ಗಡೆ ಅವ್ರು 1 ವಾರ ಮುಂಚೆ ಬಂದು ಕಲ್ತಿರೋದನ್ನೆಲ್ಲ ನಾನು ಕವರ್ ಮಾಡ್ಕೊಂಡು ಆ ಮೊಬಿಲಿಟಿ ಟ್ರೈನಿಂಗ್ ಮುಗಿಸ್ಕೋಬೇಕು ನಾನು. ಅದೊಂಥರ ಚಾಲೆಂಜ್ ನನಗೆ. ಸೊ ಆಯ್ತು, ಅಡ್ಜಸ್ಟ್ ಆದೆ, ಮಾಡ್ಕೊಂಡೆ. ಆ ಮೊಬಿಲಿಟಿ ಟ್ರೈನಿಂಗ್ ಅಲ್ಲಿ ಇದ್ದಾಗ ನಂಗೆ ಗೊತ್ತಾಗಿದೆ ಏನಂದ್ರೆ, ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು ಬ್ಲೈಂಡ್ ಅಂತ, ಎಲ್ಲಿವರೆಗೂ ಬೇಕಾದ್ರೂ ಓದ್ಬೋದು. ಏನಂದ್ರೆ ಗೌರ್ಮೆಂಟ್ ಇಂದ ಬರವಣಿಗೆ ಸಹಾಯಕರ ಸೌಲಭ್ಯ ಸಿಗುತ್ತೆ, ಕ್ಯಾಸೆಟ್ಗೆ ತಗೊಂಡು ಓದ್ಬೋದು, ಕಾಲೇಜಲ್ಲಿ ಕೂತ್ ಪಾಠ ಕೇಳ್ಬೋದು. ಇದೆಲ್ಲ ಇನ್ಫಾರ್ಮೇಶನ್, ಇದೆಲ್ಲವೂ ಇನ್ಫಾರ್ಮೇಶನ್ ಯಾರಿಂದ ಸಿಕ್ಕಿದೆ ಅಂದ್ರೆ, ನನ್ಗೆ ಟ್ರೈನಿಂಗ್ ಅಲ್ಲಿ ಇದ್ದಂತ ಅದರ್ ಬ್ಲೈಂಡ್ಸ್ ಇದ್ರಲ್ಲ, ಯಾಕೆ ಅವರೆಲ್ಲ ಹುಟ್ಟದಲ್ಲೇನೆ ಬ್ಲೈಂಡ್ ಸ್ಕೂಲಲ್ಲಿ ಬಂದಿರೋ, ಅವ್ರಿಗೆಲ್ಲ ನಾಲೆಜ್ ಇರುತ್ತೆ. ನಾನು ಮಿಡ್ಲ್ ಬ್ಲೈಂಡ್ ಅಂದ್ಕೊಂಡು ಅವ್ರೇನ್ ಮಾಡಿದ್ರು, ಒಬ್ಬೊಬ್ರು ಒಂದೊಂದೊಂದು ಇನ್ಫಾರ್ಮೇಶನ್ ಕೊಡೋದು ನನಗೆ, ನೀನ್ ಇದು ಮಾಡ್ಬೋದು, ನೀನ್ ಅದು ಮಾಡ್ಬೋದು. ಅವ್ರಿಗೆ ಗೊತ್ತಾಗಿದೆ ಅಂದ್ರೆ ಇವ್ನು ಬ್ರೈಟ್ ಇದಾನಂತ, ಬ್ರೈಟ್ ಇದಾನಂತ ಗೊತ್ತಿತ್ತು ಅವ್ರಿಗೆ. ಸೊ ಹಂಗಾಗಿ ನಾನು ಮೈಂಡ್ ಸೆಟ್ ಮಾಡ್ಬಿಟ್ಟೆ, ಮೊಬಿಲಿಟಿ ಮುಗಿಯೋಷ್ಟಲ್ಲೇ ಇಲ್ಲ, ನಾನು ಈ ಟ್ರೈನಿಂಗ್ ಸೇರ್ಬಾರ್ದು, 1 ವರ್ಷದ್ದು, ವಾಪಸ್ ಹೋಗ್ಬೇಕು, ಓದ್ಬೇಕು ಮುಂದಕ್ಕೆ ಅಂತ. ಸೊ ಮೈಂಡ್ ಸೆಟ್ ಮಾಡ್ಕೊಂಡು ಊರಿಗೆ ಒಬ್ಬನೇ ಹೋದೆ. ಅಪ್ಪಾಜಿ ಫೋನ್ ಮಾಡಿದ್ರು, ಬರ್ತೀನಿ ನಾನು ಟ್ರೈನಿಂಗ್ ಮುಗಿದ್ಮೇಲೆ ಅಂತ. ನಾನು ತಂದೆಗೆ ಒಂದು ಮಾತು ಹೇಳಿದ್ದೇನೆಂದ್ರೆ, ನಾನು ಮೊಬಿಲಿಟಿ ಟ್ರೈನಿಂಗ್ ಕಲ್ತ ಮೇಲೆ ನೀವು ಬಂದು ನಾನು ಕರ್ಕೊಂಡು ಹೋದ್ರೆ ಟ್ರೈನಿಂಗ್ ಉಪಯೋಗ ಏನು, ನಾ ಒಬ್ಬನೇ ಬರ್ತೀನಿ ಚಿತ್ರದುರ್ಗಕ್ಕೆ, ನಾನು ಒಬ್ಬನೇ ಬರ್ತೀನಿ ಇಲ್ಲಿಂದ ಅಂತ. ಸೊ ಲಾಸ್ಟ್ ಡೇ ಆಯ್ತು, ಎಲ್ಲ ಒಂದು ವೈಟ್ ಕ್ಯಾನ್ ಕೊಟ್ರು, ಲಾಂಗ್ ಕ್ಯಾನ್, ಒಂದು ಬಸ್ ಪಾಸ್ ಮಾಡಿಸ್ಕೊಟ್ರು. ಸೊ ಆ ಕಡೆಯಿಂದ ಬರ್ಬೇಕಾದ್ರೆ ಬಸ್ ಚಾರ್ಜ್ ಕೊಟ್ಟು ಬಂದಿದ್ವಿ, ಈ ಕಡೆಯಿಂದ ಹೋಗ್ಬೇಕಾದ್ರೆ ಫ್ರೀ ಬಸ್ ಪಾಸ್, ಅವೆಲ್ಲ ಖುಷಿ ಮೇಡಮ್. ಅದು ಕೈಗೆ ಒಂದು ಕೋಲ್ ಬಂದು, ಕೋಲ್ ಅಂದ್ರೆ ಎಕ್ಸಾಕ್ಟ್ಲಿ ಸ್ಪೀಕಿಂಗ್ ಮೇಡಮ್ ಕಣ್ಣೆ ನಮ್ಗದು. ಯಾಕಂತ ಹೇಳಿದ್ರೆ
ಆ ಸ್ಟಿಕ್ಕನ್ನು ನಾವು ಕೈಲಿ ಹಿಡಿದು ಅವ್ರು ಏನು ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತಾರೆ ಅದನ್ನು ಆಡಿಸ್ತಾ ಹೋದಾಗ ನಮ್ಗೆ ಆಟೋಮೆಟಿಕ್ಲಿ ಆ ವೈಬ್ರೇಷನ್ಸ್ ಥ್ರೂ ನಮ್ಮ ಕೈಯಿಂದ ನಮ್ಮ ಮಿದುಳಿನ ತನಕನೂ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ಹಳ್ಳ ಇದೆಯಾ, ದಿಣ್ಣೆ ಇದೆಯಾ, ಮೆಟ್ಲಿದೆಯಾ, ಸಿಮೆಂಟ್ ಇದೆಯಾ, ಟಾರ್ ಇದೆಯಾ, ಕೆಸರಿದೆಯಾ, ಎಲ್ಲವೂ ಕೂಡ ಫೀಲ್ ಆಗ್ತಕ್ಕೆ ಶುರುವಾಗುತ್ತೆ ಬ್ರೈನ್. ನೀವು ಕೋಲು ಅಂದ ತಕ್ಷಣ Yes. ನೆನಪಾಯ್ತು, ನೀವು ಕೋಲುದಾರಿ ಅನ್ನುವಂಥ ನಿಮ್ಮ ಆತ್ಮಕಥನ ಬರ್ಕೋತೀರಾ. ಹೌದು. ಹೌ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮಿಬ್ರು ವಿಷಯದಲ್ಲೂ ಅವ್ರಿಗೂ ಒಂದ್ ರೀತಿ ಕೋಲು ಆಧಾರ ಆಯ್ತು, ಹೌದು. ನಿಮ್ಗೊಂದ್ ರೀತಿ ಕೋಲು ಆಧಾರ ಆಯ್ತು. ಯಾ ಆಮೇಲೆ ನಾನು ಚಿತ್ರದುರ್ಗ ಹೋದ್ಮೇಲೆ ಇನ್ನೊಂದು ಚಾಲೆಂಜ್ ಏನಪ್ಪ ಅಂತ ಹೇಳಿದ್ರೆ ಅವೇರ್ನೆಸ್ ಪ್ರಾಬ್ಲಮ್ ಮೇಡಮ್. ಅಲ್ಲೆಲ್ಲ ಬ್ಲೈಂಡ್ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ, ಇವ್ರಿಗೆ ಜೀವನ ಇಷ್ಟೇನೆ, ಎಂಡ್ ಆಫ್ ದಿ ಲೈಫ್ ಇದು ಅನ್ನೋ ಥರದಲ್ಲಿ. ಸೊ ಆದ್ರೆ ನನಗಿಲ್ಲಿ ಕಾನ್ಫಿಡೆನ್ಸ್ ಏನಿತ್ತು ಅಂದ್ರೆ ಏನಾರು ಮಾಡ್ಬೋದು ನಾನು ಅಂತೇಳಿ. ಸೊ ಹಿರೇಗುಂಟ್ನೂರು ನಾನು ಹುಟ್ಟಿ ಬೆಳೆದಂಥ ಊರು, ಕಾಲೇಜ್ ಇತ್ತಲ್ಲಿ PUC ಪ್ರೈವೇಟ್ದು ಹೋದೆ. ಸರ್ ನಾನು ಅಡ್ಮಿಷನ್ ಮಾಡಿಸ್ಕೋತೀನಂತ ಅವ್ರು ಹೇಳಿದ್ರು, ಹೆಂಗೆ ಓದ್ತೀಯಪ್ಪ ಅಂತ, ಹಿಂಗೆಲ್ಲ ಅವಕಾಶಗಳಿದೆ ಸರ್ ಮಾಡ್ಬೋದು ಅಂತ. ಸೊ ಪ್ರೈವೇಟ್ ಕಾಲೇಜ್ ಆಗಿದ್ದು ಅವ್ರೇನು ಹೇಳಿದ್ರು, ನಮ್ಮಲ್ಲಿ ಕರೆಸ್ಪಾಂಡೆನ್ಸ್ ಕೊಡಲ್ಲಪ್ಪ ಅಂತಂದರು. ಯಾಕಂದ್ರೆ ನನಗೆ 18 ಬ್ಲೈಂಡ್ನೆಸ್ ಬಂದಿದ್ದು, 1.5 ವರ್ಷ ಮನೇಲಿ ಕೂತಿದ್ದೀನಿ, ಟ್ರೈನಿಂಗು ಆಲ್ಮೋಸ್ಟ್ 20 ಕ್ರಾಸ್ ಆಗಿದ್ದೆ ನಾನು. ಎಗೇನ್ ನಾನು 2 ವರ್ಷ PUC ಮಾಡ್ಬೇಕಾದ್ರೆ 2 ವರ್ಷ ಮತ್ತೆ ಟೈಮ್ ಸ್ಪೆಂಡ್ ಮಾಡೋದು. ನಾನು ಡಿಸೈಡ್ ಮಾಡಿದ್ದೇನೆಂದ್ರೆ ಕರೆಸ್ಪಾಂಡೆನ್ಸಲ್ಲಿ 1 ವರ್ಷ PUC ಮುಗಿಸ್ಬೋಣ ಅಂತ. ಅದಕ್ಕೆ ಅವಕಾಶ ನನಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಗೌರ್ಮೆಂಟ್ ಸ್ಕೂಲ್ ಚಿತ್ರದುರ್ಗ ಹೋಗಿ ಕೇಳಿದೆ ನಾನು PU ಕಾಲೇಜಲ್ಲಿ. ಅಲ್ಲಿ ರಿಜೆಕ್ಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಹಿಂದೆ ಯಾರೊಬ್ಬ ಬ್ಲೈಂಡ್ ಬಂದಿದ್ದ, ಹಿಂಗೆ ನಿಮ್ಮಂಗೆನೆ ಅವ್ನಿಗೆ ನಾವು ನಮ್ಮ ಕಡೆಯಿಂದೆಲ್ಲ ಕ್ಯಾಸೆಟ್ಟು ಅದು ಇದೆಲ್ಲ ಕೊಡಿಸಿದ್ರು, ಅವನು ಅದನ್ನೆಲ್ಲ ಓದ್ಕೊಂಡು ಓಡೋಗ್ಬಿಟ್ಟ, ನಾವೆಲ್ಲಿಂದ ನಿಮ್ಗೆ ಇದೆಲ್ಲ ಸಪೋರ್ಟ್ ಮಾಡೋದು, ಆಗಲ್ಲ ಅಡ್ಮಿಷನ್ ಅಂತ. ಸೊ ಪ್ರಿನ್ಸಿಪಾಲ್ ಕಡೆ ಹೋಗಿ ಮಾತಾಡಿದ್ಮೇಲೆ ಪ್ರಿನ್ಸಿಪಲ್ ಈ ವಾಸ್ ವೆರಿ ಜನರಸ್. ಸೊ ಅಡ್ಮಿಷನ್ ಮಾಡ್ಕೊಳ್ಳಿ ಅವರು ಅಂತ. ನಾನು ಹೇಳಿದ್ದೇನೆಂದ್ರೆ, ಸರ್ ನೀವು ಜಸ್ಟ್ ಅಡ್ಮಿಷನ್ ಕೊಡಿ ನನಗೆ, ನಾನು ಓದ್ಕೋತೀನಿ, ನಮ್ಮೂರಲ್ಲಿ ಕಾಲೇಜ್ ಇದೆ, ನಾನು ಅಲ್ಲಿ ಪಾಠ ಕೇಳ್ತೀನಿ, ನೀವು ಏನು ಕೊಡ್ಸೋದು ಬೇಡ ನನಗೆ ಅಂತ. ಬಟ್ ಸ್ಟಿಲ್ ಅವ್ರಿಗೊಂದು ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹಾಗಾಗಿ ಅವರು ರಿಜೆಕ್ಷನ್ ಮಾಡ್ತಾ ಇದ್ರಲ್ಲಿ. ಫೈನಲಿ ಅಡ್ಮಿಷನ್ ಆಯಿತು, ಊರಲ್ಲಿ ಪಾಠ ಕೇಳಕ್ಕೆ ಶುರು ಮಾಡಿದೆ. ನೀವು ನಂಬ್ತಿರೋ ಬಿಡ್ತೀರ, SSLC ನಾನು ಫೇಲ್ ಕ್ಯಾಂಡಿಡೇಟ್, ಮ್ಯಾಥಮೆಟಿಕ್ಸ್ ಫೇಲ್ ನಾನು. ಇಂಗ್ಲೀಷ್ ಜಸ್ಟ್ ಪಾಸ್ 35. ಆಗಲೇ ಶ್ರೀದೇವ್ರು ಹೇಳ್ದಂಗೆ ಹಿಂದಿ ಕನ್ನಡ ಪಾಸ್ ಆಗಿದ್ದಕ್ಕೆ ಇಂಗ್ಲೀಷ್ನು ಪಾಸ್ ಮಾಡಿದ್ರು ಬೋನಸ್ ಥರ. ಈಗಲೂ ನನ್ನ SSLC ಮಾರ್ಕ್ಸ್ ಕಾರ್ಡಲ್ಲಿ ಇಂಗ್ಲೀಷಲ್ಲಿ ಮುಂದ್ಗಡೆ ಎಕ್ಸ್ಕ್ಲೂಡೆಡ್ ಅಂತಿದೆ. ಆದರೆ ಅವೆರಡು ಪಾಸ್ ಆಗಿದ್ದು ಇದನ್ನು ಪಾಸ್ ಮಾಡಿದ್ವಪ್ಪ ಅನ್ನೋ ಥರ ಅದು. ಇಬ್ರು ಕ್ಯೂಟ್ ನೀವು. 72% ಮೇಡಮ್ PUC ನಂದು. ಅಂದ್ರೆ ಬರೀ ಕೇಳಿಸ್ಕೊಳ್ಳೋದು, ಕ್ಲಾಸ್ ರೂಮಲ್ಲಿ ಹೋಗಿ ಪಾಠ ಕೇಳೋದು. ಅಷ್ಟೊತ್ತಿಗೆ ಫ್ರೆಂಡ್ಸ್ ಆದ್ರು ಮೇಡಮ್ ನನಗೆ, PUC ಫ್ರೆಂಡ್ಸ್. ಸೊ ಅವರೆಲ್ಲರೂ ಓದ್ಕೊಡೋರು ನನಗೆ, ನಾನು ಏನು ನೋಟ್ಸ್ ಕೇಳಿದ್ರು ಓದ್ಕೊಡೋರು. ಸೊ ಪಾಠ ಮಾತ್ರ ತುಂಬ ಆಸಕ್ತಿಯಿಂದ ಕೇಳ್ತಿದ್ದೆ, ಯಾವ ಕ್ಲಾಸು ಮಿಸ್ ಮಾಡ್ತಿರ್ಲಿಲ್ಲ. ಎಕ್ಸಾಕ್ಟ್ 12 ಗಂಟೆ ಕಾಲೇಜ್ ಶುರುವಾಗೋದು, 12 ಗಂಟೆ ಕ್ಲಾಸ್ಗೆ ಹೋಗಿ ಕೂರ್ತಾ ಇದ್ದೆ, 4 ಗಂಟೆವರೆಗೂ 4 ಪೀರಿಯಡು ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ. ಸೊ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಎಲ್ಲ ನೆನ್ಪಿಟ್ಕೊಂಡೇನೆ. ಕ್ಯಾಸೆಟ್ ಕೇಳೋಷ್ಟು ಮನೇಲಿ ಫೆಸಿಲಿಟಿ ಇಲ್ಲ, ಯಾಕಂದರೆ ಟೇಪ್ ರೆಕಾರ್ಡರ್ ಕೊಂಡ್ಕೋಬೇಕು. ಅಪ್ಪನ ಪರಿಸ್ಥಿತಿ ಚೆನ್ನಾಗಿಲ್ಲ. ನನಗೇನೆ ಅವತ್ತಿಗೆ ಅವರು 50-60 ಸಾವಿರ ಸಾಲ ಮಾಡಿ ಅವರು KJD ಲೋನ್ ಎಲ್ಲ ತೆಗೆದು ಆಪ್ರೇಷನ್ ಮಾಡಿಸಿರೋದು. ಇದ್ರ ಮೇಲೆ ನನಗೆ ನೀವು ಅವತ್ತಿಗೆ 1-1.5 ಸಾವಿರ ಟೇಪ್ ರೆಕಾರ್ಡ್ ಕೊಡಿಸಿ ಎಲ್ಲಿ ಕೊಡಿಸ್ತಾರೆ ಅವರು? ಯಾರೋ ಫ್ರೆಂಡ್ ಒಬ್ಬ ಟೇಪ್ ರೆಕಾರ್ಡ್ ಕೊಟ್ಟ, ಅದನ್ನ ಯೂಸ್ ಮಾಡ್ಕೊಂಡು ಕ್ಯಾಸೆಟ್ ಕೇಳೋಕೆ ಶುರು ಮಾಡಿದೆ. ಕ್ಯಾಸೆಟ್ದು ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಬೆಂಗಳೂರಿಂದ ತರಿಸ್ಕೋಬೇಕು ಹೇಗೇನು. ಅದು ಬರೋಕ್ಕೆ 1 ವಾರ, ಹೋಗೋಕೆ 1 ವಾರ. ನಾನು ತರಿಸಿದ ಕ್ಯಾಸೆಟ್ನ ವಾಪಸ್ ಕಳಿಸಿ ಮತ್ತೆ ತರಿಸ್ಕೋಬೇಕು. ಆಲ್ಮೋಸ್ಟ್ 1 ತಿಂಗಳು ಬೇಕು ನನಗೆ ಒಂದು ಹೊಸ ಕ್ಯಾಸೆಟ್ ಬರಬೇಕಂದ್ರೆ. ನಾನು ಅವಾಗ ಕಂಡುಕೊಂಡಿದ್ದೇನಪ್ಪ ಅಂದರೆ ರೀಡಿಂಗ್ ಸರ್ವಿಸ್, ಜೊತೆಲಿರೋ ಫ್ರೆಂಡ್ಸನ್ನು ಓದಿಸ್ಕೊಳ್ಳೋದು ಅಂತ. ಸೊ ಓದ್ಕೊಟ್ರು ಮೇಡಮ್, ತುಂಬ ಚೆನ್ನಾಗಿ ನಂಗೆ ಸಪೋರ್ಟ್ ಮಾಡಿದ್ರು. ಸೊ 72%. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಬರವಣಿಗೆ ಸಹಾಯಕರು ತೊಗೊಂಡು ಎಕ್ಸಾಮ್ ಬರೆದಿದ್ದು ನಾನು. ಈಗಲೂ ನೆನಪಿದೆ ನನಗೆ, ನನ್ನ PUC ಪ್ರಿನ್ಸಿಪಾಲ್ ಹೇಳಿದ್ದು ಅಂದರೆ, ಫಸ್ಟ್ ಡೇ ಎಕ್ಸಾಮಿನೇಷನ್ ನಾನು ಕೂತ್ಕೊಂಡು ಬರೆಸ್ತಾ ಇದ್ದೀನಿ. ನನಗೊಂದು ಅಭ್ಯಾಸ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ನಾನು ನೋಟ್ಸ್ ಯಾವುದು ಬರೆಯೋಕ್ಕಾಗ್ತಿರ್ಲಿಲ್ಲ ಕಾಣದೇ ಇರೋದ್ರಿಂದ. ಆದರೆ PUC ಲೆಕ್ಚರ್ ನೋಟ್ಸ್ ಡಿಕ್ಟೇಟ್ ಮಾಡುವಾಗ ಡೆಸ್ಕ್ ಮೇಲೆ ಕೈ ಇಟ್ಕೊಂಡು ಬರ್ಕೋತಾ ಇದ್ದೆ ನಾನು. ಬರೆಯೋದಂದ್ರೆ ಏನೋ ಸುಮ್ಮನೆ ಕೈ ಆಡಿಸೋದು, ಅಕ್ಷರಗಳು ಜ್ಞಾನ ಇದ್ದಿದ್ರಿಂದ ಬರೆಯೋದು. ಸೊ ಸುಮ್ಮನೆ ಕೈ ಆಡಿಸ್ತಾ ಇದ್ದೆ. ಎಕನಾಮಿಕ್ಸ್ ಲೆಕ್ಚರ್ ಒಂದಿನ, ಸಿದ್ದೇಶ್ ಏನು ಮಾಡ್ತಿದ್ದೀರ ಅಂದರು. ಸರ್ ನೋಟ್ಸ್ ಬರೀತಾ ಇದ್ದೀನಿ ಅಂತ. ಡೆಸ್ಕ್ ಮೇಲೆ ಅಂದರು. ಸರ್ ಡೆಸ್ಕ್ ಮೇಲೆ ಬರೀತಾ ಇದ್ದೀನಿ, ಬಟ್ ಆಟೋಮೆಟಿಕ್ಲಿ ನನ್ನ ತಲೆಯಲ್ಲಿ ಮೂಡುತ್ತೆ ಸರ್ ಅಂತ. ಸೊ ಇದೇ ಮೆಥಡ್ ನಾನು ಎಕ್ಸಾಮ್ ಹಾಲಲ್ಲಿ ಕೂತು ಎದುರುಗಡೆ ರೈಟರ್ ಬರೀತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ, ನನ್ನ ಕೈ ಕೂಡ ಬರೀತಾ ಇದೆ ಡೆಸ್ಕ್ ಮೇಲೆ. ನಾನು ಏನು ಸೆಂಟೆನ್ಸ್ ಹೇಳ್ತೀನೋ ಅವರ ಎದುರುಗಡೆ ಕೂತು ಅವರು ಬರೀತಾ ಇದ್ದಾರೆ. ಈ ಇಡೀ ಸೀನ ನಮ್ಮ ತಂದೆ ನೋಡಿ ಕಣ್ಣೀರಾಗ್ತಾ ನಿಂತಿದ್ರು ಅಂತ. ಅವರು ಪ್ರಿನ್ಸಿಪಾಲ್ ನಾನು ಬರ್ಸಿರೋ ಮೆಥಡ್ ಎಲ್ಲ ನೋಡ್ಬಿಟ್ಟು, ಬನ್ರಿ ನಿಮ್ಮ ಮಗ ಚೆನ್ನಾಗಿದ್ದಾನೆ, ಯಾಕೆ ಅಳ್ತೀರಾ ಅಂತ ಹೇಳ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋದ್ರಂತೆ. ಸೊ 72% ಮೇಡಮ್ ನನಗೆ.
ವೆರಿ ನೈಸ್. ಬ್ರೈಲ್ ಕಲಿಬೇಕಾಗಿತ್ತು ನನ್ಗೆ. ನಾನು 78% ದುಡ್ಡು ತಗೊಂಡಿದ್ದು ದೊಡ್ಡದಲ್ಲ. ಹೌದು, ನೆಕ್ಸ್ಟ್ ಕಲಿಬೇಕಲ್ಲ. ಇವತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಅದು ದೊಡ್ಡದಲ್ಲ. ಬಟ್ ನಂಗೆ ಬ್ರೈಲ್ ಬಂದಿಲ್ಲ ಅಂದ್ರೆ ನಂಗೆ ಬ್ರೈಲ್ ಇಲ್ಲಿಟ್ರೇಟ್ ಆಗ್ತಿದ್ದೆ ನಾನು. ಸೊ ಬ್ರೈಲ್ ಕಲಿಯೋದಂತ ಮತ್ತೆ ನೀವು ನಂಬ್ತಿರೋ ಬಿಡ್ತಾರ, ನಾನು ರಿಜೆಕ್ಟ್ ಮಾಡಿ ವಾಪಸ್ ಹೋಗಿದ್ನಲ್ಲ ಚಿತ್ರದುರ್ಗಕ್ಕೆ PUC ಮಾಡ್ಬೇಕಂತೇಳಿ. ಎಗೇನ್ ಅದೇ ಟ್ರೈನಿಂಗಿಗೆ ಮತ್ತೊಂದು ವರ್ಷ ಜಾಯ್ನ್ ಆಗಿದ್ದೀನಿ ಬಿಕಾಸ್ ಆಫ್ ಬ್ರೈಲ್. ಮತ್ತೆ 1 ವರ್ಷ ಸ್ಪೆಂಡ್ ಮಾಡಿ ಬ್ರೈಲ್ ಕಲಿತೆ. ಸೊ ತಂದೆ ಮೈಸೂರಲ್ಲಿ ಟ್ರೈನಿಂಗ್ ಶುರು ಆಗಿದೆ ಕಣಪ್ಪ, ಮಾಡ್ತೀಯಾ ಅಂತ ಹೇಳಿ ಪೇಪರಲ್ಲಿ ಆ್ಯಡ್ ಬಂದಿತ್ತು, ಟೀಚರ್ಸ್ ಟ್ರೈನಿಂಗ್ ಅಂತೆ, ನೋಡು ಏನಾರು ಅನುಕೂಲ ಆಗತ್ತಾ ಅಂತ. ಆಯ್ತು ನೋಡೋಣ ಅಪ್ಪಾಜಿ ಅಂತ ಹೇಳ್ಬಿಟ್ಟು ಇಲ್ಲಿ ಬೆಂಗಳೂರು ಟ್ರೈನಿಂಗ್ ಮುಗಿಯೋ ಟೈಮಿಗೆ ಕರೆಕ್ಟಾಗಿ ಅದನ್ನು ಅಪ್ಲಿಕೇಶನ್ ಕಾಲ್ ಮಾಡಿದ್ರು. ಎಗೇನ್ ಯಾರ್ದೋ ಫ್ರೆಂಡ್ ಸಪೋರ್ಟ್ ತೊಗೊಂಡು ಅವ್ರ ಕಡೆ ಅರ್ಜಿ ತರಿಸಿ ಫಿಲ್ ಮಾಡಿ ಇಲ್ಲಿ ಇದ್ದಾಗಲೇ ಅರ್ಜಿ ಹಾಕ್ಬಿಟ್ಟು ಊರಿಗೆ ಹೋದೆ. ಸೊ ಬಂತು ಮೇಡಮ್, ಎಕ್ಸಾಮ್ ಬರೀಬೇಕು ನೀವು, ಎಗೇನ್ ರೈಟ್ರು ಹುಡುಕ್ಬೇಕು ಬೆಂಗಳೂರಲ್ಲಿ. ಗೊತ್ತಿಲ್ಲ, ಯಾರೋ ಒಬ್ಬ ಪಾರ್ಷಿಯಲಿ ಬ್ಲೈಂಡ್ ಅಂದ್ರೆ ಅವ್ರು ಸ್ವಲ್ಪ ಕಾಣಿಸ್ತಿರುತ್ತೆ. ಬರೀ ನಾವ್ ಇಲ್ಲಿಂದ ಎಲ್ಗೋ ಹೋಗ್ಬೇಕು ಅಂದ್ರೇನೆ ಒಬ್ರನ್ ಕೇಳಕ್ ಮುಜುಗರ ಪಟ್ಕೋತೀವಿ, ಸಿಗಲ್ಲ ಅಂತದ್ರಲ್ಲಿ ಇದೆಲ್ಲ ಮುಗಿಸ್ಕೊಂಡು ನೀವ್ ಯಾವ ಡಿಗ್ರಿ ಯಾವ್ದು ಮಾಡಿದ್ರಿ? ನಂದು PUC HEPS ಮೇಡಮ್. ನಂದು ಡಿಗ್ರಿ ಬಂದ್ಬಿಟ್ಟು HPS, ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ. ದೆನ್ ಮಾಸ್ಟರ್ ಡಿಗ್ರಿ ಹಿಸ್ಟ್ರಿ. ಮಾಸ್ಟರ್ ಡಿಗ್ರಿ ಮಾಡಿದ್ದು ಕೂಡ ನಾನು ಆಲ್ಮೋಸ್ಟ್ 5 ಇಯರ್ಸ್ ಗ್ಯಾಪ್ ಆದ್ಮೇಲೆ ಮೇಡಮ್. ಯಾಕಂದ್ರೆ PUC ಆದ್ಮೇಲೆ ಟೀಚರ್ಸ್ ಟ್ರೈನಿಂಗ್ ಹೋದೆ. ನಾನು ಟ್ರೈನಿಂಗ್ ಮಾಡಿಕೊಂಡು 2-3 ಕಡೆ ಕೆಲಸ ಮಾಡಿದೆ ನಾನು ಟೀಚರ್ ಆಗಿ. ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಅವು ಯಾವು ಕೂಡ ನಮ್ಗೆ ಲೈಫ್ ಕೊಡುವಂತ ಕೆಲಸ ಆಗಿರ್ಲಿಲ್ಲ. ಹೆಚ್ಚು ಸಂಬಳ ಅಂದ್ರೆ ನಾನು ಟೀಚರ್ ಆಗಿ ತಗೊಂಡಿದ್ದು 3,000 ರೂಪಾಯಿ. ಬೆಂಗಳೂರು ಅಷ್ಟೊತ್ತಿಗೆ 2006 ಮದ್ವೆ ಆಗ್ಬಿಟ್ಟಿತ್ತು. ಅಲ್ಲಿ ತನಕ ಬರ್ಬೇಡಿ ನೀವು, ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಕ್ಚುಲಿ ನಮ್ದು. ನನಗ್ ತುಂಬಾ ಕುತೂಹಲ, ನಿಮ್ ಲವ್ ಸ್ಟೋರಿ ಹೆಂಗೆ ಅಂತ. ಬಿಕಾಸ್ ಈಗ ನೋಡಿ, ನಾವು ತಪ್ಪಾಗಿ ಭಾವಿಸ್ಬೇಡಿ, ಎಲ್ಲಾ ಸರಿ ಇದ್ದು ಎಲ್ಲಾ ಕೊಟ್ಟಿರ್ತಾನೆ ದೇವ್ರು. ಆದ್ರೂ 1 ವರ್ಷ ಸಂಸಾರ ಮಾಡೋ ಅಷ್ಟ್ರಲ್ಲಿ 100 ತೊಂದರೆಗಳನ್ನ, ಇಲ್ದೇ ಇರೋ ತೊಂದರೆಗಳನ್ನ, ನನ್ನನ್ನು ಸೇರ್ಸಿ ಹೇಳ್ತಾ ಇದ್ದೀನಿ ನಾನು, ಇಲ್ದೇ ಇರೋ ತೊಂದರೆಗಳನ್ನ ಯೋಚನೆ ಮಾಡ್ತೀವಿ, ಇಲ್ದೇ ಇರೋ ಇದನ್ನ ಯೋಚನೆ ಮಾಡ್ತೀವಿ. ಎಷ್ಟೋ ಜನ ತುಂಬಾ ನಮ್ ಕ್ಷುಲ್ಲಕ ಅನ್ಸ್ಬಿಡುತ್ತೆ ಅಂತ ಕಾರಣಗಳಿಗೂ ಡೈವರ್ಸ್ ತನಕ ಹೋಗ್ತಾ ಇದೆ ಈಗಿನ ಜಗತ್ತು. ಅಂಥದ್ರಲ್ಲಿ ಒಬ್ರು ಚಿಕ್ಕವರಿದ್ದಾಗಲೇ ಪೋಲಿಯೋ ಅಟ್ಯಾಕು, ಅವ್ರಿಗೆ ಕಾಲಿಲ್ಲ, ಆದ್ರೂ ಅವ್ರು ದಿಟ್ಟತನದಿಂದ ಬದುಕಲ್ಲಿ ಇಲ್ಲಿ ತನಕ ಬಂದಿದ್ದಾರೆ. ಒಬ್ರಿಗೆ ಜೀವನದ ಮಧ್ಯದಲ್ಲಿ 18ಕ್ಕೆ ಕಣ್ಣು ಹೋಗುತ್ತೆ. ನೀವು ಕೂಡ MA ತನಕ ಓದಿ ನಿಮ್ ಬದುಕನ್ನ ನೀವು ಕಟ್ಕೊಂಡಿರ್ತೀರಾ. ನೀವಿಬ್ರು ಹೇಗ್ ಒಂದಾಗ್ತೀರಾ? ಅದು 20 ವರ್ಷಗಳ ಅದ್ಭುತ ದಾಂಪತ್ಯವನ್ನ ಹೇಗೆ ಕಟ್ಕೊಂಡ್ರಿ ಅಂತ. ಅದು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ. ಅದು ಋಣ ಇರ್ಬೋದು ಸರ್. ಅದಾದ್ಮೇಲೆ ಬದುಕೋದಕ್ಕೆ ನಮ್ ತಲೆ, ನಮ್ ಮನಸ್ಸು, ನಮ್ ಪ್ರೀತಿನೇ ಎಲ್ಲ ಅಲ್ವಾ. ಋಣ ಒಂದಾಗಿ ಸೇರಿಸಬಹುದು, ಅದನ್ನ ಜೊತೆಯಾಗಿ ಬದುಕಬೇಕು ಅಂದ್ರೆ ಹೇಗೆ ಅಂತ ಒಂದ್ ಮಾತಿದೆಯಲ್ಲ, ಒಪ್ಕೊಳ್ಳೋದು. ಫಸ್ಟ್ ನಾವು ನಮ್ಮನ್ನು ಒಪ್ಕೊಂಡು, ಅಂದ್ರೆ ನನ್ನ ಬ್ಲೈಂಡ್ನೆಸ್ ನಾನು ಒಪ್ಕೊಂಡಿದ್ದೀನಿ, ಅವ್ರ ಹ್ಯಾಂಡಿಕ್ಯಾಪ್ನೆಸ್ ಅವ್ರು ಒಪ್ಕೊಂಡಿದ್ದಾರೆ. ಹಂಗೇನೆ ನಾವಿಬ್ರು ಪರಿಚಯ ಆದದ್ದು ಕೂಡ ತುಂಬಾ ಆಕಸ್ಮಿಕ ಮೇಡಮ್. ತುಂಬಾ ಅಂತ ಹೇಳಿದ್ರೆ, ಈಗ ನನ್ನ ಹತ್ರ ಫೋನ್ ಇದೆ, ಇವ್ರ ಹತ್ರ ಫೋನ್ ಇದೆ. ಆ 2005 ಆಸ್ಪಾಸು ಟಾಟಾ ಶ್ರೀದೇವಿ ಮ್ಯಾಮ್ ಹೇಳಿ, ಅವರು ರಸವತ್ತಾಗಿ ಸ್ಟೋರಿನ. ಆಕ್ಚುಲಿ ಸ್ಟೋರಿ ಶುರು ಆಗದೆ ಅವರಿಂದ ಮೇಡಮ್. ಅದು ಹೇಳಿ ಶ್ರೀದೇವಿ ಮ್ಯಾಮ್. ಅಯ್ಯೋ, ಓಕೆ ಇಷ್ಟೆಲ್ಲದ್ರ ಮಧ್ಯ ಬಂದು ಒಂದು ಕಡೆ ನಿಂತ್ಕೊಂಡ್ವಿ. ನಾನು ರಮಣ ಮಹರ್ಷಿನಲ್ಲೇ ಅವರು ಆ್ಯಕ್ಚುಲಿ ನನಗೆ ಟ್ರೈನಿಂಗ್ ಕೊಡೋಕೆ ಒಪ್ಕೊಂಡ್ರು. ಅಲ್ಲಿವರೆಗೂ ಬಂದಿತ್ತು. ಒಪ್ಕೊಂಡ್ಮೇಲೆ ನಾನು ಹೆಂಗಾಗ್ಬಿಟ್ಟೆ ಅಂದರೆ, ನಾನು ಹಿಂಗೆ ಎಲ್ಲ ಜಾಲಿ ನನಗೆ ಎಲ್ಲೋ ಒಂದು ಕಡೆ ಮೂಲೆ ಅದೆಲ್ಲ ನನಗೆ ನಿಜ ಆಗೋದೇ ಇಲ್ಲ. ನಾನು ಎಲ್ಲಿದ್ರೂ ಐ ಸ್ಪ್ರೆಡ್ ಸಮ್ ಗುಡ್ ವೈಬ್ಸ್. ಇವನ್ ನಮ್ಗೆ ಆಫೀಸಲ್ಲಿ ಇವಾಗಲೂ ಹೇಳ್ತಾರೆ, ನೀನು ಇದ್ರೆ ನಂಗೆ ಗೊತ್ತಾಗುತ್ತೆ ಆಫೀಸಲ್ಲಿ, ಓ ಶ್ರೀದೇವಿ ಇದ್ದಾರೆ. ನಾನು ನಗೋದು ತುಂಬ ಲೌಡಾಗಿ ನಗ್ತೀನಿ, ಆಮೇಲೆ ತುಂಬ ನಾನು ಹಾರ್ಟ್ಫುಲಿ ನಗ್ತೀನಿ. ನಾನು ತುಂಬ ನಗೋದ್ರಲ್ಲೂ ನಾನು ಆಫೀಸಲ್ಲೆಲ್ಲ ಎಲ್ಲ ನಮ್ಮ ಸರ್ಕಲೆಲ್ಲ ಫೇಮಸ್ಸು. ಹಂಗಾಗಿ ಏನಂದರೆ ಜೊತೇಲಿದ್ರಲ್ಲ ನನ್ನ ಜೊತೆ 8 ಜನ ರೂಮಲ್ಲಿ,
ಅವ್ರಿಗೆ ಅವರು ಕಣ್ಣಿಲ್ದ ಹುಡುಗಿಯರಿಗೆ ನಾನು ಬರ್ಕೊಡೋದು ಅದನ್ನೆಲ್ಲ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆಮೇಲೆ ಒಂದು ವಾರದಲ್ಲೇ ಅವ್ರಿಗೆ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆದೆ ನಾನು. ಆಮೇಲೆ ನಾನು ಹಾಡ್ತಿದ್ನಲ್ಲ, ಅವರಲ್ಲೂ ಒಂದಿಬ್ಬರು ಹಾಡ್ತಿದ್ರು. ಆಮೇಲೆ ಸಾಯಂಕಾಲ ಒಟ್ಟಿಗೆ ಸೇರ್ತಿದ್ವಲ್ಲ, ನನ್ನ ಟ್ರೈನಿಂಗ್ ಮುಗಿಸ್ಕೊಂಡು ನಾನು ಬರ್ತಿದ್ದೆ, ಅವರು ಬರ್ತಿದ್ರು. ಆಮೇಲೆ ಒಟ್ಟಿಗೆ ಹಾಡೋದು ಅದೆಲ್ಲ ಸ್ಟಾರ್ಟ್ ಆಯಿತು. ಆಮೇಲೆ ಎಲ್ರಿಗೂ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಆಮೇಲೆ ವರ್ಕ್ ಪ್ಲೇಸಲ್ಲೂ ಅಷ್ಟೇ, ನಾನು ವರ್ಕ್ ಮಾಡಬೇಕಾದ್ರೆ ಎಲ್ಲರ ಜೊತೆನೂ ಜಾಲಿಯಾಗಿರ್ತಿದ್ನ. ಹಂಗಾಗಿ ಎಲ್ಲರೂ ಓಕೆ ಶ್ರೀದೇವಿ, ಓಕೆ ಫೈನ್ ಅಂತ. ಆಮೇಲೆ ಏನು ಮಾಡಿದ್ರು ಅಂದರೆ, ಅವರೇ ರಮಣ ಮಹರ್ಷಿ ನಮ್ಮ ಮಾಸ್ಟ್ರು, ಅವರು ಪ್ರಿನ್ಸಿಪಾಲ್ ಮಾಸ್ಟ್ರ್ ಅಂತ ಹೇಳ್ತಿದ್ವಿ, ಅವರು ನನ್ನೆಲ್ಲ ನಾನು ಆರಾಮಾಗಿ ಎಲ್ಲರ ಜೊತೆ ಹೊಂದ್ಕೊಳೋದು ನೋಡಿ ಅವರು ರಾಜೇಂದ್ರ ಸರ್ಗೆ ಹೇಳಿದ್ರು, ನಮ್ಮ ಆಫೀಸಲ್ಲೇ ಒಂದು ಕೆಲಸ ಖಾಲಿ ಇದೆ ರಿಸೆಪ್ಷನಿಸ್ಟು, ಮತ್ತು ಶ್ರೀದೇವಿನ ನೀವು ಕಳಿಸೋದಾದರೆ ನಾನು ಒಪ್ಕೊಳ್ತೀನಿ ಅಂತ. ಅವ್ರು ನನಗೆ ಹೇಳಿದ್ರು, ರಾಜೇಂದ್ರ ಸರ್ ಏನು ಮಾಡ್ತೀಯಾ, ಈ ಥರ ಒಂದು ಆಫರ್ ಇದೆ. ನಾನು ಬರೀ 6 ತಿಂಗಳಿಗೆ ಇರಬೇಕು ಅಂತ ಬಂದವಳು. ಆಮೇಲೆ ನಾನು ಅಯ್ಯೋ ಲಡ್ಡು ಬಂದು ಬಾಯಿಗೆ ಬಿತ್ತ, ಅಯ್ಯೋ ನಾನೆಲ್ಲೋ ಇವರು ಹೇಗ್ ಮಾಡೋದಪ್ಪ ಅಂತಾರೆ ಅನ್ಕೊಂಡ್ರೆ ಫುಲ್ಲು ಉಲ್ಟಾ ರಿಯಾಕ್ಷನ್. ನಾನು ಬರೀ 6 ತಿಂಗಳಿಗೋ ಇದ್ದು ಹೋಗೋಣ ಅಂತ ಬಂದವಳು, ಇಲ್ಲಿ ಕೆಲಸ ಕೊಟ್ಟು ಇಟ್ಕೊಂತೀನಿ ಅಂದ್ರೆ ಅಷ್ಟೊತ್ತಿಗೆ ನಾನು ಆ ಲೈಫಿಗೆ ಸೆಟ್ ಆಗ್ಬಿಟ್ಟಿದ್ದೆ ನಾನು. ಬಟ್ ನನಗೆ ಮತ್ತೆ ನಾನು ಊರಿಗೋದ್ರೆ ಏನ್ ಮಾಡ್ತೀರಾ ಹೇಳಿ, ಹೌದು. ಮತ್ತೆ ನನಗೆ ದೊಡ್ಡ ಕ್ವಶನ್, ಏನ್ ಮಾಡೋದು, ಊರಿಗೆ ವಾಪಸ್ ಹೋಗೋದು ಈಸಿ ಆಯ್ತಾ, 1 ನೈಟ್ ಜರ್ನಿ ಅಷ್ಟೇ, ನನಗೆ ಊರಿಗೆ ಹೋಗೋದೇನು ದೊಡ್ಡ ವಿಷಯ ಅಲ್ಲ. ಊರಿಗೆ ಹೋದ್ಮೇಲೆ ಏನು ಮಾಡೋದು, ತಿರ್ಗಾ ಅದು ಯೋಚನೆ ಬಂದು, ಇಲ್ಲ ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ. ಅಲ್ಲಿಂದ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಫರ್ ಆಯಿತು. ನಾನು ಈಗ ರಾಜೇಂದ್ರ ಸರ್ ಟ್ರೈನಿ ಅಲ್ಲ, ಅವ್ರು ನನ್ನನ್ನು ರಮಣ ಮಹರ್ಷಿ ಸ್ಟಾಫ್ ಅಂತ ಕನ್ಸಿಡರ್ ಮಾಡಿ ಅಲ್ಲೇ, ಬಟ್ ಅವ್ರು ಅದೇ ಇದ್ರಲ್ಲಿ ಇರ್ತಿದ್ರು. ಬಟ್ ನಾನು ಏನಂದ್ರೆ ಸ್ಟಾಫ್ ಆದೆ. ಈಗ ಸ್ಟಾಫ್ ಆಗಿರೋದ್ರಿಂದ ನನಗೊಂದು ಎಷ್ಟು ಸ್ಟಾರ್ಟಿಂಗ್ 1,000 ರೂಪಾಯಿ ನನಗೆ ಅಂದ್ರೆ ಸ್ಟೈಫಂಡ್ ತರ ಕೊಡ್ತೀನಿ. ಪ್ಲಸ್ ಇರಕ್ಕಂತೂ ನನಗೆ ಆಲ್ರೆಡಿ ಹಾಸ್ಟೆಲ್ ಅಲ್ಲಿ ಅವ್ರು ಜಾಗ ಕೊಟ್ಟಿದ್ರು. ಈ ಹಾಸ್ಟೆಲ್ ಅಲ್ಲಿ ಊಟ ತಿಂಡಿ ಫ್ರೀ, ಆರಾಮಾಗಿರ್ಬೋದು. ಅಲ್ಲಿಂದ ನನ್ನ ರಿಸೆಪ್ಷನಿಸ್ಟ್ ವರ್ಕ್ ಸ್ಟಾರ್ಟ್ ಆಯ್ತು. ಅಲ್ಲಿ ನಾನು ಫೋನ್ ಕಾಲ್ಸ್ ಅಟೆಂಡ್, ಅವ್ರು ರಾಜೇಂದ್ರ ಸರ್ ಅವ್ರು ಹಿಂಗೆ ನಮ್ಮ ರಿಸೆಪ್ಷನ್ನಿಂದಾನೇ ಓಡಾಡೋರು, ಹಿಂಗೆ ನಾನು ಮಾತಾಡೋದೆಲ್ಲ ಕೇಳಿಸ್ಕೊಳ್ಳೋರು. ಕೇಳಿಸ್ಕೊಂಡು ನಾನು ಎಲ್ಲಿ ತಪ್ಪು ಮಾತಾಡ್ತೀನಿ ಅಂತ ಅಲ್ಲೇ ನಿಂತು ಕರೆಕ್ಷನ್ ಮಾಡೋರು. ಹಂಗೆ ಮಾತಾಡೋದಲ್ಲ, ಹಿಂಗೆ ಮಾತಾಡು. ಆಮೇಲೆ ಅವ್ರು ಎಲ್ರಿಗೂ ಹೇಳಿದ್ರು, ಅವಳಿಗೆ ಸ್ವಲ್ಪ ಇಂಗ್ಲೀಷ್ ಪ್ರಾಬ್ಲಮ್ ಇದೆ, ನೀವೆಲ್ಲ ಆದಷ್ಟು ಅವಳಿಗೆ ಇಂಗ್ಲೀಷಲ್ಲೇ ನೀವು ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಅವ್ರು ಹೇಳಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ನನ್ನ ಜೊತೆ ಮಾತಾಡ್ಬೇಕಾದ್ರೆ ಇಂಗ್ಲೀಷಲ್ಲೇ ಮಾತಾಡೋದು. ಆಮೇಲೆ ಈ ಟ್ರೈನೀಸ್ ಇದ್ರಲ್ಲ ನನ್ನ ಜೊತೆಗೆ, ಆ ಹುಡುಗಿರೆಲ್ಲಾನು ನನ್ನ ಜೊತೆ ಒಂದಿಷ್ಟು, ಅದರಲ್ಲಿ ಒಂದಿಬ್ರು ತುಂಬಾ ಒಳ್ಳೆ ಇಂಗ್ಲೀಷ್ ಗೊತ್ತಿರೋರು ಇದ್ರು. ಭಾಗ್ಯ ಅಂತ ಒಂದು ಹುಡುಗಿ, ತುಂಬಾ ಒಳ್ಳೆ ಇಂಗ್ಲೀಷ್ ಗೊತ್ತಿತ್ತು ಆ ಹುಡುಗಿಗೆ. ಅವರೆಲ್ಲ ನನ್ನ ಜೊತೆ, ನನಗೆ ಹರ್ಕ ನಾನು ಏನು ಗೊತ್ತಿಲ್ಲ, ಗ್ರಾಮರ್ ಗೊತ್ತಿಲ್ಲ, ಏನಿಲ್ಲ, ಸುಮ್ಮನೆ ಆಮು ಅಂತ ಮಾತಾಡಕ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹಂಗೆ ಕಲಿತಿದ್ದೆ ನಾನು. ಅಲ್ಲಿ ಅಷ್ಟಾಯ್ತು. ಅಲ್ಲಿ 5 ವರ್ಷ ನಾನು ಮಾಡಿದೆ. ಇನ್ನೇನು 5ನೇ ವರ್ಷಕ್ಕೆ 2005, ನಾನು 2001 ಸ್ಟಾರ್ಟ್ ಮಾಡಿರೋದು. 4 ವರ್ಷ ನಾನು ಹಂಗೆ ಅಲ್ಲೇ ಕಳೆದೆ ನಾನು ರಮಣ ಮಹರ್ಷಿಲಿ. ಆಮೇಲೆ 5ನೇ ವರ್ಷಕ್ಕೆ ಅವಾಗೆಲ್ಲ ಮೊಬೈಲ್ ಹೊಸದಾಗೆಲ್ಲ ಲಾಂಚ್ ಆಗಿತ್ತಲ್ಲ, ಆಮೇಲೆ ಅದು ಒಂಥರ ನಮಗೆ ಅದು ಎಸೆನ್ಷಿಯಲ್ ಅಂತ ಅನ್ಸಕ್ ಸ್ಟಾರ್ಟ್ ಆಗಿತ್ತು. ನನಗೆ ಆಮೇಲೆ ಮನೆಗೆ ಏನಾದ್ರು ಫೋನ್ ಸೇಫ್ಟಿ ಅಂತ, ಈಗ ನಾವೆಲ್ಲ ಮನೆಯವ್ರ ಜೊತೆ ಅವನಿಗೆ ಅಪ್ಪ ಅಮ್ಮಂಗೆಲ್ಲ ಕಾಲ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಇರ್ತಿತ್ತು. ಫಸ್ಟ್ ಲ್ಯಾಂಡ್ ಲೈನಿಗೆ ಮಾಡಿ ಅವ್ರು ಇನ್ನೊಬ್ರನ್ನ ಕರೆದು ತುಂಬಾ ಅದೆಲ್ಲ ಇತ್ತಲ್ಲ. ಆಮೇಲೆ ಅವ್ರು ನನಗೇನಾದ್ರು ಹೇಳ್ಬೇಕು ಅಂದ್ರೆ ನಮ್ಮ ಆಫೀಸಿಗೆ ಕಾಲ್ ಮಾಡಿ, ಆಮೇಲೆ ನಾನು ಎಲ್ಲಿರ್ತೀನೋ ಅಲ್ಲಿ ನನ್ನನ್ನು ಕರೆದು, ನಾನು ಮೇಲೆ ಹಾಸ್ಟೆಲ್ ಇದ್ರೆ ಅಲ್ಲಿಂದ ಕೆಳಗೆ ಓಡ್ ಬಂದು ಆ ಕಿಚನ್ ಒಳಗಡೆ ಹೋಗಿ ಅಲ್ಲಿಂದ ಫೋನ್ ಇದೆಲ್ಲ ತುಂಬ. ಹಾಗಾಗಿ ನಾವೇನು ಅನ್ಕೊಂಡ್ವಿ, ಒಂದು ಫೋನು ಆವಾಗ ಟಾಟಾ ಡೊಕೊಮೊ ಅಂತ, ಡೊಕೊಮೊ ಅಲ್ಲ ಬರೀ ಟಾಟಾ ಇಂಡಿಕಾ, ಟಾಟಾ ಇಂಡಿಕಾ ಅವರು ಅದು 1500 ರೂಪೀಸಿಗೆ ಇನ್ಬಿಲ್ಟ್ ಸಿಮ್, ಅದಕ್ಕೆ ಒಂದು ಸೆಟ್ ಜೊತೆಗೆ ಸಿಮ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇರಲಿ ಏನೋ ಅದೇ ಅಗೇನ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತೇಳಿ ತಿರ್ಗಾ ಅದೇನು ಮಾಡಿ, ಒಂದಿರಲಿ ಯಾರೋ ಮನೆಯಿಂದ ಕಾಲ್ ಮಾಡಿದ್ರೆ ಡೈರೆಕ್ಟಾಗಿ ನನಗೆ ರೀಚ್ ಆಗ್ಬೋದು ಅಲ್ಲ ಅಂತ ನಾನು ಆ 1500 ರೂಪಾಯಿ ತುಂಬ ಕಷ್ಟ ಮೇಡಮ್. ಆ ಮೂಮೆಂಟಲ್ಲಿ ನನಗೆ ಬರ್ತಿದ್ದೆ 1000 ರೂಪಾಯಿ ಸ್ಟೈಫಂಡು. ನಾನು 1500 ರೂಪಾಯಿ ಎಲ್ಲಿಂದ ಹೊಂದಿಸ್ಲಿ? ಆ 1000 ರೂಪಾಯಿದಲ್ಲಿ ನಾನು ನಂದು ಈಗ ಡೈಲಿಗೆ ಈ ಸೋಪು ಬ್ರಷ್ ಅದೆಲ್ಲ ನಾನು ಮಾಡ್ಕೊಬೇಕು. ಅಕಸ್ಮಾತ್ ಊರಿಗೆ ಹೋದ್ರೆ ಎಲ್ಲ ಪ್ರತಿಯೊಂದೂ ಅದರಲ್ಲೇ ಮಾಡಬೇಕು. ಅದ್ರ ಮಧ್ಯ ಏನೋ ಒಂದ್ಸಲಿ ನಮ್ಮ ತಂದೆ ನನಗೊಂದು ಪತ್ರ ಬರೀತಾರೆ. ಅವ್ರು ನನ್ನಿಂದ ಏನೂ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಆದರೂ ಒಂದು ದಿವಸ ನಮ್ಮ ತಂದೆ ನನಗೆ ತುಂಬ ಯಾವುದಕ್ಕೂ ಹಣದ ಅವಶ್ಯಕತೆ ಇದೆ, ಅವ್ರಿಗೂ ಎಷ್ಟು ಒಂದು 2000 ರೂಪೀಸ್ ಬೇಕಾಗಿತ್ತು. ಅವ್ರು ಹೆಂಗೆ ನನಗೆ ಲೆಟ್ರ್ ಬರೆದಿದ್ರು ಅಂದರೆ, ನಾನೆಲ್ಲಿ ನಿನ್ನ ಋಣದಲ್ಲಿ ಇರ್ತೀನೋ ಗೊತ್ತಿಲ್ಲ, ಏನೇನೋ ಬರೆದಿದ್ರು ಅವರು. ನನಗೆ ಅದು ತುಂಬ ಹರ್ಟ್ ಆಗಿಬಿಡ್ತು ನನಗೆ.
ಛೇ ಏನು ಅಲ್ಲ, ಈಗ ನಾನು ಇಷ್ಟು ದೂರ ಇದ್ರೂ ಅವ್ರಿಗೇನು ಮಾಡಕ್ ಆಗ್ತಿಲ್ವಲ್ಲ ಅಂತ ನನಗೆ. ಆಮೇಲೆ ನಾನೇನ್ ಮಾಡಿದೆ, ಅಡ್ವಾನ್ಸ್ ಕೊಡಿ ನನಗೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಅಡ್ವಾನ್ಸ್ ಇಸ್ಕೊಂಡು ಅದನ್ನ ಅವಾಗೆಲ್ಲ ಮನಿ ಆರ್ಡರ್, ಇವಾಗ ಟಕ ಟಕ ಅಂತ ಫೋನ್ ಪೇ ಮಾಡ್ಬಿಡ್ತೀವಿ, ಹೌದು. ಅವಾಗ ಪೋಸ್ಟ್ ಆಫೀಸಿಗೆ ಹೋಗಿ ಅದನ್ನ ಮನಿ ಆರ್ಡರ್ ಮಾಡಿ ಆಮೇಲೆ ತಿಂಗಳ 100 ರೂಪಾಯಿ ಅದನ್ನ 2,000 ರೂಪಾಯಿ ಮುಟ್ಬೇಕಾದ್ರೆ ಎಷ್ಟು ತಿಂಗಳು, 20 ತಿಂಗಳು ನಾನು ಕಷ್ಟ ಬೀಳ್ಬೇಕು. ನಾನು ಅದು 100 ರೂಪಾಯಿ ಕಡಿಮೆ ಆದ್ರೆ ತಿರ್ಗಾ ಮತ್ತೆ ಇಲ್ಲಿ ಅದು 100 ರೂಪಾಯಿ, ಆ ಥರದ್ದೆಲ್ಲ ಪರಿಸ್ಥಿತಿ. ಬಟ್ ನಾನು ಕಳಿಸ್ದೆ ನಮ್ಮ ತಂದೆಗೆ, ಗೊತ್ತಿಲ್ಲ ಅವರು ಯಾವತ್ತು ಕೇಳದೆ ಇರೋರು ಇವಾಗ ಕೇಳ್ತಾ ಇದ್ದಾರೆ ಅಂದರೆ ಅದು ನಾನು ಮಗಳಾಗಿ ಒಂದು ಕರ್ತವ್ಯ ಅಂತ ಹೇಳಿ ಅಂದು ನಾನು ಕಳಿಸ್ದೆ. ನಾನು ಅವರಿಗೆ ಕಳಿಸಿ ಆಮೇಲೆ ಅದನ್ನು ನಾನು ತಿಂಗಳ 100 ರೂಪಾಯಿ ಮಾಡೋಕ್ಕೆ, ಅಂಥದ್ರಲ್ಲಿ ಹೆಂಗೋ ಗೊತ್ತಿಲ್ಲ 1,500 ರೂಪಾಯಿ ನಾನು ಜೋಡಿಸ್ಕೊಂಡೆ. ನಾನು ಫೋನ್ ಬಂತು, ಫೋನ್ ಅಂತೂ ಬಂತು ಬಂತು. ಕೈಗೆ. ಬಟ್ ಅದು ನನಗೇನು ಅಂತ ಅದು ಓಕೆ, ನನ್ಗೆ ಬಂದ್ಮೇಲೆ ಏನಾಯ್ತು ಹೇಳಿ? ಬೇರೆ ಬಂದ್ಮೇಲೆ ಒಂದ್ ದಿವಸ ಆಕ್ಚುಲಿ ಇವ್ರ ಜೊತೆ ಇನ್ನೊಂದು ಹುಡುಗಿ, ಚಂಪಕಮಾಲಾ ಅಂತ ಒಂದು ಹುಡುಗಿ, ಇವ್ರ ಜೊತೆ ಅವಳು ಇವ್ರ ಹಾಸ್ಟೆಲ್ ಅಲ್ಲಿ ಇದ್ದಿದ್ದು. ಅವಳು ನನಗೆ ಫ್ರೆಂಡ್ ಚಂಪಕಮಾಲಾ. ಅಂದ್ರೆ ನಾವ್ ಹಿಂಗೆ ಎಲ್ಲೋ ಹಾಡಕ್ ಹೋಗ್ಬೇಕಾದ್ರೆ ಅವ್ಳ್ ಆ friend. ARD BC ಪಾಟೀಲ್ ಸರ್ ಮತ್ತೆ ಅದೇ ಗಂಗಾವತಿ, ಅಲ್ಲಿಂದ friend. ಅಲ್ಲಿಂದ ಫ್ರೆಂಡ್ ಅವಳು. ಇವ್ರ ಜೊತೆ ಇದ್ಲು, ಅದು ಗೊತ್ತಿರ್ಲಿಲ್ಲ ನನಗೆ ಅವಳು ಎಲ್ಲೋ ಇದ್ದಾಳೆ ಅಂತ. ಒಂದಿನ ಅವಳು ಕಾಲ್ ಮಾಡ್ಲು, ಅವಳ ಹತ್ರನೂ ಅದೇ ಒಂದ್ ಸೆಟ್ ಅವಳು ತಗೊಂಡಿದ್ಲು. ಕಾಲ್ ಮಾಡ್ಬಿಟ್ಟು, ನಾನು ಕಣಮ್ಮ ಚಂಪಾ ಅಂತ. ಓ ಹೌದಾ, ಹೇಳು ಹೇಳು ಅಂತ. ಆಮೇಲೆ ಇಲ್ಲ ನಾನು ವಿಜಯಪುರದಲ್ಲಿ ಇದ್ದೀನಿ ಅಂತ. ಹ್ಞೂ ಸರಿ. ಆಮೇಲೆ ಇದು ನನ್ನ ನಂಬರು, ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು, ಇವಾಗೆಲ್ಲ ಈಸಿ ಆಯಿತು ಮಾತಾಡೋಕ್ಕೆ ಅಂತ. ನಾವೆಲ್ಲ ಮಾತಾಡ್ಕೊಳ್ತಿದ್ವಿ, ಆಮೇಲೆ ಏನಾರು ಹಾಡು ಗೀಡೆಲ್ಲ ಕಲಿತಿದ್ವಿ, ಆ ಥರ ಎಲ್ಲ ಇತ್ತು. ಆಮೇಲೆ ಸರಿ ಅಂಥೇಳಿ ಆಯಿತು. ಆಮೇಲೆ ಅವಳು ಸುಮ್ಮನೆ ಇರ್ದೇನೆ, ಇಲ್ಲೊಬ್ರು ನಮ್ಮ ಸರ್ ಇದ್ದಾರೆ, ಇರು ಮಾತಾಡು ಅಂತ. ಯಾರು ನಿಮ್ಮ ಸರ್ ಅಂತ ಅಂದೆ ನಾನು. ಇಲ್ಲ ಇಬ್ರು ಸಿದ್ದೇಶ್ ಅಂತಿದ್ದಾರೆ, ಅವರು ಬ್ಲೈಂಡು, ಮಾತಾಡು ಅಂತ. ಟು ಬಿ ಫ್ರಾಂಕ್, ನನಗೆ ಬ್ಲೈಂಡ್ ಅಂದ ತಕ್ಷಣ ಅಯ್ಯೋ ಯಾಕಪ್ಪ ನನಗೆ ನಿಜ ಹಂಗ ಅನ್ಸಿತ್ತು. ನಾನ್ ಬ್ಯಾಡ ಅಂತ ಅನ್ನಷ್ಟೊತ್ತಿಗೆ ಕೊಟ್ಬಿಟ್ಟಿದ್ಲಿ ಇವಳು ಅವ್ರ ಕೈಗೆ. ಆಮೇಲೆ ಇವ್ರು ಹಲೋ ಅಂತಂದ್ರು. ಮತ್ ಇನ್ನೇನ್ ಅನಿವಾರ್ಯ ಅಲ್ಲ, ಹಲೋ ಸರ್ ಮತ್ತೆ ಆರಾಮಿದ್ದೀರಾ ಹಂಗೆ ಹಿಂಗೆ ಅಂತ ಮಾತಾಡ್ದೆ. ಆಯ್ತು ಅಂತ ಅವರು ಮಾತಾಡಿದ್ರು ಅಷ್ಟೇ. ವೆರಿ ಕ್ಯಾಶುವಲ್ ಟಾಕ್. ಚೆನ್ನಾಗಿದ್ದೀರಾ? ಇಲ್ಲ ಚಂಪಕಮಾಲಾ ನಿಮ್ಮ ಬಗ್ಗೆ ನೀವು ತುಂಬ ಚೆನ್ನಾಗಿ ಹಾಡ್ತಿರಂತೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಹೌದಾ ಸರ್, ಥ್ಯಾಂಕ್ ಯು ಅಂದ್ಬಿಟ್ಟು ಇಟ್ಬಿಟ್ಟೆ ನಾನು. ಅಲ್ಲಿ ಮುಗೀತು. ನನ್ಗೆ ಮತ್ತೆ ತಲೆಯಲ್ಲೇ ಇಲ್ಲ ಇವ್ರೊಬ್ರು ಇದ್ದಾರೆ ಅಂತನೂ ತಲೆಯಲ್ಲಿ ಇಲ್ಲ. ಹಾಗೆ ಆಮೇಲೆ ಒಂದು 15-20 ದಿವಸ ಆದ್ಮೇಲೆ ತಿರ್ಗಾ ಕಾಲ್ ಮಾಡಿದ್ಲು ಅವಳು. ಅವಳು ಸುಮ್ಮನೆ ಇನ್ ಫ್ರೀ ಇದ್ದಾಗ ಇನ್ನೇನ್ ಮಾಡೋದು, ಅವಾಗ ಸುಮ್ಮನೆ ಫೋನ್ ಹೊತ್ಕೊಂಡು ಯಾರು. ಆಮೇಲೆ ಅದು ಟಾಟಾ ಟು ಟಾಟಾ ಫ್ರೀ ಇತ್ತದು ಆಫರು. ಯಾರ್ದಿಬ್ರದ್ದು ಟಾಟಾ ಇದ್ರೆ ಅದು ಫ್ರೀ ಕಾಲ್ ಇತ್ತದು. ಆಮೇಲೆ ಮತ್ತೆ ತಿರ್ಗಾ ಮಾತಾಡಿದ್ಲು. ಸರಿ ಅಂತ ನಾನು ಫಸ್ಟೇ ಹೇಳೋಣ ಅಂತ ಅನ್ಕೊಂಡೆ ನಾನು, ನೀನ್ ಫೋನ್ ಅವ್ರಿಗೆ ಕೈಯಾಗೆಲ್ಲ ಕೊಡಬೇಡ, ನೀನ್ ಒಬ್ಳೆ ಮಾತಾಡು ಅಂತ. ಮತ್ತು ತಿರ್ಗಾ ಅವ್ರ ಕೈ ಕೊಟ್ಲು ಫೋನ್ ಅವಳು. ಇರೋ ಗೊತ್ತಿಲ್ಲ, ನೀವು ಕೇಳಿದ್ರೇನ ಅವ್ರಿಗೆ ಕೊಡು ಅಂತ? ಈಗ ಕೇಳ್ತಿದ್ದೆ, 20 ವರ್ಷ ಆದ್ಮೇಲೆ ಕೇಳ್ತೀನಿ. ಆಮೇಲೆ ತಿರ್ಗಾ ಕೊಟ್ಲು ಅಯ್ಯೋ ಅಂತೇಳಿ ಮತ್ತೆ ತಿರ್ಗಾ ಅಷ್ಟೇ ಹಾಯ್ ಹಲೋ ಅಂತ ಮಾತಾಡಿ ಇಟ್ಬಿಟ್ಟು. ಆಮೇಲೆ ಸರಿ, ನಾನು ಅವಳಿಗೆ ಬೈಬೇಕು ಅನ್ಕೊಂಡೆ ನಾನು, ನೀನ್ ಫೋನ್ ಮಾಡಿದಾಗೆಲ್ಲ ಅವ್ರ ಕೈ ಕೊಡ್ಬೇಡ ಅಂತ. ಆದ್ರೆ ಅದು ಹಂಗೆ ಮರ್ತೋಯ್ತು. ಅದು ಅಷ್ಟು ಇವ್ರು ಮಾತಾಡಿದ ತಕ್ಷಣ ಕಟ್ ಮಾಡಿದ್ರ ಇನ್ನು ನೆಕ್ಸ್ಟ್ ಮತ್ತೆ ನನಗೆ ಚಾನ್ಸ್ ಸಿಗ್ಲಿಲ್ಲ. ಆಮೇಲೆ ಒಂದ್ ದಿವ್ಸ ಇವ್ರು ನನ್ನ ನಂಬರ್ ಇಸ್ಕೊಂಡು ಇವ್ರು ನನಗೆ ಫೋನ್ ಮಾಡಿದ್ದಾರೆ ಮಧ್ಯಾಹ್ನ. ಯಾವತ್ತು ತಿರ್ಗಾ ಟಾಟಾ ನಂಬರ್ ಬಂತು, ನನಗೆ ಗೊತ್ತಿಲ್ಲ. ಆಮೇಲೆ ಇವ್ರು ಮಾಡಿ ಹಲೋ ನಾನು ಅಂತ. ಯಾರು ಅಂದೆ. ಇಲ್ಲ ಚಂಪಾ ಇದಾರಲ್ಲ ಅವ್ರ ಫ್ರೆಂಡ್ ಸಿದ್ದೇಶ. ಅವಾಗ್ಲೂ ನನಗೆ ಹಂಗೆ ಅನ್ಸಿದ್ದು, ಅಯ್ಯೋ ಯಾಕಪ್ಪ ಫೋನ್ ಮಾಡ್ತಾರೆ ಇವರು ಅಂತ. ಆಮೇಲೆ ಮಾತಾಡ್ದೆ, ಓಕೆ ಚೆನ್ನಾಗಿದ್ದೀರಾ ಸರ್ ಅಂತೆಲ್ಲ ಮಾತಾಡ್ದೆ. ಆಮೇಲೆ ಇಲ್ಲ ನಾನೇ ಫೋನ್ ನಂಬರ್ ಇಸ್ಕೊಂಡೆ, ಮಾತಾಡೋಣ ಅನ್ನಿಸ್ತು, ಫ್ರೀ ಇದ್ದೆ ಮಾಡಿದೆ. ಸರಿ ಸರ್ ಅಂತಂದೆ. ಆಮೇಲೆ ಇವ್ರ ನಂಬರ್ ಗೊತ್ತಾಯ್ತಲ್ಲ, ಸರಿ ಅಂತ ಹೇಳಿ ಅದನ್ನ ಸೇವ್ ಮಾಡ್ಕೊಂಡೆ. ಬಟ್ ನೆಕ್ಸ್ಟ್ ಆಮೇಲೆ ನಾನು ಕಾಲಿಗೆ 3 ಸರಿ ಮಾತಾಡಿದ್ನಲ್ಲ ನಾನು, ಓಕೆ ಮಾತಾಡೋಕ್ಕೆಲ್ಲ ಏನು ಅಂತ. ನೆಕ್ಸ್ಟ್ ನಾನೇ ಕಾಲ್ ಮಾಡಿದೆ. ಯಾವಾಗಲೂ ಫ್ರೀ ಇದ್ದೆ, ನನಗೂ ತಲೆ ಏನೂ ಕೆಲಸ ಇರಲಿಲ್ಲ. ಸುಮ್ಮನೆ ಯಾರಾದ್ರೂ ಮಾತಾಡೋಣ ಅಂದಾಗ ನಂಗೆ ನೆನಪಾಯಿತು. ಸರಿ ಅಂತ ನಾನು ಕಾಲ್ ಮಾಡಿದೆ. ಆಮೇಲೆ ಮತ್ತೆ ಇವ್ರು ಮಾತಾಡಿದ್ರು, ಸ್ವಲ್ಪ ಕಾನ್ವರ್ಸೇಷನ್ ನೆಕ್ಸ್ಟ್ ಲೆವೆಲ್ ಅಷ್ಟೇ. ಅಂದರೆ ಮತ್ತೆ ಏನು ಮಾಡ್ತೀರಾ ರಮಣ ಮಹರ್ಷಿಲಿ, ಮತ್ತು ಇವ್ರು ನೀವೇನು ಮಾಡ್ತೀರಾ ಅಂತೆಲ್ಲ ಕಾನ್ವರ್ಸ್. ಹಾಗೆ ಅದು ಸ್ಟಾರ್ಟ್ ಆಗಿ 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 ಫುಲ್ ಡೆವಲಪ್ ಆಗೋಯ್ತು ಅದು. ಅಂದರೆ ಡೈಲಿ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ವಿ. ಅಷ್ಟೊತ್ತಿಗೆ ನಾನು ಇನ್ಫೋಸಿಸ್ ಅಲ್ಲಿ ಇಂಟರ್ವ್ಯೂಗೆ ಕೊಡಕ್ಕೆ ನಾನು ರೆಡಿ ಆಗ್ತಾ, ಅದನ್ನೆಲ್ಲ ಹೇಳಿದ್ದೆ ನಾನು ಇವ್ರ ಹತ್ರ, ಪ್ರತಿಯೊಂದನ್ನು ಹೇಳ್ತಾ ಇದ್ದೆ ಅವಾಗ. ಹಿಂಗೆ ನಾನು ಇನ್ಫೋಸಿಸ್ಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದೆ. ಅಯ್ಯೋ ಇಷ್ಟು ವರ್ಷ ಕೆಲಸ ಮಾಡ್ಬಿಟ್ಟು ಇದನ್ನ ಬಿಟ್ಬಿಟ್ಟು ಹೋಗ್ಬಿಡ್ತೀರಾ ನೀವು ಅಂತ. ನನಗೆ ಒಂದು ಕ್ಷಣ
ಹೌದಲ್ವಾ ಅಲ್ಲೇನಾರು ಕೆಲಸ ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಇದು ಹೋಯ್ತು ಅದು ಹೋಯ್ತು ಎಲ್ಲಿ ಹೋಗ್ಲಿ ನಾನು ಅಂತ. ಆಮೇಲೆ ಇಲ್ಲ ನೋಡೋಣ ಅದೇನಾರು ಸೆಲೆಕ್ಟ್ ಆಗುತ್ತೆ. ನನಗೆ 100% ಸೆಲೆಕ್ಟ್ ಆಗಲ್ಲ. ಯಾಕಂದ್ರೆ ನೋಡಿ ನನಗೆ ಇಂಗ್ಲೀಷ್ ಮಾತಾಡಕ್ ಬರಲ್ಲ. ಇನ್ಫೋಸಿಸ್ ಅಂದ್ರೆ ಕಮ್ಮಿ ಕಂಪ್ನಿನ ಅದು ಎಂತೆಂಥವ್ರೆಲ್ಲ ಇರ್ತಾರಲ್ಲಿ. ಅಲ್ಲಿ ನನ್ನನ್ನು ಸೆಲೆಕ್ಟ್ ಬಟ್ ಏನಂದ್ರೆ ಈ ರಾಜೇಂದ್ರ ಸರ್ ಇಲ್ಲ ಹೋಗು ಒಂದು ಪ್ರಯತ್ನ ಮಾಡು ಅಂತ ನನಗೆ ರಾಜೇಂದ್ರ ಸರ್ ಫೋರ್ಸ್ ಮಾಡ್ತಿದ್ರು. ಅವ್ರಿಗೋಸ್ಕರ ನಾನು ಹೋಗಿದ್ದು ಇಂಟರ್ವ್ಯೂಗೆ. ಆಮೇಲೆ ಗೊತ್ತಿಲ್ಲ ನಮ್ಗೆ ರಾಜೇಂದ್ರ ಸರ್ ಅದು ಏನೋ ನನಗೆ ಯಾವ ಜನ್ಮದ ಋಣನೋ ಗೊತ್ತಿಲ್ಲ, ಅಷ್ಟು ಫೋರ್ಸ್ ಮಾಡಿದ್ರು ಅವ್ರು ನನಗೆ, ನೀನು ಇನ್ಫೋಸಿಸ್ಗೆ ಹೋಗು, ನೀನು ಅಲ್ಲಿ ಇಂಟರ್ವ್ಯೂ ಕೊಡು. ಆಮೇಲೆ ಅಲ್ಲೆಲ್ಲ ರೈಟಿಂಗ್ ಅಂದರೆ ಫಸ್ಟ್ಗೆ ನಮಗೆ ಎಂಟ್ರೆನ್ಸ್ ಒಂದು ಎಕ್ಸಾಮ್ ಇರ್ತಿತ್ತು. ಅದು ಪಾಸ್ ಆದ್ರೇ ಮುಂದೆ ಲೆವೆಲಿಗೆ ಹೋಗ್ತಿದ್ವಿ. ಅದನ್ನು ಪಾಸ್ ಆಗೋಕ್ಕೆ ಅವ್ರು ನನಗೆ ಕೋಚಿಂಗ್ ಎಲ್ಲ ಕಳಿಸಿದ್ರು 2-3 ದಿವಸ. ಅಲ್ಲಿ ಏನೇನು ಕ್ವಶನ್ಸ್ ಬರ್ತವೆ ಅಂತ ಹೋಗು ನೀನು. ನನಗೆ ಈ ರಾಜೇಂದ್ರ ಸರ್ ಯಾಕೆ ನನ್ನ ತಲೆ ರಿಯಲಿ ಐ ಫೆಲ್ಟ್ ಲೈಕ್ ದಟ್. ಯಾಕೆ ಇವ್ರು ನನಗೆ ಇಷ್ಟು ನನಗೆ ಅದು ಏನು ಒಂದು ತಿಳಿಯಲ್ಲ, ಅಲ್ಲಿ ಏನೂ ಗೊತ್ತಾಗಲ್ಲ, ಇವ್ರು ಯಾಕೆ ನಂಗೆ ಇಷ್ಟು ಫೋರ್ಸ್ ಮಾಡ್ತಾರೆ ಅಂತ. ಬಟ್ ಗೊತ್ತಿಲ್ಲ, ಹೋಗೋಣ ಅಂತ. ಆಮೇಲೆ ಬುಕ್ ಎಲ್ಲ ಕೊಡಿಸ್ಕೊಟ್ರು ನನಗೆ ಓದು ಅಂತ. ಆಮೇಲೆ ಪಾಪ ಅಷ್ಟೊಂದು ಎಫರ್ಟ್. ಆ ಕಾಮೇಶ್ವರಿ ದೇವಿ ಅಂತ ಅವ್ರ ಆಫೀಸಲ್ಲಿ ಇನ್ನೊಬ್ರು ಕೆಲಸ ಮಾಡಿ ಅವ್ರು ಪಾಪ ದುಡ್ಡು ಖರ್ಚು ಮಾಡಿ ನನಗೆ 2 ಬುಕ್ ತಂದು ಕೊಟ್ಟರು ಅವ್ರ ದುಡ್ಡಿಂದ. ಎಲ್ಲರೂ ಇಷ್ಟು ಎಫರ್ಟ್ ಆಗ್ತಾರೆ, ಒಂಚೂರು ಓದೋಣ ಅಂತ ನೈಟ್ ಸುಮ್ಮನೆ ಒಂಚೂರು ಹಿಂಗೆ ಓದ್ತಿದ್ದೆ. ನಾನೇನೇ ತುಂಬ ಎಫರ್ಟ್ ಹಾಕೇನೂ ಓದಲಿಲ್ಲ, ಸ್ವಲ್ಪ ಓದ್ತಿದ್ದೆ. ಆಮೇಲೆ ಅದು ಹೆಂಗೈತೋ ಗೊತ್ತಿಲ್ಲ, ನಾನು ರೈಟಿಂಗ್ ಎಕ್ಸಾಮ್ ಬರೆಯೋಕೆ ಹೋದಾಗ ಪಾಸ್ ಆಗಿಬಿಟ್ಟೆ ನಾನು. ನನಗೆ 100% ಇತ್ತು ನಾನು ಪಾಸ್ ಆಗೋದಿಲ್ಲ ಅಂತ. ಆಮೇಲೆ ಅವರು ಅವತ್ತು 101 ಜನ ನಾವು ಇಂಟರ್ವ್ಯೂಗೆ ಹೋಗಿದ್ದು. ಅಂದರೆ ಎಲ್ಲ ಅವರು ಡಿಸೇಬಲ್ನ ಒಂದು ಕರೆಸಿ ಅವ್ರಿಗೆ ಒಂದು ಅಪಾರ್ಚುನಿಟಿ ಕೊಡೋಣ ಅಂತ ಆ ಮ್ಯಾನೇಜ್ಮೆಂಟ್ ಅವರು ತೀರ್ಮಾನ ಮಾಡಿದ್ರು. ಅದರಲ್ಲಿ 25 ಜನನ ಅವರು 106 ಜನ ಏನೋ ಬರೆದಿದ್ದು, ನಾವು 25 ಜನ. ಅವ್ರ ಹೆಸರು ಓದ್ತಾ ಹೋಗ್ತಾ ಇದ್ದಾರೆ, ಯಾರ್ಯಾರು ಪಾಸ್ ಆಗಿದ್ದೀರಾ ನಿಮ್ಮ ಹೆಸರು ಓದ್ತೀವಿ, ಯು ಸ್ಟೇ ಬ್ಯಾಕ್ ಹಿಯರ್ ಅಂತ ಎಲ್ಲ ಹೇಳಿದ್ರು ಅವರು. ಹ್ಞೂ ಅಂತ ಕೂತ್ಕೊಂಡ್ವಿ ನಾವು. 1 2 3 4 ನಂಗೆ 100% ಕಾನ್ಫಿಡೆಂಟ್ ಇತ್ತು ನನ್ನ ಹೆಸರು ಬರಲ್ಲ. ಬಟ್ ಏನು ಹೋಗಿದ್ದೀವಿ, ಬರೆದಿದ್ದೀವಿ, ಓಕೆ ಎಂಡ್ವರೆಗೂ ಇದ್ಬಿಟ್ಟು ಆಮೇಲೆ ರಾಜೇಂದ್ರ ಸರ್ಗೆ ಒಂದು ಫೋನ್ ಮಾಡಿಬಿಟ್ಟು ಸರ್ ಆಗಲಿಲ್ಲ ಅಂತ. ಈಸಿ ಅಲ್ಲ ಅದು, ಆರಾಮು. ಈಗ ಹೆಂಗಿದ್ರೆ ರಮಣ ಮಹರ್ಷಿನೆಲ್ಲ ಒಂದು ಊಟಕ್ಕೇನು ಪ್ರಾಬ್ಲಮ್ ಇಲ್ಲ, ಒಂದು ಕೆಲ್ಸಕ್ಕೆ ಪ್ರಾಬ್ಲಮ್ ಇಲ್ಲ, ಒಂದಿಷ್ಟು ಖರ್ಚಿಗೆ ದುಡ್ಡಿಗೆ ಪ್ರಾಬ್ಲಮ್ ಇಲ್ಲ, ಏನು ಸಾಕು ಇಷ್ಟು ಸೆಟ್ಲ್ ಆಗಿಬಿಡೋಣ ಅಂತ. ಆಮೇಲೆ 17 18 ಶ್ರೀದೇವಿ ಅಂತ ಹೆಸರು ಓದಿದ್ರು. ನಾನು ಸೆಲೆಕ್ಟ್ ಆಗಿಬಿಟ್ಟಿದ್ದೀನಾ ಅಂತ ಒಂದು ಕ್ಷಣ ನಂಗೆ ಶಾಕು. ಆಮೇಲೆ ಹೌದಾ ಅಂತ. ಆಮೇಲೆ ಶ್ರೀದೇವಿ ಆದಮೇಲೆ ಮತ್ತೊಂದಿಷ್ಟು ಜನದ ಹೆಸರು ಓದಿದ್ರು. ಏನಿದು ನನಗೆ ಹೆಂಗೆ ಸೆಲೆಕ್ಟ್ ಆದೆ, ಓಕೆ ಫೈನ್. ಆಮೇಲೆ ನಾನು ಫುಲ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಇವ್ರಿಗೆ ಹೇಳಿದ್ದೆ ನಾನು ಹೋಗಿರ್ತೀನಿ, ಸ್ವಿಚ್ ಆನ್ ಆಗಿರಲ್ಲ, ನಾನೇ ಮಾಡ್ತೀನಿ ಅಂತ. ಆಮೇಲೆ ನಾನು ಆಚೆ ಬಂದು ಸ್ವಿಚ್ ಆನ್ ಮಾಡ್ಕೊಂಡು ಫಸ್ಟು ಇವ್ರಿಗೆ ಅವತ್ತು ಸಂಡೇ ಇತ್ತದು, ಹಾಗಾಗಿ ರಾಜೇಂದ್ರ ಸರ್ ಸಿಗ್ತಿರ್ಲಿಲ್ಲ ಅಂತ ಇವ್ರಿಗೆ ಕಾಲ್ ಮಾಡಿ ನಾನು ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿಬಿಟ್ಟಿದ್ದೀನಿ ಅಂತ. ಹೌದಾ ಖುಷಿ ಆಯಿತು ಅಂತಂದರು. ಆಯಿತು ಸರಿ ಅಂತ. ಆಮೇಲೆ ನಾನು ರಾಜೇಂದ್ರ ಸರ್ಗೆ ಹೇಳಿದೆ ನೆಕ್ಸ್ಟ್ ಡೇ ಈ ಥರ ಆಗಿದೆ ಸರ್ ಅಂತ. ಪರವಾಗಿಲ್ಲ ಒಳ್ಳೇದಾಗುತ್ತೆ ಹೋಗು. ಆಮೇಲೆ ಅವ್ರು ಫೇಸ್ ಟು ಫೇಸ್ ಇಂಟರ್ವ್ಯೂಗೆ ಕರೆದ್ರು. ನೆಕ್ಸ್ಟ್ 1-3 ದಿವಸ ಆದಮೇಲೆ ನನಗೆ ಅಲ್ಲಿ ಏನು ಅಂದರೆ ಆಯಿತು ಹೆಂಗೋ ಬರೆದಿದ್ದು ಪಾಸ್ ಆಗಿದೆ. ಈಗ ನಾನು ಫೇಸ್ ಟು ಫೇಸ್ ಮಾತಾಡ್ಬೇಕಾದ್ರೆ ಇಂಗ್ಲೀಷಲ್ಲಿ ಕಾನ್ವರ್ಸೇಷನ್ ಮಾಡಬೇಕಲ್ಲ. ನನಗೆ ಇಂಗ್ಲೀಷ್ ಜಸ್ಟ್ ಮ್ಯಾನೇಜಬಲ್ ಇಂಗ್ಲೀಷ್ ಅಷ್ಟೇ. ನಾನು ಪಕ್ಕ ಗ್ರಾಮೆಟಿಕಲ್ ಆಗಲಿ ನನಗೆ ತುಂಬ ಗ್ರಾಮರ್ ಮಿಸ್ಟೇಕ್ ಆಗುತ್ತೆ ಅಂತ. ಆಮೇಲೆ ಹೋದೆ ನಾನು, ಫೇಸ್ ಟು ಫೇಸ್ ತೊಗೊಂಡ್ರು. ಗೊತ್ತಿಲ್ಲ ನನಗೆ ನಾನು ಏನು ಹೇಳಬೇಕು ಅಂತಿದ್ದೀನೋ ಅದನ್ನು ಅವರಿಗೆ ತಿಳಿಯುವಂಗೆ ಹೇಳಿದೆ ಅಷ್ಟೇ. ನಾನು ಅಲ್ಲಿ ದೊಡ್ಡದಾಗಿ ಹೈಫೈ ಇಂಗ್ಲೀಷ್ ಅಂತೂ ನಂಗೆ ಬರಲ್ಲ, ಮಾತಾಡಿದೆ. ಆಮೇಲೆ ಅವರು ಒಂದು 7-8 ಜನ ಇದ್ವಿ ಅವತ್ತು. ಆಮೇಲೆ ನಮ್ಮನ್ನು 1-2 ಜನ 3 ಜನ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸ್ಬಿಟ್ಟು ಹೋದರು. ಹೋಗೋದು ಏನು ಮಾಡಿದ್ರು ಡಿಸೈಡ್ ಮಾಡಿಕೊಂಡು ಆಮೇಲೆ ಬಂದು ನಾವು 5-6 ಜನ ಇದ್ವಲ್ಲ, ಅದರಲ್ಲಿ 2 ಹೆಸರು ಸೆಲೆಕ್ಟೆಡ್ ಅಂತ ಓದಿದ್ರು. ಆ 2ರಲ್ಲಿ ನಾನು ಇನ್ನೊಂದು ಹುಡುಗಿ ಶ್ರೀದೇವಿ ಅಂತ. ಆಮೇಲೆ ನನಗೆ ಕನ್ಫ್ಯೂಸ್. ಆಮೇಲೆ ಅವಳಿಗೆ ಹೇಳಿದೆ, ವಾಣಿ ಅಂತ ಇದ್ಲು ನನ್ನ ಜೊತೆಗೆ, ಒಂದ್ಸರಿ ಹಿಂಗೆ ಚೂಟ್ ನೋಡೋಣ ಅವಳಿಗೆ ಹೇಳಿದೆ ನಾನು. ಯಾಕೆ ಅಂದ್ಲು, ನನಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ. ಅವಳು ಹಿಂಗೆ ಅಂದ್ಲು, ಅಯ್ಯೇ ಬಿಡ್ಬಿಡು ನಿಜವಾಗ್ಲೂ ಸೆಲೆಕ್ಟ್ ಆಗಿದ್ದೀನಿ ಅಂತ. ಆಮೇಲೆ ಅವರು ನನಗೆ ಆಫರ್ ಲೆಟ್ರ್ ಕೊಟ್ಟು ಕಳಿಸಿದ್ರು. ತೊಗೊಂಡು ಸೀದಾ ರಾಜೇಂದ್ರ ಸರ್ ಆಫೀಸಿಗೆ ಹೋದೆ ನಾನು. ಹೋಗಿ ಅವ್ರ ಮುಂದೆ ಏನೂ ಮಾತಾಡಿಲ್ಲ, ಹಿಂಗೆ ಇಟ್ಟೆ ನಾನು. ಅವ್ರು ಏನೂ ಹೇಳಿಲ್ಲ. ತುಂಬ ಖುಷಿ ಆಯಿತು ನನಗೆ. ನಾನು ಆ್ಯಕ್ಚುಲಿ ನಿನ್ನನ್ನು ಎಲ್ಲೋ ನೋಡ್ಬೇಕಂತ ಇಷ್ಟಪಡ್ತೀನಿ ನಾನು. ಇದು ಜಸ್ಟ್ ಒಂದು ಸಣ್ಣ ಮೆಟ್ಲು ಅಷ್ಟೇ ನೀನು ಹತ್ತಿರೋದು, ಇನ್ನು ಹೋಗೋಕ್ಕೆ ತುಂಬ ಇದೆ ಆಯಿತಾ. ಆಮೇಲೆ 1,000ದಿಂದ ನನ್ನ ಸಂಬಳ 7,500 ಅದು ನನಗೆ ಮೆನ್ಷನ್ ಮಾಡಿದರು.
ಒಂದೇ ಸರಿ 7 ಪಟ್ಟು ಅಂದ್ರೆ ನನಗೆ ಹೌದು. ಯೋಚನೆ ಆಗ್ತಿತ್ತು, ಇದನ್ನ ಎಷ್ಟು ಹೆಂಗ್ ಖರ್ಚು ಮಾಡೋದು, ಇದನ್ನ ಹೌದು, ಹೌದು. ಎಲ್ಲೆಲ್ಲಿ ಖರ್ಚು ಮಾಡೋದು ಅಂತ. ಹೌದು ಹೌದು ಐ ವಾಸ್ ಥಿಂಕಿಂಗ್ ಇನ್ ದಟ್. ಆಮೇಲೆ ನಾನು ಮನೆಗೆ ಫೋನ್ ಮಾಡಿ ನಮ್ಮ ಅಪ್ಪಂಗೆ ಹೇಳಿದೆ, ಎಲ್ಲರಿಗೂ ಖುಷಿ ಆಯ್ತು. ಆಮೇಲೆ ಇದನ್ನ ಹೇಳಿದೆ ಇವರಿಗೆ. ಹೇಳಿದ್ಮೇಲೆ ಖುಷಿ ಆಯ್ತು. ಹಂಗಾರೆ ಇನ್ಫೋಸಿಸ್ಗೆ ಹೋಗ್ತೀರಾ ನೀವು? ಅಯ್ಯೋ ಹಂಗಾರೆ ದೊಡ್ಡ ಲೆವೆಲಪ್ಪ ನೀವು, ಹಂಗೆ ಹಿಂಗೆ ಅಂತೆಲ್ಲ ಅನ್ನಕ್ಕೆ, ಅಯ್ಯೋ ಯಾವ ದೊಡ್ಡ ಲೆವೆಲ್ ಇಲ್ಲ, ಸುಮ್ಮನೆ ಅಲ್ಲಿ ಹೋಗಿ ಸರ್ವೈವ್ ಆದ್ರೆ ಸಾಕು ನಾನು ಅಂತ ನನಗೆ ಹಂಗೆ ಅನ್ನಿಸ್ತಿತ್ತು ನನಗೆ. ಆಯ್ತು, ಅಲ್ಲಿಂದ ನನಗೆ ಇನ್ಫೋಸಿಸ್ದು ಜರ್ನಿ ಈಗಲೂ ಅಲ್ಲೇ ವರ್ಕ್ ಮಾಡ್ತೀನಿ. ಇಲ್ಲ ಇಲ್ಲ ಮತ್ತೆ ಕ್ಯಾಟರ್ಪಿಲ್ಲರ್ ಅಂತ ಚೇಂಜ್ ಮಾಡಿದ್ದೀನಿ. ಅದು 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 ಇನ್ನೊಂದು ಡಿಫರೆಂಟ್ ಸ್ಟೋರಿ. ಆಮೇಲೆ ಅಷ್ಟೆಲ್ಲ ಆದಮೇಲೆ ಅಲ್ಲಿಂದ ನಮ್ದು ಕಾನ್ವರ್ಸೇಷನ್ ತುಂಬಾ ಅದು ಅಂದ್ರೆ ಈಗ ಇಬ್ರು ಮನಸ್ಸಲ್ಲೂ ಅಂದ್ರೆ ಕಂಫರ್ಟ್ ಆಗಿದ್ವಿ, ತುಂಬಾ ಕಂಫರ್ಟಬಲ್ ಇತ್ತು ನಮ್ಮಿಬ್ರ ಮಧ್ಯ ಮಾತಾಡೋದ್ರಲ್ಲಿ ಆಯ್ತು. ಆಮೇಲೆ ಬಟ್ ಏನಂದ್ರೆ ಅದು ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ. ಆಮೇಲೆ ನನಗೆ ಮೊದ್ಲಿಂದಾನು ಬ್ಲೈಂಡ್ ಜೊತೆ ಹೆಂಗ್ ಜೀವನ ಮಾಡೋದು ಅಂತ ಒಂದು ಇತ್ತು ನನಗೆ, ಹಂಗಾಗಿ ಗೊತ್ತಿಲ್ಲ. ಆಮೇಲೆ ಇದೆಲ್ಲದ್ರ ಮಧ್ಯೆ ಫಸ್ಟ್ ಮದ್ವೆ ಅನ್ನೋ ಯೋಚನೆ ಮಾಡಕ್ ಕೂಡ ನನಗೆ ಹೌದೌದು ಅದನ್ನ ಹೆಂಗ್ ನಿಭಾಯಿಸೋದು ಅಂತ ಗೊತ್ತಿಲ್ಲ. ಈಗ ಸುಮ್ನೆ ಮದ್ವೆ ಅಂದ್ರೆ. ಆಮೇಲೆ ನಾವೆಲ್ಲ ನಮ್ದೆಲ್ಲ ಏನಂದ್ರೆ ಏನೇ ಬಂದ್ರು ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋ ಮೆಂಟಾಲಿಟಿ ಇರೋರು ನಾವು. ಅಂತದ್ರಲ್ಲಿ ನಾನು ನಿಭಾಯಿಸ್ಕೊಂಡು ಹೋಗಕ್ಕಾಗಿಲ್ಲ ಅಂದ್ರೆ ನೋಡೋರ್ ಮುಂದೆ ನಗೆಪಾಟ್ಲು ಅದು. ನಾವೇನೋ ದೊಡ್ಡದಾಗಿ ಮದ್ವೆ ಮಾಡ್ಕೋತೀವಿ ಅಂತ ಹೋಗಿ ಆಮೇಲೆ ನಮಗೆ ಸೆಟ್ ಆಗಿಲ್ಲ ಅಂತ, ಅದೆಲ್ಲ ನಮ್ ಫ್ಯಾಮಿಲಿನಲ್ಲೇ ಅದು ತುಂಬಾ ತಲೆ ತಗ್ಗಿಸುವಂತ ವಿಷಯ. ಹಂಗಾಗಿ ಗೊತ್ತಿಲ್ಲ ಅದನ್ನ ಹೆಂಗೇನು ಅಂತ. ಬಟ್ ಒಂದು ದಿವಸ ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು? ನಾನೇ ಪ್ರಪೋಸ್ ಮಾಡಿದ್ದು. ಇದಕ್ ಮುಂಚೆ ಇವ್ರು ಇದಾರಲ್ಲ, ಇವ್ರು ಭಾರಿ ಇದಾರೆ ಮ್ಯಾಮ್. ಸ್ಟಾರ್ಟು ಅವ್ರೆ ಎಂಡು ಅವ್ರೆ, ಪಾಪ ಅವ್ರೇನೋ ಸುಮ್ನೆ ಫೋನ್ ಮಾಡಿ ಸುಮ್ನೆ ಇಟ್ರು. ಅಲ್ಲ ಅದೇನಾಯ್ತು, ಇಬ್ರದ್ದು ಮಾತುಕತೆ ಹೆಂಗಿರ್ತದ ಅಂತ ಹೇಳಿದ್ರೆ, ಜನರಲ್ ಆಗಿ ಶುರುವಾಗಿದ್ದು ಅಭಿರುಚಿ ಕಡೆ ಹೋಗ್ತು ಮೇಡಮ್. ಅವ್ರು ಸಂಗೀತ ಕಲ್ತಿದ್ದಾರೆ, ನನ್ಗೆ ಭಾವಗೀತೆ ಅಂದ್ರೆ ಇಷ್ಟ. ಸೊ ನನ್ ಜೀವನದಲ್ಲಿ ಏನಾರ ಮಾಡ್ಬೇಕು ಅನ್ನೋದು ಇಷ್ಟ. ಅವರು ಅದೇ ಸ್ಟ್ರಗಲ್ ಲೈಫ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ನನ್ನ ತಲೆಯಲ್ಲಿ ವೇವ್ ಲೆಂತ್ ಮ್ಯಾಚ್ ಆಗೋದಂತದಲ್ಲ ಮೇಡಮ್. ಆ ತರ ಮಾತಲ್ಲೇನೆ ನಮ್ಗೆ ಇಬ್ರಿಗೆ ಅನ್ಸಕ್ ಶುರು. ಇವ್ ನಂಬ್ತಿರೋ ಬಿಡ್ತಿರೋ, ಡಿಸೆಂಬರ್ 21, 22 ಫಸ್ಟ್ ಟೈಮ್ ಮಾತಾಡೋದು ನಾವು. ಚಂಪಾಕ್ ಮಲೆ ಹೇಳಿದ್ರಲ್ಲ ಅದು, ಜನವರಿ 20ಕ್ಕೆ ಪ್ರಪೋಸ್ ಮಾಡಿದಾರೆ ಮೇಡಮ್. ಜಸ್ಟ್ 20 days. ಈ 20 days ಅಲ್ಲಿ ನಾವು ಎಷ್ಟು ಇಂಟಿಮೇಟ್ ಆಗಿ ಮಾತಾಡಿರ್ಬೋದು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಒಂದು 5 to 6 days ಆದ ನಂತರ ಎವ್ರಿ ಡೇ ಏನಿಲ್ಲ ಅಂದ್ರೂ 3 to 4 hours ಮಿನಿಮಮ್ ಮಾತಾಡ್ತಿದ್ವಿ ನಾವು. ಸೊ ನೀವ್ ಪ್ರಪೋಸ್ ಮಾಡಿದ್ರಿ ತಿಂಗಳೊಳಗೆ? ಅಲ್ಲ ಮೇಡಮ್, ನನ್ಗೆ ಇವ್ರಿಗೆ ಜಾಬ್ ಆಯ್ತು ಅನ್ನೋದು ಒಂದು ಖುಷಿ ಆದ್ರೆ, ಅಂದ್ರೆ ಆಸ್ ಎ ಫ್ರೆಂಡ್ ಒಳ್ಳೆ ಸ್ಥಾನಕ್ಕೆ ಹೋಗ್ತಾರಪ್ಪ ಅನ್ನೋದು. ಸೊ ಆಮೇಲೆ ಅಷ್ಟೊತ್ತಿಗಾಗ್ಲೇ ಏನಾಗಿತ್ತು ಅಂತ ಹೇಳಿದ್ರೆ, ಇಬ್ರಿಗೂ ಅನ್ಸಕ್ ಶುರುವಾಗಿತ್ತು, ಹೌದು ಇವ್ರು ನನ್ನ ಲೈಫ್ ಪಾರ್ಟ್ನರ್ ಆದ್ರೆ ಗುಡ್ ಅಂತ ಅನ್ಸೋಕ್ ಶುರುವಾಗಿತ್ತು. ಬಟ್ ಯಾರು ಹೇಳ್ಬೇಕು? ಯಾಕಂದ್ರೆ ನನ್ಗೆ ಅವತ್ತಿಗೆ ಗಂಟೆ ಕಟ್ಟೋರಿಗೆ ಮೇಡಮ್, ನನ್ಗೆ 1800 ರೂಪಾಯಿ ಸಂಬಳ ಮೇಡಮ್. ಇವ್ರು ಹೇಳ್ಕೊಂಡಂಗೆ ಅವ್ರಿಗೂ 1,500-2,000 ರೂಪಾಯಿ ಸಂಬಳ. 3,500-4 ಸಾವಿರದಲ್ಲಿ ಲೈಫ್ ಲೀಡ್ ಮಾಡಕ್ ಆಗೋದಿಲ್ಲ. ಇದಿಬ್ರಿಗೂ ಗೊತ್ತಿತ್ತು ರಿಯಾಲಿಟಿ. ಹಂಗಾಗಿ ಈಗ ಅವರು ಇನ್ಫೋಸಿಸ್ ಬಂದ್ರು, ಪೊಸಿಷನ್ಗೆ ಬಂದ್ರು. ಅವ್ರೀಗ ಅವರು ಹೆಜ್ಜೆ ಮುಂದೆ ಇಡ್ತಾರೆ ಅನ್ನೋದು ನನ್ಗೆ ಗೊತ್ತೇ ಇರ್ಲಿಲ್ಲ. ಯಾಕಂದ್ರೆ ಆಸ್ ಎ ಮೇಲ್ ಆಗಿ ಅದು ನಾನ್ ಮಾಡ್ಬೇಕಂತ ನನ್ನ ತಲೆಯಲ್ಲಿ. ಬಟ್ ನನ್ಗೆ ಪರಿಸ್ಥಿತಿ ಇಲ್ಲ, ನನ್ನನ್ನ ಅನ್ನ ದುಡ್ಕೊಳಕ್ಕೆ ಆಗಲ್ಲ ಅನ್ನೋದಾದ್ರೆ ನಾನು ಇನ್ನೊಬ್ರು ನನ್ನ ಜೀವನಕ್ಕೆ ಆಗದೇ ಇಲ್ಲ. ಹಂಗಾಗಿ ನಾನು ಮನಸ್ಸಲ್ಲಿ ಇದ್ರು ಹೇಳ್ಕೊಂಡಿಲ್ಲ ಮೇಡಮ್. ಸೊ ಇವರು ಒಂದು 10 days ಆದ್ಮೇಲೆ ಇವರು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ ಫಸ್ಟ್ ಮೀಟ್ ಆಗಿದ್ದು ಅಂತ ಹೇಳ್ಬಿಡ್ತೀನಿ ನಾನು ನಿಮ್ಗೆ. ಅವರು ಜನವರಿ 17 ಅಥವಾ 16 ಪ್ರಪೋಸ್ ಮಾಡೋಕ್ಕಿಂತ ಮುಂಚೆ ಭೇಟಿ ಆದ್ರೆ ಮೇಡಮ್. ಅದು ಅಲ್ಲಿವರೆಗೂ ಫೋನಲ್ಲಿ ಕಾನ್ವರ್ಸೇಷನ್, ಮುಂಚೆ ಮೀಟ್ ಆಗಿಲ್ಲ. 20ನೇ ತಾರೀಕು ಏನ್ ಪ್ರಪೋಸ್ ಮಾಡೋ ಅದಕ್ಕೆ ಮುಂಚೆ ಒಂದೇ ಟೈಮ್ ಭೇಟಿ ಆಗಿರೋದು, 15 ನಿಮಿಷ ಭೇಟಿ ಅಷ್ಟೇನೆ. KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್, ಇಬ್ರದ್ದು ಅನ್ಎಕ್ಸ್ಪೆಕ್ಟೆಡ್ ಮೇಡಮ್. ಅವರು ಅನ್ಎಕ್ಸ್ಪೆಕ್ಟೆಡ್ ಊರಿಗೆ ಹೊರಟಿದ್ದಾರೆ, ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ಟೂಡೆಂಟ್ಸ್ನ ಕರ್ಕೊಂಡು ಮೈಸೂರಿಗೆ ಹೋಗ್ಬೇಕು. ಇಬ್ರು ಕೂಡ ಫೋನ್ ಮಾಡ್ತೀವಿ, ಎಲ್ಲಿದ್ದೀರ ಅಂದ್ರೆ ನಾನು ಮೆಜೆಸ್ಟಿಕ್ ಬರ್ತೀನಿ ಅಂತ, ನಾನು ಮೆಜೆಸ್ಟಿಕ್ ಬರ್ತೀನಿ ಅಂತೇಳಿ, ಹಂಗಾರೆ ಮೀಟ್ ಆಗೋಣವಾ ಅಂತ. ಸೊ ಮೆಜೆಸ್ಟಿಕ್ ಅಲ್ಲಿ ಮೀಟ್ ಆದ್ವಿ, ಫ್ಲಾಟ್ಫಾರ್ಮ್ ನಂಬರ್ 6. ಸೊ ಹಿಂಗಿರೋದಕ್ಕೆ ಅವ್ರು ಮದ್ವೆ ಆಗಿರೋದು. ನನಗೆ ಏನಂದ್ರೆ ಫಸ್ಟು ಇವ್ರ ಬಗ್ಗೆ ಒಂದು ಭಾವನೆ ಬೆಳೆದ್ಬಿಟ್ಟಿದೆ ಆಲ್ರೆಡಿ. ನನಗೆ ಮೀಟ್ ಮಾಡ್ತೀನಿ ಅಂದ ತಕ್ಷಣ ನನಗೆ ಒಂದು ಡೌಟ್ ಶುರು ಆಗ್ಬಿಡ್ತು,
ಇವರೆಲ್ಲರೂ ಏಜ್ಡ್ ಪರ್ಸನ್ ಆಗ್ಬಿಟ್ಟಿದ್ರೆ ಹೆಂಗಪ್ಪ ಮಾಡೋದು ಅಂತ ನನಗೆ ಬಾರಿ ಪಗ್ಡ ಇದೀರಿ ನೀವು. ಅಲ್ಲ, ಯಾಕಂದ್ರೆ ಈಗ ಹೌದು, ಯಾಕಂದ್ರೆ ಅದು ಹಾಸ್ಯ ಅಂದ್ರೆ ಮತ್ತೆ ಅವ್ರನ್ನ ಹೆಂಗ್ ಮ್ಯಾನೇಜ್ ಮಾಡೋದು ಇದೆಲ್ಲ ನನಗೆ ಅದು ನಾವೇನ್ ಗೊತ್ತಾ, ನಾವು ಈ ಮಾರಲ್ ಪೊಲೀಸಿಂಗ್ ಅಂತೀವಿ, ಅದನ್ನ ನಾವು ತುಂಬಾ ನ್ಯಾಯ ನೀತಿ ಅಂತ ಸುಲಭವಾಗಿ ಮಾತಾಡ್ಬೋದು. ಆದ್ರೆ ಬದುಕು ಅಂತ ಬಂದಾಗ ನೀವ್ ಹೇಳ್ದ ಹಾಗೆ ಹೌದು ಎಲ್ಲವೂ ಕಷ್ಟ. ಯಾಕಂದ್ರೆ ನಿಮಗ್ ನಿಮ್ಮನ್ನ ನಿಭಾಯಿಸ್ಕೊಳ್ಳೋದಕ್ಕೆ ಸುಮಾರು ತೊಂದರೆಗಳಿರುತ್ತೆ. ಅದ್ರ ಮತ್ತೆ ಹಿಂಗಪ್ಪ ಎಲ್ಲ. ಆಮೇಲೆ ಹೋಗ್ಲಿ, ಒಂದು ವಿಜುವಲಿ ಚಾಲೆಂಜ್ಡ್, ಹೌದು, ಅದ್ರ ಜೊತೆಗೊಂದು ಏಜ್ ಆದವ್ರು ಇದ್ಬಿಟ್ರೆ ನಾನು ಹೆಂಗಪ್ಪ ಮ್ಯಾನೇಜ್ ಮಾಡೋದು. 100%. ಅದು ಒಂದು ನಂಗೆ ಭಯಂಕರ ಇತ್ತು. ಯಪ್ಪ, ಸ್ಮಾರ್ಟ್ ಆಗಿದ್ದಾರೆ ಬಿಡಿ ಸರ್. ಆಮೇಲೆ ಬಟ್ ಇವ್ರು ನೋಡಿದ್ಮೇಲೆ ಗೊತ್ತಾಯ್ತು ನೆಕ್ಸ್ಟ್ ಡೇ ಆಗದಾಗ್ಲಿ. ಆಮೇಲೆ ಅದು ಒಂದು ನನಗೆ ಅದು ಒಂದೇ ಡೌಟ್ ಇದ್ದಿದ್ದು, ಬೇರೆ ಏನು ಇವ್ರದ್ರಲ್ಲಿ ನನ್ಗೇನು ಏನೋ ಕೇಳೋದಂಗೆ ಆದ್ರೆ ಅದೇ ಕೇಳೋದಂಗೆ ಅಂತ. ಆಮೇಲೆ ನನಗೂ ಈಗ ಮದ್ವೆ ಅಂದ್ರೇನೆ ದೊಡ್ಡ ಜವಾಬ್ದಾರಿ. ನಾನು ಹೇಳ್ದಂಗೆನೆ ಅದನ್ನ ಸುಮ್ನೆ ನಾವು ಸುಮ್ನೆ ಆಡನ್ ಬಾ ಅಲ್ಲ, ನೀವು ಹಂಗ ಇರೋದಕ್ಕೇನೆ 20 ವರ್ಷಗಳ ಕಾಲ ಇಷ್ಟು ಚೆನ್ನಾಗಿದ್ದೀರಾ. ಅಯ್ಯೋ, ಅದನ್ನ ಯೋಚನೆ ಮಾಡಿ ಮದ್ವೆ ಆಗಿದ್ದಕ್ಕೆ. ಹೌದು. ಆಮೇಲೆ ನಾನೇ ಹೇಳಿದೆ, ಅದು ಏನಂದ್ರೆ ಊರ್ಗ್ ಹೋಗಿದ್ದೆ ನಾನು. ಅಲ್ಲಿ ನಾನು ಹಂಗೆ ಸ್ಟೋರಿ ಬಿಲ್ಡ್ ಮಾಡಿ ಇವ್ರಿಗೆ ಪ್ರಪೋಸ್ ಮಾಡಿರೋದು. ಡೈರೆಕ್ಟ್ ಆಗಿ ನಾನೇ ಹಂಗೆ ಮದ್ವೆ ಆಗ್ತೀರಾ ಅದೆಲ್ಲ ಕೇಳಲಿಲ್ಲ ನಾನು. ಅಂದ್ರೆ ಅವ್ರು ಹೇಳಕ್ ಶುರು ಮಾಡಿದ್ರು ಮೇಡಮ್, ಯೂಶುವಲಿ ಮನೇಲಿ ಹುಡುಕ್ತಾ ಇದ್ದಾರೆ. ಏನಂದ್ರೆ ಈಗ ನನ್ಗೆ ಇತ್ತೀಚೆಗೆ ಒಂದು ವಿಚಾರ ಮಾತಾಡ್ತೀನಿ ಮಾತ್ರ ಹೇಳ್ರಿ ಅಂತ. ಅಷ್ಟೊತ್ತಿಗೆಲ್ಲ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಿದ್ವಲ್ಲ, ಅದು ಭೇಟಿನ ಆಗೋಗಿತ್ತು. ಫಸ್ಟ್ ಭೇಟಿ ಆಗೋಗಿತ್ತು 20ನೇ ತಾರೀಕು ಸಂಜೆ ಕಾಲ್ ಮಾಡಿದ್ರು, ಒಂದು ವಿಚಾರ ಹೇಳ್ಕೋಬೇಕು ನಿಮ್ಮ ಹತ್ರ ಅಂತ. ಏನ್ ಹೇಳ್ರಿ ಅಂತ. ಎಲ್ಲ ನಂಗೆ ಇತ್ತೀಚೆಗೆ ಒಬ್ರು ಪರಿಚಯ ಆಗಿದ್ದಾರೆ, ನನ್ಗೆ ಅನಿಸ್ತಾ ಇದೆ ಅವ್ರನ್ನ ನನ್ನ ಲೈಫ್ ಪಾರ್ಟ್ನರ್ ತಗೋಬಹುದು ಅಂತ ಹೇಳಿ. ಬಟ್ ನನ್ಗೆ ಗೊತ್ತಿಲ್ಲ ಅವ್ರ ಮನೇಲಿ ಏನಂತವ್ರು ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಅವರು ಅವ್ರ ಮನೇಲಿ ಮಾತಾಡ್ತಿರಲ್ಲ, ಅದನ್ನು ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ, ಹಂಗಾದ್ರೆ ನೀವು ಒಂದು ಕೆಲಸ ಮಾಡ್ಬೋದಲ್ಲ, ನೀವೇ ಮಾತಾಡ್ಬೋದಲ್ಲ ಅವ್ರ ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ಇವ್ರು ಇಮಿಡಿಯೇಟ್ ಆಗಿ ನಾನೇ ನಿಮ್ಮ ಮನೇಲಿ ಮಾತಾಡ್ಲಿ ಅಂತ. ಸೋ ಬ್ಯೂಟಿಫುಲ್. ಅಂದ್ರೆ ಏನಾಗಿತ್ತಂದ್ರೆ ಮೇಡಮ್, ಫ್ರಾಂಕ್ಲಿ ಸ್ಪೀಕಿಂಗ್, ಆ ಇಡೀ ಕಾನ್ವರ್ಸೇಷನ್ ಅನ್ನು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿದ್ದೀನಿ ಮೇಡಮ್. ಯಾಕಂದ್ರೆ ನಾನು ಮೊದಲೇ ಹೇಳ್ಕೊಂಡ್ಬಿಟ್ಟಿದ್ದೆ, ನಂದು ಅಸಹಾಯಕ ಪರಿಸ್ಥಿತಿ, ನಾನು ಪ್ರಪೋಸ್ ಮಾಡಕ್ ಸಾಧ್ಯನೇ ಇಲ್ಲ. ನನ್ನ ಬಾಯಿಂದ ಎಲ್ಲೂ ಬರಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಡೀ ಒಂದು 3/4 ಗಂಟೆ ಮಾತಾಡಿದ್ವಿ ಮೇಡಮ್ ಅವತ್ತು ನಾವು. ಅವ್ರು ಪ್ರಪೋಸ್ ಮಾಡಿದ ದಿನ ಅವ್ರ ಬಾಯಲ್ಲೇ ಕಡೆಗೆ ಬಂದ್ಬಿಡ್ತದು. ಯಾಕಂದ್ರೆ ಈಗ ತಡಿಯಕ್ಕಾಗಲ್ಲ, ಮನ್ಸಲ್ಲಿರೋದು ಬಾಯಲ್ಲಿ ಬರ್ಲೇಬೇಕು. ನಾನು ಹೆಂಗ್ ನಿಮ್ಮ ಮನೇಲಿ ಮಾತಾಡ್ಲಿ ಅಂತ ಹೇಳ್ಬಿಟ್ಟು. ಸೊ ನಾನು ಒಂದ್ ಕ್ಷಣ, ಅಲ್ಲ ನೀವು ಹೇಳ್ತಿರೋ ಪರ್ಸನ್ ನೀವೇನೆ, ಅದನ್ನು ಮತ್ತೆ ಬಿಡಿಸಿ ಹೇಳ್ಬೇಕಾ. ಸರ್ ಆಯ್ತು, ನಾನು ಹೇಳಿದೆ, ನೋಡಿ ತಂಗಿ ಇದ್ದಾರೆ, ಅವ್ರದ್ದು ಮದುವೆ ಆಗೋರು ನಾನು ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ನಮ್ಮ ಮನೇಲಿ ನಾನು ಒಪ್ಪಿಸ್ಕೋತೀನಿ, ನಿಮ್ಮ ಮನೇಲಿ ನೀವು ಒಪ್ಪಿಸ್ಕೋಬೇಕು ಅಂತ. ಪ್ರಾಬ್ಲಮ್ ಇದ್ದಿದ್ದೇನಂದ್ರೆ ಮೇಡಮ್, 2 ಮನೇಲೂ ನನ್ಗೆ ಬ್ಲೈಂಡ್ನೆಸ್ ಅಂತ ಅವ್ರ ಮನೇಲಿ, ಇವ್ರದ್ದು ಪೋಲಿಯೋ ಅಂತ ನಮ್ಮ ಮನೇಲಿ. ಹೆಂಗ್ ಜೀವನ ಮಾಡ್ತೀರಾ, ಜೀವನ ಹೆಂಗ್ ಮಾಡ್ತೀರಾ ನೀವು? ಇದು ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದ್ರೆ ಮೇಡಮ್, ಸೇಮ್ ಡಿಸೇಬಿಲಿಟಿ ಆದ್ರೆ ಸಮಸ್ಯೆ ಇಲ್ಲ. ಬ್ಲೈಂಡ್ ಸುಮಾರು ಜನ ಮದುವೆ ಆಗಿದ್ದಾರೆ ಮೇಡಮ್. ಫಿಸಿಕಲಿ ಚಾಲೆಂಜ್ಡ್ ಆಗಿದ್ದವರು ಸುಮಾರು ಜನ ಮದುವೆ ಆಗಿದ್ದಾರೆ. ಆದ್ರೆ ಈ ಇಂಟರ್ ಡಿಸೇಬಿಲಿಟಿ ಇದೆಯಲ್ಲ, ಇದು ಕಷ್ಟ ಮ್ಯಾನೇಜ್ ಮಾಡೋದು ಅಂತ ಹೇಳಿ. ಇದು ಒಪಿನಿಯನ್ ಕೂಡ ಹೌದು, ಆಮೇಲೆ ಎಕ್ಸ್ಪೀರಿಯನ್ಸ್ ಕೂಡ ಹೌದು ಅಂತ ಹೇಳ್ತಾರೆ ಮೇಡಮ್ ನನ್ಗೆ ಗೊತ್ತಿರೋರು. ಆದ್ರೆ ನನಗೆ ಎಲ್ಲೂ ಅನ್ಸಿಲ್ಲ ಮೇಡಮ್, ಅವ್ರು ನಾನು ಮದುವೆ ಮಾಡ್ಕೊಂಡ್ರೆ ನನಗೆ ಜೀವನದಲ್ಲಿ ಕಷ್ಟ ಆಗತ್ತೆ ಅಂತ ಅನ್ಸಿಲ್ಲ. ಅದು ಪಾಸಿಟಿವ್ನೆಸ್. ಅಯ್ಯೋ, ಇಂಥ ಹುಡುಗಿ, ಇಷ್ಟು ಲವಲವಿಕೆ ಇರೋ ಹುಡುಗಿ ಸಿಗ್ಬೇಕಲ್ಲ. ಅಲ್ಲ, ನಂಗೆ ಆಮೇಲೆ ಓಪನ್ನೆಸ್ ಮೇಡಮ್, ಅದು ಹೇಳ್ತೀನಲ್ಲ, ಈಗ ಎಷ್ಟು ಓಪನ್ ಆಗಿ ಮಾತಾಡ್ತಾರೋ, ಅವರು ಓಪನ್ನೆಸ್ ಆಗಿ ಮಾತಾಡ್ತಿದ್ ಯಾವ್ದು ಮುಚ್ಚಿಟ್ಟಿಲ್ಲ. ಮನೆ ಪರಿಸ್ಥಿತಿ ಇರ್ಬೋದು, ಅವರ ಡಿಸೇಬಿಲಿಟಿ ಇರ್ಬೋದು, ಅವರ ಒಂದು ಇವನ್ ನನ್ಗೆ ಈಗಲೂ ತುಂಬಾ ಚೆನ್ನಾಗಿ ನೆನಪಿರೋದು, ನನ್ ಕೂದಲು ತುಂಬಾ ಚೆನ್ನಾಗಿದೆ ಗೊತ್ತಾ ನಿಮ್ಗೆ ಅಂತ. ತುಂಬಾ ಚೆನ್ನಾಗಿ ಹೆಂಗೆ ಅಂತ ಹೇಳಿದ್ರೆ, ತುಂಬಾ ಸಿಲ್ಕಿ ಆಗಿ ಉದ್ದ ಇದೆ ಕೂದಲು, ಉದ್ದ ಇತ್ತು ಕಟ್ ಮಾಡ್ಸಿದ್ದಾರೆ. ಅಂದ್ರೆ ಒಬ್ಬ ಬ್ಲೈಂಡ್ಗೆ ಹೇಗೆಲ್ಲ ಕಲ್ಪನೆ ಕೊಡ್ಬೋದು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಈಗ ಅರ್ಥ ಮಾಡಿಸ್ಬೇಕಲ್ಲ, ಈಗ ಹೆಂಗಿದೀನಿ ನಾನಂದ್ರೆ ಅರ್ಥ ಮಾಡಿಸ್ಬೇಕು. ಸೊ ನನ್ನ ತಲೆ ತುಂಬಾ ಸಿಲ್ಕಿ ಆಗಿದೆ, ಕೂದಲು ಉದ್ದ ಇದೆ, ಜಡೆ ಹಾಕೋದು ತುಂಬಾ ಕಷ್ಟ ಆಗುತ್ತೆ ನಂಗೆ, ಇದೆಲ್ಲ. ಆಮೇಲೆ ನಾನು ಕೇಳೋದು, ನಿಮ್ದು ಕೆಲಸ ಎಲ್ಲ ಹೆಂಗ್ ಮಾಡ್ಕೋತೀನಿ, ಹೆಂಗೋ ಮಾಡ್ಕೋತೀನಿ, ನಾನು ಮ್ಯಾನೇಜ್ ಮಾಡ್ಕೋತೀನಿ, ನನ್ನ ಬಟ್ಟೆ ನಾನೇ ತೊಳ್ಕೊತೀನಿ. ಅಟ್ ದಿ ಸೇಮ್ ಟೈಮ್ ಅವರು ಅಷ್ಟೇನೆ, ನಿಮ್ ಕೆಲಸ ನೀವೇ ಎಲ್ಲ ಮಾಡ್ಕೋತೀವಿ. ಇದೆಲ್ಲಾನು ಅಲ್ಲಿಗೆ 20ನೇ ತಾರೀಕು ಆ 20 ದಿನದಲ್ಲಿ ಇದೆಲ್ಲಾನು ಆ 3-4 ತಾಸು ದಿನ ಏನ್ ಮಾತಾಡ್ತಿದ್ವಿ ಅಲ್ಲಿಗೆ ಬಂದು ನಿಂತೋಗಿತ್ತು ಮೇಡಮ್. ಅದು ಅಂದ್ರೆ ಏನಾಗಿತ್ತು ಅಂದ್ರೆ ಇಬ್ರಿಗೂ, ಸೊ ನಾವು ಒಪ್ಕೊಂಡ್ರೆ ಲೈಫ್ ಕಷ್ಟ ಆಗಲ್ಲ, ಚೆನ್ನಾಗಿ ಬದುಕಬಹುದು ಅಂತ. ಆಮೇಲೆ ನನ್ನ ಬಗ್ಗೆ ಅವರು ಯಾರನ್ನೂ ಕೇಳಿಲ್ಲ, ಅವ್ರ ಬಗ್ಗೆ ನಾನು ಯಾರನ್ನೂ ಕೇಳಿಲ್ಲ ಮೇಡಮ್. ಅವ್ರು ಏನ್ ಹೇಳಿದ್ರು ಅಷ್ಟೇ ನಂಬಿಕೆ, ನಾನು ಹೇಳಿದ್ರು ಅಷ್ಟೇ ನಂಬಿಕೆ.
ವೆರಿ ನೈಸ್. ಅದಾದ್ಮೇಲೆ ಮನೇಲಿ ಇದು ನಮ್ಮ ಮನೇಲಿ ಹೇಳಿದೆ ನಾನು ಹಿಂಗೆ ಅಂತ. ಬಟ್ ನಮ್ಮ ತಂದೆ ಒಂದೇ ಒಂದು ಅವ್ರಿಗೊಂದು ಕನ್ಸರ್ನ್, ಸೇಮ್ ಕನ್ಸರ್ನ್, ನೀನೇನೆ ಅಲ್ಲ, ನೀನು ಎಷ್ಟೇ ಇಂಡಿಪೆಂಡೆಂಟ್ ಆಗಿದೀಯ ಅಂದ್ರೂ ಯಾವುದೋ ಒಂದು ಮೂಮೆಂಟಲ್ಲಿ ಒಂಚೂರು ಡಿಪೆಂಡ್ ಆಗ್ಲೇಬೇಕಾಗತ್ತೆ. ಅಂಥದ್ರಲ್ಲಿ ಅವ್ರಿಗೆ ಬ್ಲೈಂಡ್ ಅಂದ್ರೆ ಅದು ಒಂದೇ ಕಲ್ಪನೆ, ಅವ್ರಿಗೆ ಏನು ಮಾಡೋಕ್ಕಾಗಲ್ಲ, ಒಂದ್ ಕಡೆ ಕೂತಿರ್ತಾರೆ, ನಾವೇ ಎಲ್ಲ ಹೋಗಿ ಮಾಡ್ಬೇಕು. ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿನಲ್ಲಿ ಇದ್ದಿದ್ದು ಅದು ಒಂದೇ ಕಾನ್ಸೆಪ್ಟ್. ಹಂಗಿದ್ದಾಗ ಪ್ರತಿಯೊಂದಕ್ಕೂ ಅವ್ರು ನಿನ್ನ ಮೇಲೆ ಡಿಪೆಂಡ್ ಆದ್ರೆ ನೀನ್ ಹೆಂಗೆ ನಿಭಾಯಿಸ್ಕೊಂಡು ಅವ್ರನ್ನು ನಿಭಾಯಿಸ್ಕೊಳ್ತೀಯಾ ಅಂತ ನಾನು ಒಂದೇ ಮಾತು ಹೇಳಿದೆ, ಇದು ನಾನ್ ತಗೊಳ್ಳೋ ನಿರ್ಧಾರ, ನನ್ನ ಜೀವನದ ಆಯ್ಕೆ. ಗೊತ್ತಿಲ್ಲ ಅದು ಮುಂದೆ ಕಷ್ಟ ಬರುತ್ತೋ ಸುಖ ಬರುತ್ತೋ ನನಗಂತೂ ಗೊತ್ತಿಲ್ಲ. ಆಮೇಲೆ ನಾವು ಎಷ್ಟು ದಿನ ನಾವು ಜೊತೆಲಿ ಬದುಕ್ತೀವೋ ಅದೂ ಗೊತ್ತಿಲ್ಲ. ಬಹುಶಃ ಹೊಂದ್ಕೊಂಡು ಲೈಫ್ ಲಾಂಗ್ನು ಇದ್ದು ಬಿಡ್ಬೋದು, ಇಲ್ಲ ಹೊಂದಿಕೆ ಆಗದೇನೆ ಒಂದು ವರ್ಷಕ್ಕೋ 2 ವರ್ಷಕ್ಕೋ ಏನ್ ಬೇಕಾದ್ರೂ ನಿರ್ಧಾರಗಳು ಬರಬಹುದು. ಬಟ್ ಎಲ್ಲದಕ್ಕೂ ನಾನೇ ಜವಾಬ್ದಾರಳಾಗಿರ್ತೀನಿ ಅಂತ ಹೇಳಿದೆ ನಾನು. ಏನೇ ಆಗ್ಲಿ ಅದು, ಎವ್ರಿಥಿಂಗ್ ಐ ಆಮ್ ಓನ್ಲಿ ದ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಇದ್ರಲ್ಲಿ ಯಾರನ್ನೂ ನಾನು ಬ್ಲೇಮ್ ಮಾಡಲ್ಲ. ಆಯ್ತಾ, ಇಲ್ಲ ಹೊಂದ್ಕೊಂಡು ಹೋಗ್ತೀನಿ, ಇಲ್ಲ ಏನಾಗುತ್ತೋ ಆಗಲಿ, ಬಟ್ ಎರಡಕ್ಕೂ ನಾನೇ ಜವಾಬ್ದಾರಿ. ನೀವು ಮನೆಯವ್ರನ್ನಂತೂ ನಾನು ಎದಕ್ಕೂ ತರಲ್ಲ. ಆಯ್ತು, ನಿನಗೆ ಇಷ್ಟು ಕಾನ್ಫಿಡೆನ್ಸ್ ಇದ್ರೆ ನಮ್ದೇನು ಪ್ರಾಬ್ಲಮ್ ಇಲ್ಲ. ನಮ್ಮ ಅಪ್ಪಾಜಿ ಅವಾಗ ನನಗೆ ಪತ್ರ ಬರೆಯೋರು. ನಾನು ರಮಣ ಮಹರ್ಷಿಗೆ ಬಂದ್ಮೇಲೆ ಅವ್ರು ನನ್ನ ಸ್ಟ್ರಗಲ್ ಲೈಫ್ನ ನೋಡಿ 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 ನನಗೆ ಮೋಟಿವೇಟ್ ಮಾಡ್ತಿದ್ರು. ಅಂದ್ರೆ ಏನಂದ್ರೆ, ನಿನ್ನ ಖುಷಿಗೋಸ್ಕರ ನಾವು ಎಂತಹ ತ್ಯಾಗಕ್ಕೂ ನಾವು ರೆಡಿ ಇದ್ದೀವಿ. ಅಂದ್ರೆ ಈಗ ಫ್ಯಾಮಿಲಿನಲ್ಲಿ ಒಂದು ಇಂಟರ್ ಕ್ಯಾಸ್ಟ್, ನಮ್ದು ಕ್ಯಾಸ್ಟ್ ಸೇಮ್ ಆಗಲ್ಲ. ಆಮೇಲೆ ಈ ತರ ಇಂಟರ್ ಡಿಸೇಬಿಲಿಟಿ, ಇದನ್ನೆಲ್ಲ ನಾವು ಫ್ಯಾಮಿಲಿ, ಈಗ ನಮ್ದು ಒಂದು ಫ್ಯಾಮಿಲಿ ಆದ್ರೆ ಸುತ್ತಮುತ್ತ ನಮ್ದು ರಿಲೇಷನ್ ಎಲ್ಲ ಒಪ್ಪಿಸ್ಬೇಕಲ್ಲ, ಅದು ತುಂಬಾ ಕಷ್ಟದ್ದು. ಅದಕ್ಕೆ ನಮ್ಮಪ್ಪ ಅವಾಗ ನನಗೆ ಅದನ್ನ ಹೇಳೋರು, ನಿನ್ನ ಖುಷಿಗೋಸ್ಕರ ನಾನು ಎಂತ ತ್ಯಾಗ ಬೇಕಾದ್ರೆ ನಮ್ಮವರನ್ನ ನಾನು ದೂರ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ದೀನಿ ಅಂತ ಅವ್ರು ಅವಾಗ ನನಗೆ ಆ ಪತ್ರದಲ್ಲಿ ಬರೆಯೋರು. ಹಂಗಾಗಿ ಅದೊಂದು ಕಾನ್ಫಿಡೆನ್ಸ್ ಇತ್ತು ಅವ್ರೇನು. ಆಮೇಲೆ ನನಗೊಂದು ಏನಿತ್ತು ಅಂದ್ರೆ, ಸುಮ್ಮನೆ ನಾವು ಎಲ್ಲೋ ಹಬ್ಬೆ ಪಾರಿ ತರ ಹೋಗಿ ನಾವು ಇಬ್ಬರೇ ಆ ಥರ ಬಂಡದೇ ಬೇಡ, ನಾವು ಚೆನ್ನಾಗಿರ್ಬೇಕು. ನನಗೆ ಫ್ಯಾಮಿಲಿ ಜೊತೆ ನಾನು ಚೆನ್ನಾಗಿರ್ಬೇಕು. ಯಾಕಂದ್ರೆ ನನಗೆ ನನ್ನ ತಮ್ಮ ಒಬ್ಬನ, ಅವನ ಮೇಲೆ ನಂಗೆ ತುಂಬಾ ಪ್ರೀತಿ, ನನ್ನ ತಮ್ಮನ ಮೇಲೆ. ನನಗೆ ಅವನ್ನ ನಾನು ದೂರ ಮಾಡ್ಕೊಂಡು, ನನ್ನ ಫ್ಯಾಮಿಲಿ ದೂರ ಮಾಡ್ಕೊಂಡು, ನೋ, ಐ ಕ್ಯಾನ್ ನಾಟ್ ಡೂ ದ್ಯಾಟ್. ಅವರೆಲ್ಲ ಒಪ್ಕೊಂಡು, ಆಮೇಲೆ ನನ್ನ ಡಿಗ್ರಿವರೆಗೂ ನಮ್ಮ ಚಿಕ್ಕಮ್ಮ ಮನೇಲಿ ಇಟ್ಕೊಂಡು ಓದಿಸಿದ್ದಾರೆ. ನಾನು ಅವ್ರನ್ನ ಹೆಂಗೆ ದೂರ ಮಾಡ್ಕೊಂಡ್ಲಿ? ನನಗೆ ಅವ್ರು ಬೇಕು. ನಮ್ಮ ಅತ್ತೆ, ನನ್ನ ಕಂಪ್ಯೂಟರ್ ಕಲಿಬೇಕಾದ್ರೆ ನಮ್ಮ ಅತ್ತೆ ನನ್ನ ಮನೇಲಿ ಇಟ್ಕೊಂಡು ಸಾಕಿದ್ದಾರೆ, ಅವ್ರನ್ನ ಹೆಂಗೆ ದೂರ ಮಾಡ್ಕೋಬೇಕು ನಾನು? ಇದೆಲ್ಲ ಆಗದೆ ಇರೋ ವಿಷಯ. ಬಟ್ ಎಲ್ಲರೂ ಖುಷಿಯಾಗಿ ಒಪ್ಕೊಂಡ್ರೆ ಓಕೆ ಅಂತ ಆತರ ನನಗೆ. ಆಮೇಲೆ ನಾ ಏನು ಮಾತಾಡ್ಲಿಲ್ಲ, ಒಪ್ಕೊಂಡ್ರು. ತುಂಬಾ ಸಿಂಪಲ್ ಆಗಿ ಮದ್ವೆ ಆದ್ವಿ ಮೇಡಮ್. ಬಹುಶಃ ಒಂದು 10,000 ಖರ್ಚಾಗಿರ್ಬೋದೇನೋ ಅಷ್ಟೇ. ಅದೂನು ನಮ್ದೇ ಸಂಪಾದನೆ. ಅದೇ ನಮ್ದು ನಾವೇನ್ ದುಡಿತಿದ್ವೋ ಆ ಮನೆಗೆ ಹಾಕಿಲ್ಲ ಮೇಡಮ್ ಖರ್ಚು. ಅವ್ರು ಹೇಳಿದ್ರು ಮನೇಲಿ ನಾವು ಮಾಡ್ತೀವಿ, ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ತೀವಿ, ಬೇಡ ಅಂತ ಹೇಳಿದ್ವು ನಾವು. ನಮ್ಮ ತಂದೆಗೆ ಅಷ್ಟೊತ್ತಿಗೆ ರಿಟೈರ್ಮೆಂಟ್ ಆಗಿ ಅವ್ರದ್ದು ಪೆನ್ಷನ್ ದುಡ್ಡೆಲ್ಲ ಬಂದಿತ್ತು. ನಾನು ಅಂದಿದ್ರೆ ಅವ್ರು ಮೇ ಬಿ ಅವತ್ತಿಗೆ ಒಂದು 50,000 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿರೋರು. ಬಟ್ ನಾವು ಒಪ್ಕೊಂಡಿಲ್ಲ ಮೇಡಮ್. ಅವರು ಸಂಬಳದ ದುಡ್ಡು, ನಾನು ಏನು ಕೆಲಸ ಮಾಡ್ತಿದ್ದೆ ಆಗ ನಂಗೆ 3,000 ರೂಪಾಯಿ ಸಂಬಳ. ಸೊ ಅಲ್ಲಿ ಅಡ್ವಾನ್ಸ್ ತಗೊಂಡು ಇಬ್ರು, ಆಮೇಲೆ ಫ್ರೆಂಡ್ಸ್ ಹತ್ರ ಒಂದು ಸ್ವಲ್ಪ ಸಾಲ, ರಫಿ ಅಂತೇಳಿ ಫ್ರೆಂಡ್ ಇದಾರೆ ಬ್ಲೈಂಡ್, ಅವರು ಕೂಡ. ಸೊ ಅವ್ರ ಕಡೆ ಒಂದು 3,000 ರೂಪಾಯಿ 5,000 ರೂಪಾಯಿ ಸಾಲ ತಗೊಂಡು ನಮ್ಮ ಇಬ್ಬರ ಸಂಪಾದನೆ ಮದುವೆ ಮಾಡ್ಕೊಂಡಿದ್ದೆ. ಹಾರ್ಡ್ಲಿ 10,000 to 13,000 ರೂಪಾಯಿ ಮೇಡಮ್ ಖರ್ಚು ಮದುವೆ. ಸೊ ಹಂಗಾಗಿ ಶುರುವಾಯಿತು, ಲೈಫ್ ಶುರುವಾಯಿತು. 2006 ಮೇ 12 ಮೇಡಮ್ ಮದುವೆ ಆಗಿದ್ದು. ಸೊ ಈ 12ಕ್ಕೆ 20 ವರ್ಷ ಕಂಪ್ಲೀಟ್ ಆಗುತ್ತೆ. ಯಾವತ್ತೂ ಕೂಡ ನನಗಾಗಲಿ ಅವ್ರಿಗಾಗಲಿ, ಅಯ್ಯೋ ನಾನು ಇಂಥವ್ರ ಜೊತೆ ಜೀವನ ಮಾಡ್ಬೇಕಲ್ಲಪ್ಪ ಅಂತ ನನಗನ್ಸಿಲ್ಲ, ಅವ್ರಿಗೂ ಅನಿಸಿಲ್ಲ. ನನಗೆ ನೋಡೋಳಿಗೆ ಖುಷಿ ಆಗ್ತಿದೆ. ಅಫ್ಕೋರ್ಸ್ ನನಗೆ ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕು, ಆಯ್ತಾ? ಸುಮಾರು ಈಗ ದಾಂಪತ್ಯದಲ್ಲಿ ಸುಮಾರು ಗೊಂದಲಗಳು ಬರ್ತಾನೆ ಇರುತ್ತೆ. ಎಲ್ರು ನೀವು ಜಗಳ ಆಡ್ತೀರಾ, ಅಥವಾ ನಿಮ್ಮ ಮಧ್ಯೇನೋ ವೈಮನಸ್ಸೆ ಬಂದಿರುತ್ತೆ. ನೀವಿಬ್ರು ಇಂಟರ್ ಕಾಸ್ಟ್, ಇಂಟರ್ ಡಿಸಬಿಲಿಟಿ ಇರುವಂತವ್ರು, 20 ವರ್ಷಗಳ ಕಾಲ ಸುಖವಾದ ಸಾಂಸಾರಿಕ ಜೀವನ ನಡೆಸಿರುವಂತವ್ರು, ಯಾವ ಸಲಹೆಗಳನ್ನ ಕೊಡ್ತೀರಾ ಅಂತ? ಏನ್ ಮುಖ್ಯ ಆಗತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಫಸ್ಟು ಮನಸ್ಥಿತಿ ಮೇಡಮ್. ಅದು ಈಗ ನಾನು ಮದುವೆ ಮಾಡ್ಕೊಂಡಾಗ ನಾನು ಜಸ್ಟ್ PUC ಅಷ್ಟೇ ಮೇಡಮ್. ಅವ್ರು ಅಷ್ಟೊತ್ತಿಗಾಲೇ ಡಿಗ್ರಿ ಕಂಪ್ಲೀಟೆಡ್. ಅವರು ನನಗಿಂತ ಜಾಸ್ತಿ ದುಡಿತಾ ಇದ್ರು, ನಾನು ಅವ್ರಿಗಿಂತ ಕಡಿಮೆ ದುಡಿತಾ ಇದ್ದೆ. ಎಲ್ಲೂ ಕೂಡ ನನಗೆ ಇನ್ಫೀರಿಯಾರಿಟಿ ನಡ್ಕೊಳ್ಳಿಲ್ಲ, ಅವರು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ತೋರಿಸಿಲ್ಲ. ಆಮೇಲೆ ಈಗ ಅವ್ರಿಗಿಂತ ಜಾಸ್ತಿ ನಾನು ಓದ್ಕೊಂಡಿದ್ದೀನಿ. ಅಂದ್ರೆ ಈಗ ನಾನು MA ಮಾಸ್ಟರ್ಸ್ ಆಯ್ತಾ,
ಅವ್ರೀಗ ಇನ್ನು ಡಿಗ್ರಿ ಹೋಲ್ಡರ್. ಬಟ್ ನನಗೆ ನನ್ನ ಎಜುಕೇಶನ್ ಈಸ್ ಮೈ ಎಜುಕೇಶನ್. ಇಟ್ ಇಸ್ ನಾಟ್ ದಿ ಹರ್ಡಲ್ಸ್ ಬಿಟ್ವೀನ್ ದಿ ಫ್ಯಾಮಿಲಿ ಮ್ಯಾಟರ್. ನನಗೆ ಬೇಕು ಅಂತ ನಾನು ಎಜುಕೇಶನ್ ಮಾಡ್ಕೊಂಡಿದ್ದೀನಿ ಹೊರತಾಗಿ ಅದನ್ನ ನಮ್ಮಿಬ್ಬರು ಸಂಬಂಧದ ಮಧ್ಯದಲ್ಲಿ ಅದೇನೋ ಒಂದು ಸುಪಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋ ಥರದಲ್ಲಿ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ, ಇವತ್ತು ಅವ್ರು ನನಗಿಂತ ಜಾಸ್ತಿ ದುಡಿತಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನಾನೇನು ತಗೋತೀನೋ ಅದಕ್ಕಿಂತ ಜಾಸ್ತಿ ಅವ್ರು ದುಡಿತಾರೆ. ಬಟ್ ಯಾವತ್ತೂ ಕೂಡ ಅವರು ನಾನು ಇವ್ರಿಗಿಂತ ಜಾಸ್ತಿ ದುಡಿತೀನಿ ಅಂತ ಅವ್ರು ಅಂದ್ಕೊಂಡಿಲ್ಲ, ಅಥವಾ ಅವ್ರಿಗಿಂತ ಜಾಸ್ತಿ ನಾನು ಓದಿನ ಅಂತ ಇದಿದೆಯಲ್ಲ ಮೇಡಮ್, ಸುಪೀರಿಯಾರಿಟಿ ಅಂಡ್ ಇನ್ಫೀರಿಯಾರಿಟಿ. ಈಗೋ ನೋ ಈಗೋ ಇಲ್ಲ. ಆಮೇಲೆ ಅವ್ರ ದುಡ್ಡು ನನ್ನ ದುಡ್ಡು ಅಂತಿಲ್ಲ ಮೇಡಮ್. ಇವತ್ತುವರೆಗೂ ಕೂಡ ಇವತ್ತು ಹೇಳ್ತೀನಿ ನಾನು, ಅವ್ರದ್ದು ಎಕ್ಸಾಕ್ಟ್ ಸಂಬಳ ಏನಿದೆ ಅದು ನಂಗೆ ಗೊತ್ತಿಲ್ಲ, ನಾನು ಕೇಳೋದಿಲ್ಲ ಮೇಡಮ್ ಅದನ್ನ, ಯಾಕಂದ್ರೆ ಅದು ಅವ್ರ ಸಂಪಾದನೆ. ಹಾಗಾಗಿ ಅದನ್ನ ಅವ್ರು ಹೇಗೆ ಸ್ಪೆಂಡ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಬಿಟ್ಟಿದ್ವಿ ಮೇಡಮ್ ನಾನು. ಬಟ್ ಬೇಕು ಅಂತ ನೀಡು ಅಂತಂದಾಗ, ಫ್ಯಾಮಿಲಿ ಅಂತ ಬಂದಾಗ ಇಬ್ರು ಕೂಡ ಸ್ಪೆಂಡ್ ಮಾಡ್ತೀವಿ. ಅದು ನನ್ನ ದುಡ್ಡು ಇದು ಊರ್ ಹಂಗಿಲ್ಲ, ಎರಡೂ ಕಡೆ ಫ್ಯಾಮಿಲಿಗೂ ಸ್ಪೆಂಡ್ ಮಾಡ್ತೀವಿ ಈಗಲೂ ಕೂಡ. ಹಾಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಣ್ಣ ಪುಟ್ಟದಕ್ಕೆ ಬಂದಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಜಗಳ ಅಂತ ಆದಾಗ ಯಾರಾದ್ರೂ ಒಬ್ರು ಮ್ಯೂಟ್ ಆಗೋದು ಮೇಡಮ್. ನೀವೇ ಜಾಸ್ತಿ ಆಗ್ತೀರಾ ಅನ್ಸ್ತಿದೆ ನಂಗೆ. ನೋಡಕ್ ನೀವ್ ನಂಬಲ್ಲ, ಐ ಸ್ವೇರ್ ನಿಮ್ಮಿಂದ ಈ ಆನ್ಸರ್ ಬರ್ಲಿ ಅಂತಾನೆ ನಾನು ನಮ್ ಯಜಮಾನ್ರು ನೋಡಕ್ ಹಂಗಿದ್ದಾರೆ, ಆಗ್ತಾರೆ ಅಂತ ಜನ ಅನ್ಕೋತಾರೆ. ಎಂತದು ಇಲ್ಲ ಅಂದ್ರೆ ಕ್ಯೂಟ್ ಹುಡುಗರು ಹಂಗೆ ಇದ್ರೆ ಚಂದನ ಅಂತ ಸೈಲೆಂಟ್ ಆಗ್ತೀನಿ ನೋಡೋದು. ಅದೇನಾರು ಅವ್ರು ಇಲ್ಲ ಇರಿ, ಅವ್ರ ವರ್ಷನ್ ಹೇಳ್ತಿದ್ದಾರೆ ಶ್ರೀದೇವಿ ಮ್ಯಾಮ್. ನೀವ್ ಹೇಳಿ ಮ್ಯಾಮ್ ನೀವು. ಆಮೇಲೆ ಅಲ್ಲ ಅಂದ್ರೆ ಆಕ್ಚುಲಿ ನನಗೆ ತುಂಬಾ ಹೊತ್ತು ಸೈಲೆಂಟ್ ಆಗಿದ್ರೆ ನಂಗೆ ಆಗಲ್ಲ, ಆಯ್ತಾ. ಇವ್ರು ಸುಮ್ನೆ ಆಗ್ಬಿಟ್ರೆ ಅಪ್ಪ ಮಾತಾಡಿ ಏನಾರ ಮಾಡು ಅಂತ ಇಟ್ಟು ಸುಮ್ಮನೆ ಮಾತ್ರ ಕೂತ್ಕೊಬೇಡ, ಬೇಕಾದ್ರೆ ಬೈಬೇಕಂದ್ರೆ ಒಂದು ಎರಡು ಬೈದಾಕ್ಬಿಡು ನನಗೆ. ಆಮೇಲೆ ಏನಂದ್ರೆ ನನಗೆ ಈಗ ಏನೋ ಒಂದು ಊಟ ಮಾಡಬೇಕು ಅಂತೆಲ್ಲ ಬಂದಾಗ, ಈಗ ಚೆನ್ನಾಗಿರೋರಾದ್ರೆ ಓಕೆ, ನಾವು ಎಷ್ಟೇ ಮಾತಾಡದೇ ಇದ್ರು ಅವ್ರ ಪಾಡ್ಗೆ ಅವ್ರು ತಗೊಳ್ತಾರೆ, ತಿಂತಾರೆ. ಬಟ್ ಆ ವಿಷಯ ಅಂತ ಬಂದಾಗ ಐ ಕೆನಾಟ್ ವಿತೌಟ್ ಸ್ಪೀಕಿಂಗ್ ಐ ಕೆನಾಟ್ ಹ್ಯಾಂಡಲ್ ದ ಸಿಚುವೇಶನ್ಸ್. ಹಂಗಾಗಿ ನಾನು ಮಾತಾಡ್ಬಿಡ್ತೀನಿ ನಾನು. ಆಮೇಲೆ ನಂಗೆ ತುಂಬಾ ಹೊತ್ತು ನಂಗೆ ಮ್ಯೂಟ್ ಆಗಿರೋಕ್ಕೂ ಆಗಲ್ಲ ನನಗೆ, ಹಂಗೆ ಅದು ಒಂದು. ಹಂಗಾಗಿ ನಿಮಗೆ ಏನೇನ್ ಕ್ವಾಲಿಟೀಸ್ ಇಂಪಾರ್ಟೆಂಟ್ ಅನ್ಸುತ್ತೆ ಮ್ಯಾಮ್ ಒಂದು ಸಂಬಂಧ ಚೆನ್ನಾಗಿ ಗಟ್ಟಿಯಾಗಿ ಇರ್ಬೇಕು ಇಷ್ಟು ವರ್ಷಗಳ ಕಾಲ ಅಂದ್ರೆ? ಒಂದು ಮೇಡಮ್ ಏನಂದ್ರೆ ಅಕ್ಸೆಪ್ಟ್ ಮಾಡಬೇಕು ಅಷ್ಟೇನೆ. ಈಗ ನಾವೊಂದು ತಗೊಂಡಿದೀವಿ, ಆಯ್ಕೆ ಮಾಡ್ಕೊಂಡಿದೀವಿ ಅಂದಾಗ ನಾವು ಗೊತ್ತಿದ್ದೇ ಆಯ್ಕೆ ಮಾಡ್ಕೊಂಡಿರ್ತೀವಿ. ನಮಗೆ ಓಹೋ ಮೇ ಬಿ ಈ ಥರದ್ದೊಂದು ಇರಬಹುದು ಅಂತ ಗೊತ್ತಿದ್ದು, ಅದು ಮತ್ತೆ ಆಯ್ಕೆ ಮಾಡ್ಕೊಂಡ್ಮೇಲೆ ತಿರ್ಗಾ ಅದನ್ನ ಅಂದು ನೋ ಯು ಕೆನಾಟ್ ಡೂ ದಟ್. ಅದನ್ನ ಮಾಡಬಾರ್ದು, ಅದನ್ನ ಅಕ್ಸೆಪ್ಟ್ ಮಾಡ್ಬಿಡ್ಬೇಕು. ಅಯ್ಯೋ ಏನಿದೆಯೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳೋದು ಒಂದು. ಆಮೇಲೆ ಅಡ್ಜಸ್ಟ್ಮೆಂಟೇ ಇಂಪಾರ್ಟೆಂಟು ಮೇಡಮ್. ಒಂಚೂರು ಆಯ್ತು ನಾವು ಒಂದ್ ಸ್ವಲ್ಪ ಬೆಂಡ್ ಆಗೋಣ, ಯಾಕೆ ಹಿಂಗೇ ನಡ್ಕೊಂಡು ಹೋದ್ರೆ ನಮ್ ಹಣೆನೇ ಬಡದ್ ನೋವು ಆಗೋದು. ಬೆಂಡ್ ಆಗ್ಬಿಟ್ರೆ ನಾವು ಸೇಫು, ಅವರು ಸೇಫಾ, ಇಬ್ರು ಸೇಫು ಅಲ್ಲ. ಹಂಗಂತ ಎಲ್ಲಾ ಟೈಮಲ್ಲೂ ನಾವು ಬೆಂಡ್, ಅದು ಇಬ್ರು ಕಡೆಯಿಂದಾನು ಇರ್ಬೇಕು, ಬೋತ್ ಸೈಡ್ ಇಟ್ ಶುಡ್ ಬಿ ಅಲ್ವಾ. ಈಗ ಒಂದ್ಸಲಿ ನಾನ್ ಬೆಂಡ್ ಆದ್ರೆ ಇನ್ನೊಂದ್ಸಲಿ ಅವ್ರು ಬೆಂಡ್ ಆಗ್ತಾರೆ, ಅದು ಹಂಗಾಗಿ ಅದು ಹೋಗುತ್ತೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಅದೇ ಸುಪೀರಿಯಾರಿಟಿ ಇನ್ಫೀರಿಯಾರಿಟಿ ಅದೆರಡೂ ಇರಬಾರ್ದು. ಯಾಕಂದ್ರೆ ನಾವು ಒಂದ್ಸಲಿ ನಮ್ಮನ್ನ ಲೈಫ್ ಪಾರ್ಟ್ನರ್ ಅಂತ ಒಪ್ಕೊಂಡ್ಮೇಲೆ ಅವ್ರು ಏನಿದಾರೋ ಅವ್ರು ಸುಪೀರಿಯರ್ ಇರ್ಲಿ, ನಾವು ತೋರ್ಸಕ್ ಹೋಗ್ಬಾರ್ದು ಅದನ್ನ. ನಾವೇನೇ ಇದ್ರು ಎಸ್ ಇದು ನಂದು ಮುಗೀತು. ಅಡ್ಜಸ್ಟ್ಮೆಂಟ್. ಆಮೇಲೆ ಒಂದು ಚಿಕ್ಕ ವಿಷಯನೂ ಈಗ ನನಗೇನ್ ಖುಷಿ ಆಗುತ್ತೆ ಅಂತ ಅವ್ರು ತಿಳ್ಕೊಂಡು ಸಣ್ಣದ ವಿಷಯ ಮಾಡಿದಾಗ ಅದು ಇನ್ನೊಂದ್ ಸ್ವಲ್ಪ. ನಿಮ್ಗೆ ಅವರಲ್ಲಿ ತುಂಬಾ ಇಷ್ಟ ಆಗುವಂತ ಗುಣ ಯಾವುದು? ಇವರಲ್ಲಿ ನನಗೆ ಒಂದಂದ್ರೆ ಅದೇ ತುಂಬಾ ಅಂದ್ರೆ ಚಿಕ್ಕ ವಿಷಯ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನ ಖುಷಿ ಪಡಿಸ್ತಾರೆ ಅವರು. ನಾನು ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ. ನಂಗೆ ಕಡ್ಲೆಕಾಯಿ ಅಂದ್ರೆ ತುಂಬಾ ಇಷ್ಟ. ಸುಮ್ಮನೆ ಸರ್ಪ್ರೈಸ್ ಇಲ್ಲಿರ್ಬೇಕಾ, ಈಗ ಅವ್ರು ಅಲ್ಲಿರ್ತಾರೆ, ದೂರ ಇರ್ತಾರೆ, ಓಕೆ. ಇಲ್ಲಿದ್ದಾಗ ಅವರು ಕೆಲ್ಸಕ್ಕೆ ಹೋಗಿ, ನಾನಂದ್ರೆ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ರಾತ್ರಿ 11 ಗಂಟೆಗೆ ಬರ್ತಿದ್ದೆ, ಅವ್ರು 5 ಗಂಟೆಗೆ ಬರೋರಲ್ಲ. ಎಲ್ಲಾದ್ರೂ ಕಡ್ಲೆಕಾಯಿ ಸಿಕ್ಕರೆ ಅದನ್ನ ತಗೊಂಡ್ ಬಂದು ಸುಮ್ಮನೆ ಇಟ್ಟಿರೋರು. 11 ಗಂಟೆಗೆ ಬಂದ್ಮೇಲೆ ಸರ್ಪ್ರೈಸ್ ಆಗಿ ಕಡ್ಲೆಕಾಯಿ ಖುಷಿ ಆಯ್ತಾ. ಅದು ಆಮೇಲೆ ನಂಗೆ ಟೀಸ್ ಅಂದ್ರೆ ನಂಗೆ ಸಖತ್ ಇಷ್ಟ. ನಮ್ ಕಡೆ ಚಾ ಅಂದ್ರೆ ಅಯ್ಯೋ ಚಾ ಇಷ್ಟ. ಬೇಜಾರಾದ್ರೂ ಚಾ, ಕೆಲಸ ಮಾಡಿಲ್ಲ ಅಂದ್ರೆ ಸುಮ್ನೆ ರೂಮ್ ಅಲ್ಲಿ ಮಲ್ಕೊಂಡಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಟೀ ರೆಡಿ ಮಾಡ್ಕೊಂಡು ಬಂದು ಟೀ ಕುಡಿ, ಅಯ್ಯೋ ಅದು ಎಂತ ಫೀಲಿಂಗ್ ಅಂತೀರಾ, ಅದು ಅಷ್ಟು ಖುಷಿ ಆಗೋದು. ಆ ತರ ಲಿಟಲ್ ಕಂಫರ್ಟ್ಸ್ ಎವ್ರಿ ಡೇ, ಅದು ತುಂಬಾ ಮುಖ್ಯ ಆಗುತ್ತೆ ಪ್ರತಿದಿನ ನಮ್ಮನ್ನು ಖುಷಿಯಾಗಿರ್ಸೋದಕ್ಕೆ. ಸರ್ ನಿಮಗೆ ಅವರಲ್ಲಿ ತುಂಬಾ ಇಷ್ಟ ಆಗುವಂತ ಗುಣ? ಕಾನ್ಫಿಡೆನ್ಸ್ ಅಲ್ವಾ? ಕಾನ್ಫಿಡೆನ್ಸ್. ಅವ್ರ ಕಾನ್ಫಿಡೆನ್ಸ್ ಲೆವೆಲ್ಗೆ ಹೇಳೋದಾದ್ರೆ
ಗಜೇಂದ್ರಗಢದಲ್ಲಿ ಕಾಲೇಶ್ವರ ಒಂದು ಬೆಟ್ಟ ಇದೆ ಮೇಡಮ್. ಹ್ಮ್. ಒಂದು 150ರಿಂದ 200 ಮೆಟ್ಲು ಇರ್ಬೋದು. ಓ. ಹತ್ತಬೇಕು. ಹ್ಮ್. ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳಿದೆ ಅವತ್ತು, ನಂದು ಅಸಿಸ್ಟೆಂಟ್ ಪ್ರೊಫೆಸರ್ ಜಾಬ್ ಆದಮೇಲೆ ಆಗಿದ್ದ ಘಟನೆ ಇದು. ಹ್ಮ್. ಗುಡ್ಡ ಹತ್ಬೇಕಂತ ನಾನು ಅರ್ಕೆ ಹೊತ್ಕೊಂಡಿದ್ದೀನಿ, ಹೋಗ್ತೀನಿ ಅಂತೇಳಿ. ಹ್ಮ್. ಆ್ಯಕ್ಚುಲಿ ಅವರು ದೇವ್ರ ಪೂಜೆ ಅವರೇ ಮಾಡೋದ್ಮೇಲೆ ನಾನು ಮಾಡಲ್ಲ. ಹ್ಮ್. ಸೊ ನಾನು ಮನಸಲ್ಲೇ ನಮಸ್ಕಾರ ಮಾಡ್ಬಿಡ್ತೀನಿ, ಹ್ಮ್. ಕಾಪಾಡಪ್ಪ ದೇವ್ರಂತ, ಎಲ್ರೂ ಕಾಪಾಡಂತ ಮನ್ಸಲ್ಲಿ ಅಂದ್ಕೊಂಡ್ಬಿಡ್ತೀನಿ. ಬಟ್ ಅವ್ರಿಗೆ ಇದೆ, ಈಗಲೂ ಮನೇಲಿ ಪೂಜೆ ಮಾಡ್ತಾರೆ, ಅದಿದೆ ಅದು. ಆಮೇಲೆ ಅಲ್ಲಿ ಬೆಟ್ಟ ಹತ್ಬೇಕು, ಯಾಕಂದ್ರೆ ಆ ಬೆಟ್ಟ 2-3 ಸರಿ ಹತ್ತಿ ಇಳಿದಿದ್ದೀನಿ ಮೇಡಮ್. ಮದುವೆ ಆದಮೇಲೆ ನಾನು ಸುಮಾರು ಸರಿ ಹತ್ತಿ ಇಳಿದಿರೋದ್ರೆ ಗೊತ್ತು ನನಗೆ ಮೆಟ್ಲು ಹತ್ತಕ್ಕೆ ಆಗಲ್ಲ ಅವ್ರ ಕೈಲಿ ಅಂತ. ಯಾಕಂದ್ರೆ ನಾವು ಮದುವೆ ಆಗಿ ಹೊಸದ್ರಲ್ಲಿ ಒಂದ್ಸಲ ಟ್ರಿಪ್ ಹೋಗಿದ್ದಾಗ KRSಗೆ ಹೋಗಿದ್ವಿ. KRS ಮೇನ್ ಎಂಟ್ರೆನ್ಸ್ ಇಂದ ಮ್ಯೂಸಿಕಲ್ ಫೌಂಟೇನ್ ಇದೆ ನೋಡ್ರಿ, ಅಲ್ಲಿ ತನಕ ನಡ್ಕೊಂಡ್ ಬರಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಆಗ ನಾನು ಅವ್ರನ್ನ ಕೂಸುಮರಿ ಮಾಡಿ ಕರ್ಕೊಂಡು ಹೋಗಿದ್ದೀನಿ. ವಾಪಸ್ ಅಲ್ಲಿಂದ ಮೇನ್ ಗೇಟ್ ವರ್ಗು ಅಂದ್ರೆ ಟಿಲ್ ವೆಹಿಕಲ್ ವರ್ಗು ಕೂಸುಮರಿ ಮಾಡಿ ಕರ್ಕೊಂಡ್ ಬಂದಿದ್ದೀನಿ. ನಾನು ಹೇಳ್ದೆ, ನೀನ್ ಬೆಟ್ಟ ಹತ್ಬೇಕಂತ ಹರಕೆ ಹೊತ್ಕೊಂಡಿದ್ಯಲ್ಲ, ನಾನು ಎತ್ಕೊಂಡು ಹೋಗ್ತೀನಿ ನಿನ್ನ ಅಂತ. ಬಟ್ ಅವರು ಇಲ್ಲ, ನಾನೇ ಹತ್ತಬೇಕು ಅಂತ. ಲಿಟ್ರಲಿ ಮೇಡಮ್ ಅವರು ಕೈ ಊರ್ಕೊಂಡು ಆ ಬೆಟ್ಟನ ಮೇಲೆ ಪೂರಾ ದೇವ್ರ ದರ್ಶನದ ಏನು ಹೋಗ್ತೋ ಅಲ್ಲಿವರೆಗೂ ಹತ್ತಿದ್ದಾರೆ. ವಾಪಸ್ ಇಳಿಯುವಾಗ ಹಂಗೆ ಇಳಿದಿದ್ದಾರೆ. ಸೊ ಕಾನ್ಫಿಡೆನ್ಸ್ ನನ್ನ ಕೈಲಿ ಆಗುತ್ತೆ, ಇದು ಮಾಡೇ ಮಾಡ್ತೀನಿ ಅಂತ. ಅಂಡ್ ಯಾವ್ದಾದ್ರು ಮಾಡ್ಬೇಕಂತ ಅಂದ್ಕೊಂಡ್ರೆ ಅವರು ಅದನ್ನ ಹಠ ಹಿಡಿದು ಮಾಡ್ತಾರೆ ಮೇಡಮ್, ಬಿಡಲ್ಲ ಅದನ್ನ. ಈಗ ಮ್ಯೂಸಿಕ್ ಅವರು ಪ್ರೊಫೆಷನಲಿ ಕಲ್ತಿದ್ದು ಸೀನಿಯರ್ ತನಕನೇ. ಈಗಲೂ ಕೂಡ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಅದನ್ನ ಬಿಡದೆ ಪ್ರಾಕ್ಟೀಸ್ ಮಾಡ್ತಾರೆ. ಸ್ಟಿಲ್ ಶಿ ಇಸ್ ಲರ್ನಿಂಗ್ ಮ್ಯೂಸಿಕ್, ಸತತ ಪ್ರಯತ್ನ. ಆಮೇಲೆ ಹೊಂದಾಣಿಕೆ ಗುಣ ಮೇಡಮ್ ಅದು. ನನ್ನವರು ಅನ್ನೋದು ಎಷ್ಟು ಅವ್ರಿಗಿದೆಯೋ ಹಾಗೆ ನನ್ನ ಕಡೆಯವರು ಅಂತ ಬಂದಾಗ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ. ಅದು ಸಣ್ಣ ಪುಟ್ಟದ್ದನ್ನು ಏನಾದ್ರೂ ಹೇಳುವಾಗ ತುಂಬಾ ನಾಜೂಕಾಗಿ ಅದು ಹೇಳುವಂಥದ್ದು. ಆಮೇಲೆ ನನ್ನ ಕಡೆಯಿಂದ ಏನಾರ ಮಿಸ್ಟೇಕ್ ಆಗಿದ್ರೆ ಇದು ಹಿಂಗಲ್ಲ, ಹಿಂಗೆ ಆಗ್ಬೇಕಾಗಿತ್ತು ಅಂತ ಅದು ಹೇಳೋ ರೀತಿ ಇದೆ. ಅವೆಲ್ಲ 20 ವರ್ಷದ ತನಕ ನಾವು ನಡ್ಕೊಂಬರಕ್ ಕಾರಣ ಆಗಿರೋದು. ವೆರಿ ನೈಸ್. ಈ 2 ಕಡೆನೂ ಬೇಕು ಮೇಡಮ್. ಅದು ಒಂದು ಕಡೆ ಇದ್ರೆ ಆಗೋದಿಲ್ಲ. ಚಪ್ಪಾಳೆ ಯಾವಾಗಲೂ ಒಂದ್ ಕಡೆ ಹೊಡಿಯಕ್ ಆಗಲ್ಲ. ಸೊ ಕೆಲವು ಕಡೆ ನಾನು ಅಡ್ಜಸ್ಟ್ ಆಗಿರ್ತೀನಿ, ಕೆಲವು ಕಡೆ ಅವ್ರು ಅಡ್ಜಸ್ಟ್ ಆಗಿರ್ತೀನಿ. ಈಗ ಮನೆ ಕೆಲಸ ಅಂತ ಬಂದಾಗ ನಾನು ಇವ್ರ ಮನೆಗೆ ಹೋಗಿದ್ದಾಗ ಇವ್ರ ಅಣ್ಣ ಪ್ರಶ್ನೆ ಕೇಳಿದ್ದುಂಟು, ನಮ್ಮ ತಂಗಿ ಕಾಲಿಲ್ಲ, ನಿಮಗೆ ಕಣ್ ಕಾಣಲ್ಲ, ಹೆಂಗೆ ನೀವು ಜೀವನ ಮಾಡ್ಕೋತೀರಾ, ಹೆಂಗೆ ಸಂಸಾರ ನಡೆಸ್ತೀರ ಅಂತ. ಸೊ ನಾನು ಹೇಳಿದೆ, ನೋಡಿ ನಿಮ್ಮ ತಂಗಿಗೆ ಕಣ್ ಕಾಣಿಸ್ತದೆ, ಅವ್ರು ಕಂಡು ಮಾಡೋಂಥ ಕೆಲಸ ಎಲ್ಲ ಅವ್ರು ಮಾಡ್ತಾರೆ. ನನಗೆ ಕಣ್ ಕಾಣೋದಿಲ್ಲ, ಕೈ ಕಾಲು ಯೂಸ್ ಮಾಡಿ ಮಾಡೋಂಥ, ಫಾರ್ ಎಕ್ಸಾಂಪಲ್ ಈಗ ಬಟ್ಟೆ ತೊಳಿಬೋದು ಅವರು, ತಗೊಂಡ ಹೊರಗಡೆ ಹಾಕಕ್ಕೆ ನಾನು ತಗೊಂಡಾಗ ಹಾಕ್ತೀನಿ. ಈ ತರದಲ್ಲಿ ನಾನು ನನ್ನ ಕೈಲಾಗೋ ಕೆಲಸ ಮಾಡ್ತೀನಿ, ಅವ್ರ ಆಮೇಲೆ ನನ್ಗೆ ಎಲ್ಲಾ ಕೆಲಸನೂ ಬರುತ್ತೆ ಮೇಡಮ್. ನನ್ನ ಸ್ವಂತ ಕೆಲಸ ಎಲ್ಲ ನಾನ್ ಮಾಡ್ಕೋತೀನಿ, ಇನ್ಕ್ಲೂಡಿಂಗ್ ವಾಷಿಂಗ್ ಕ್ಲಾತ್ ಇರ್ಬೋದು, ಇವನ್ ಐ ಕುಕ್, ಅಡಿಗೆ ಮಾಡ್ತೀನಿ, ಒಳ್ಳೆ ಅಡಿಗೆ. ಈಗಂತೂ ಇತ್ತೀಚೆಗೆ ನಾ ಅಲ್ಲಿರೋದ್ರಿಂದ ಯಾವಾಗಾರ ಒಬ್ಳೇ ಇರ್ತಿದ್ನಲ್ಲ, ನನ್ ಬೇಜಾರು. ಇಲ್ಲಿ ಬಂದಾಗ ಅಡಿಗೆ ಮನೆ ಪೂರ್ತಿ ನಾನು ಹೋಗೋದೇ ಇಲ್ಲ. ನಾನು ಅದೇನ್ ಬೇಕಾರ ಮಾಡ್ಕೊಡ್ಲಿ, ಸುಮ್ ತಿಂದ್ಕೊಂಡು ಸುಮ್ ಕೂತ್ಕೊಳ್ಳೋದು ಅಷ್ಟೇ ಕೆಲಸ. ಸೊ ಇವತ್ತಿಗೆ ಸರ್ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೀರಾ. ಮೇಡಮ್ ಕ್ಯಾಟರ್ಪಿಲ್ಲರ್ ಅಲ್ಲಿ ಏನು? ಮೇಡಮ್, ನಾನು ಕ್ಯಾಟರ್ಪಿಲ್ಲರ್ದು ಒಂದು ಸ್ವಲ್ಪ ಹೇಳ್ಬಿಡ್ಬೇಕು. ಯಾಕಂದ್ರೆ ನನ್ನ ಜೀವನದಲ್ಲಿ ನನಗೆ ಇನ್ಫೋಸಿಸ್ದು ಅದು ಒಂದು ಟರ್ನಿಂಗ್ ಪಾಯಿಂಟು. ಕ್ಯಾಟರ್ಪಿಲ್ಲರ್ ಅದು ಕೂಡ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ ನಾನು. ಬಟ್ ಕ್ಯಾಟರ್ಪಿಲ್ಲರಲ್ಲಿ ಕೆಲಸ ಆಯಿತು. ಯಾರೋ ನನಗೆ ಏನಂದರೆ ನನಗೆ ಇಂಟರ್ವ್ಯೂಗೆ ಹೋಗೋವರೆಗೂ ನನಗೆ ಹೆಲ್ಪ್ ಮಾಡಿದ್ರು. ಬಟ್ ಅಲ್ಲಿ ನನಗೆ ಎಲ್ಲ ಕಡೆನೂ ಒಂದೇ ಸೇಮ್ ಉತ್ತರ ನನಗೆ. ಇವನ್ ನಾನು ಇನ್ಫೋಸಿಸಲ್ಲಿ ನಾನು ಸೆಲೆಕ್ಟ್ ಆಗಬೇಕಾದ್ರೂ ನನಗೆ ಸುಕುಮಾರ್ ಸರ್ ಅಂತ ಅವ್ರು ಇಂಟರ್ವ್ಯೂ, ಅವರು ಅದೇ ಹೇಳಿದ್ರು, ನಿಮ್ಮ ಕಾನ್ಫಿಡೆನ್ಸ್ ತುಂಬ ಇಷ್ಟ ಆಯಿತು ಅಂತ. ಆಮೇಲೆ ನಾನು ಕ್ಯಾಟರ್ಪಿಲ್ಲರ್ಗೆ ಇಂಟರ್ವ್ಯೂಗೆ ಹೋದೆ. ಅಲ್ಲಿ ಮುಖೇಶ್ ತಿವಾರಿ ಅಂತ ಅವ್ರು HR, ಅವರು ಫಸ್ಟ್ಗೆ ವೆಂಕಟೇಶನ್ ಅಂತ ಅವರು ಇಂಟ್ರ್ಯೂ ಮಾಡಿದ್ರು. ಅವರು ಅಷ್ಟೇ ನನಗೆ ಅಷ್ಟು ಲ್ಯಾಂಗ್ವೇಜ್ ಮ್ಯಾನೇಜಬಲ್ ಅಷ್ಟೇ ನನಗೆ. ಅದು ಬಿಟ್ಟರೆ ಕಾನ್ಫಿಡೆನ್ಸು ನನಗೆ ಆ ಒಂದು ಇದರಿಂದನೇ ಸೆಲೆಕ್ಟ್ ಆದೆ. ಅಲ್ಲಿ ನಾನು HR ರೌಂಡಲ್ಲಿ ಹೋದಾಗ್ಲೂ ಅವ್ರು ಅದನ್ನೇ ಹೇಳಿದ್ರು, ತುಂಬ ಎಷ್ಟು ಕಾನ್ಫಿಡೆಂಟಾಗಿ ಮಾತಾಡಿದ್ರೆ ನೀವು, ಇಷ್ಟ ಆಯಿತು ನನಗೆ ಅಂತ. ಆಮೇಲೆ ಅವ್ರು ಸೆಲೆಕ್ಟ್ ಮಾಡಿದ್ರು. ನಿಮಗೆ ಹೇಳ್ತೀನಿ ಮೇಡಮ್, ನಾನು ಇನ್ಫೋಸಿಸಲ್ಲಿ ನಂದು ಲಾಸ್ಟ್ ಸಂಬಳ ತಗೊಂಡಿದ್ದು 10,000. ಓಕೆ, ಬಟ್ ಇನ್ಫೋಸಿಸಲ್ಲಿ 1.5 ವರ್ಷ ಮಾತ್ರ ಮಾಡಿದ್ದು ನಾನು. ಲಾಸ್ಟು ನಾನು 7.5ಯಿಂದ ನಾನು ಆ 1.5 ವರ್ಷದಲ್ಲಿ 10,000ಕ್ಕೆ ಬಂದು ರೀಚ್ ಆಗಿದ್ದೆ. ನಾನು 10,000ದಿಂದ ಒಂದೇ ಸರ್ತಿ ಡಬಲ್ಗಿನ ಜಾಸ್ತಿ ನಂಗೆ ಜಂಪ್ ಆಯಿತು ಇದರಲ್ಲಿ, ಕ್ಯಾಟರ್ಪಿಲ್ಲರಲ್ಲಿ. ಇದನ್ನ ಸೈನ್ ಮಾಡಕ್ಕೆ ಕೊಡ್ತಾರಲ್ಲ, ಆಫರ್ ಲೆಟರ್, ಸಾರಿ,
ನಾನೇನು ನೋಡಿಲ್ಲ. ಅಲ್ಲಿ ತುಂಬಾ ಇಷ್ಟುದ್ದ ಕಂಡೀಷನ್ಸ್ ಎಲ್ಲ ಇತ್ತು. ನಾನು ಬರೀ ಸ್ಯಾಲ್ರಿ ಸ್ಲಿಪ್ ಪಾರ್ಟ್ ನೋಡ್ದೆ. ಅದು ಮೋರ್ ದೆನ್ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ತೀರಾ ಜಾಸ್ತಿ. ಸೈನ್ ಹಾಕ್ಬಿಟ್ಟು ಅದಕ್ಕೆ ಮುಂದೆ ಏನ್ ಬೇಕಾದ್ ಬರ್ಲಿ ನೋಡ್ಕೊಂತೀನಿ ಅಂದ್ಬಿಟ್ಟು ಕೊಟ್ಟು ಬರ್ತಾ ಸೋ ಇದ್ದೆ. ಆಮೇಲೆ ಕಾರ್ಪೊರೇಟ್ ಕಲ್ಚರ್ ನನಗೆ ಪೂರ್ತಿ ಹೊಸದು. ಯಾಕಂದ್ರೆ ನಾವೆಲ್ಲ ಲೋಕಲ್ ಆಗಿ ಹೆಂಗ್ ಬೇಕಂಗ್ ಇದ್ದು ಬಿಹೇವ್ ಮಾಡಿ ಹೌದು. ಆಗಿದ್ದವರು. ಬಟ್ ಅಲ್ಲಿ ಹೋದಾಗ ನನಗೆ ಕಾರ್ಪೊರೇಟ್ ಕಲ್ಚರ್ಗೆ ನನಗೆ ಆಕ್ಚುಲ್ ಆಗಿ ನನಗೆ ಒಂದು ಐಡಿಯಾನೇ ಇಲ್ಲ. ನಾನಲ್ಲಿ 20 ವರ್ಷ ನಾನು ಸರ್ವೈವ್ ಆಗ್ತೀನಿ ಅಂತ. ಈಗ ನೆಕ್ಸ್ಟ್ 2027ಗೆ 20 ವರ್ಷ ನಾನು ಓ ಮೈ ಗಾಡ್. ಕ್ಯಾಟರ್ಪಿಲ್ಲರ್ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ ನಾನು. ಆಮೇಲೆ ಅಲ್ಲಿ ಸಪೋರ್ಟ್ ಹಂಗೆ ಸಿಕ್ಕಿದೆ ನನಗೆ, ಅಪಾರ್ಚುನಿಟೀಸ್ ಹಂಗೆ. ನನಗೆ 4 ಪ್ರಮೋಷನ್ ಆಗಿದೆ ಮೇಡಮ್ ಕ್ಯಾಟರ್ಪಿಲ್ಲರ್ ಅಲ್ಲಿ. ಆಮೇಲೆ ಇದ್ರ ಮಧ್ಯ ನಾನು ಕ್ಯಾಟರ್ಪಿಲ್ಲರ್ ನನಗೆ ವರ್ಕಿಗೆ ಉಪಯೋಗ ಆಗ್ಲಿ ಅಂತ ಫ್ರೆಂಚ್ ಕಲಿತೆ ನಾನು. ವಾವ್. ಓಕೆ, ನೋಡಿ, ಇಂಗ್ಲಿಷೇ ಬರ್ದೇ ಇರೋರು ಅದೇ ಹೇಳಿದ್ನಲ್ಲ, ಫ್ರೆಂಚ್ ಕಲ್ತಿದ್ದಾರೆ. ಅದಕ್ಕೆ ಕಲಿಕೆ ಅನ್ನೋದು ಮನಸ್ಸಲ್ಲಿ ಇರ್ಬೇಕು. ಕಾನ್ಫಿಡೆನ್ಸ್ ಅಂಡ್ ಕಲಿಯೋದು. ಅಲ್ಲಿ ಆಮೇಲೆ ನನಗೆ ಏನಂದ್ರೆ ಅದು ನನ್ನ ಕಾನ್ಫಿಡೆಂಟ್ ನನಗೆ ಏನಂದ್ರೆ ನಾನು ಮಾಡ್ತೀನಿ, ನಾನು ಕಲಿತೀನಿ, ಏನಾದರೂ ಕಲಿತೀನಿ. ಆ ಲೈಫಿಗೆ ಹೊಂದ್ಕೊಳ್ಳೋದು ನನಗೆ ಒಂದು 4-5 ತಿಂಗಳು ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ಫುಲ್ ಇಂಗ್ಲಿಷ್ ಎನ್ವಿರಾನ್ಮೆಂಟ್, ತುಂಬಾ ಪಾಶ್, ಪೂರಾ ಅಮೆರಿಕನ್ ಯಾಕಂದ್ರೆ ಆಮೇಲೆ ನನಗೆ ನಮ್ಮ MD ಇದ್ರು. ಅವ್ರು ಮಾತಾಡ್ಬೇಕಾದ್ರೆ ಅವ್ರ ಆಕ್ಸೆಂಟೇ ಅರ್ಥ ಆಗಲ್ಲ ನನಗೆ. ಈಗ ಅರ್ಥ ಆದ್ರೆ ನಾವ್ ಏನಾದ್ರು ರೆಸ್ಪಾಂಡ್ ಮಾಡ್ಬೋದು. ಅವ್ರ ಆಕ್ಸೆಂಟೇ ಅರ್ಥ ಆಗಿಲ್ಲ ಅಂದ್ರೆ ಏನ್ ಮಾಡಿದ್ರಿ? ಅದನ್ನ ನಾನು ಕಲಿಬೇಕಂದ್ರೆ ಅದನ್ನ ಅವ್ರ ಬಾಯಿ ನೋಡಿ ಏನ ಗೊತ್ತಿಲ್ಲ, ಒಟ್ಟಲ್ಲಿ ಕಲ್ತೆ ನಾನು. ಅದು ಏನ್ ಮಾಡಿದ್ನಂತ ಗೊತ್ತಿಲ್ಲ. ಬಟ್ ನನಗೆ ಏನಂದ್ರೆ ಒಂದು ವಂಡರ್ಫುಲ್ ಟೀಮು. ನಾನು ಅಲ್ಲಿ ಒಬ್ರು ಇಬ್ರು ಅಂತ ಹೇಳಕ್ ಆಗಲ್ಲ ಮೇಡಮ್. ಎಲ್ಲರೂ ಕ್ಯಾಟರ್ಪಿಲ್ಲರ್ ಟೀಮ್, ಇವನ್ ಇಂಡಿಯಾದಲ್ಲಿರೋರು ಪ್ಲಸ್ US ಅಲ್ಲಿರೋರು ಇಬ್ರು, ಅದು 2 ಕಡೆಯಿಂದಾನು ಅಷ್ಟು ನನಗೆ ಸಪೋರ್ಟ್ ಸಿಕ್ತು. ಹಂಗಾಗಿ ಏನಂದ್ರೆ ಎಲ್ಲ ಪ್ರತಿಯೊಂದು. ಆಮೇಲೆ ನೈಟ್ ಶಿಫ್ಟ್ ಮಾಡ್ಬೇಕಾಗಿ ಬಂತು, ಒಂದು ಪ್ರಸಂಗ ಬಂತು. ಅಂದ್ರೆ ಇಡೀ ಟೀಮ್ಗೆ ನೈಟ್ ಶಿಫ್ಟು. ಬಟ್ ನನ್ನನ್ನ ನೈಟ್ ಶಿಫ್ಟ್ಗೆ ಹಾಕ್ಬೇಕೋ ಬೇಡವೋ ಅಂತ ಅವರು ಡೈಲಾಮ. ಯಾಕಂದ್ರೆ ಗೊತ್ತಿಲ್ಲ ಅವರಿಗೆ ಹಾಕ್ಬೇಕೋ ಬೇಡವೋ. ಹಾಕಿದ್ರೆ ಆಮೇಲೆ ನಮ್ಮ ಸೂಪರ್ವೈಸರು ನಾನು ನೈಟ್ ಶಿಫ್ಟಿಗೆ ಹಾಕ್ಬಿಟ್ರೆ ಆಮೇಲೆ ನನ್ನ ಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನನ್ನ ಮೇಲೆ ಏನೋ ಬರುತ್ತೋ ಅಂತ. ಆಮೇಲೆ ನನಗೆ ಗೊತ್ತಾಯ್ತು ಇದು ವಿಷಯ. ಡೈರೆಕ್ಟಾಗಿ ಇವೆಂಟ್ ನೋಡಿ, ಎಲ್ಲರೂ ಹೆಂಗೆ ನೀವು ರುಟೈನ್ ಮಾಡ್ತೀರೋ ನನಗೂ ಹಂಗೆ ರುಟೈನ್ ಮಾಡಿ ನಾನು ಮಾಡ್ತೀನಿ ಅಂತ. ಆಮೇಲೆ ಅದು ಮತ್ತೆ ಮ್ಯಾನೇಜರ್ ಲೆವೆಲ್ಗೆ ಹೋಯ್ತು, HR ಲೆವೆಲ್ಗೆ ಹೋಯ್ತು. ಆಮೇಲೆ ಮ್ಯಾನೇಜರ್ ಅವ್ರು ವೆಂಕಟೇಶನ್ ಅಂತ, ಅವ್ರ ಕಾನ್ಫಿಡೆನ್ಸ್ ಇಲ್ಲ, ನಂಗೆ ಕಾನ್ಫಿಡೆನ್ಸ್ ಇದೆ, ಅವರು ಕರೆಕ್ಟಾಗಿ ಮಾಡ್ತಾರೆ ಅಂತ, ನೀವು ಪರವಾಗಿಲ್ಲ ಕೊಡಿ ಅಂತ. ಆಮೇಲೆ ನೈಟ್ ಶಿಫ್ಟಿಗೆ 1 ವರ್ಷ ಮೇಡಮ್, ಒಂದೇ ಒಂದು ಸಣ್ಣದೊಂದು ಏನು ಗೆರೆ ಇಲ್ದೇನೆ ನಾನು ನೈಟ್ ಶಿಫ್ಟು ಕಂಪ್ಲೀಟ್ ಮಾಡಿದೆ. ಆಮೇಲೆ ಐ ಸೆಟ್ ದ ಬೆಂಚ್ ಮಾರ್ಕ್. ಎಲ್ಲರೂ ಹಂಗೆ ಹೇಳೋದು. ಅಂದ್ರೆ ಯಾರು ನೈಟ್ ಶಿಫ್ಟ್ ಮಾಡಕ್ ಬೇಡ ಅಂದ್ರೆ ನಾವು ನಿನ್ನ ಎಕ್ಸಾಂಪಲ್ ತೋರಿಸ್ಬೋದು, ನಾವು ಅವ್ರು ಮಾಡಿದರೆ ನೀವ್ ಯಾಕೆ ಆಗಲ್ಲ ಅಂತ ತೋರಿಸ್ಬೋದು ಅಂತೆಲ್ಲ. ಆ ಥರ ತುಂಬ ಮೈಲ್ ಸ್ಟೋನ್ಗಳು ನನಗೆ ಅಂದರೆ ಗೊತ್ತಿಲ್ಲ ಅದು ಅವ್ರು ನನಗೆ ಸಪೋರ್ಟ್ ಮಾಡಿದ್ರು ಅಥವಾ ನಾನಲ್ಲಿ ಕಲ್ತ್ನೋ ನನಗೆ ಗೊತ್ತಿಲ್ಲ. ಬಟ್ ಅವ್ರ ಸಪೋರ್ಟ್ ಅಂತೂ ಸಿಕ್ಕಿದೆ. ಇವನ್ ಟಿಲ್ ಟುಡೇ ನನ್ನನ್ನು ಅಷ್ಟು ಚೆನ್ನಾಗಿ ನಮ್ಮ ಟೀಮ್ ಅಲ್ಲ, ಪ್ರತಿಯೊಬ್ಬರು ನಮ್ಮ ಮ್ಯಾನೇಜರ್ ಇರ್ಬೋದು, MD ಇರ್ಬೋದು, ಅಷ್ಟು ಸಪೋರ್ಟ್ ಮಾಡ್ತಾರೆ ನನಗೆ. ಶ್ರೀದೇವಿ ಮ್ಯಾಮ್, ನೀವು ಎಲ್ಲ ಅನುಕೂಲಗಳಿದ್ದೂನು ಎಲ್ಲಾ ಸರಿ ಇದ್ದೂನು ಸುಮಾರು ದುರಂತಗಳಿಗೆ ಕೈ ಹಾಕ್ತಾ ಇದ್ದಾರೆ ಇವತ್ತಿನ ಜನರೇಷನ್. ಅಂಥವ್ರಿಗೆ ಒಂದು ಸಂದೇಶ ಕೊಡೋದಾದ್ರೆ, ಅಂಡ್ ಆಲ್ಸೋ ತುಂಬಾ ಜನಕ್ಕೆ ನಂಗೆ ಅದಿಲ್ಲ, ಇದಿಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತಾನೆ ಪ್ರತಿ ಕ್ಷಣ ನಾವ್ ಎಲ್ರೂ ಅನ್ಕೋತೀವಿ, ಪ್ರತಿನಿತ್ಯ ಅನ್ಕೋತೀವಿ. ಸೊ ಅಂಥವ್ರಿಗೆ ನೀವು ಒಂದು ಸಂದೇಶ ಕೊಡೋದಾದ್ರೆ? ನಾನು ಇದನ್ನ ಇದ್ರ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಮ್ಮ ತಂದೆ ನನಗೆ ಇದನ್ನ ಹೇಳೋರು. ಅಂದ್ರೆ ನಾನು ಹೇಳಿದೆ, ನಮ್ಮ ತಂದೆ ಸ್ವಲ್ಪ ಓದ್ಕೊಂಡು ಜಾಸ್ತಿ ಇರೋರು ಅಂತ. DVG ಅವರು ಒಂದು ಕಗ್ಗ ಅದ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರು ನನಗೆ ಹೇಳೋರು ಇದನ್ನ ಯಾವಾಗ್ಲೂ. ತರಚು ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ, ಕೊರತೆಯೊಂದನು ನೀನು ನೆನೆದು ಕೊರಗಿ, ಧರೆಯನೆಲ್ಲವ ಶಪಿಸಿ ಮನದಿ ನರಕವ ನಿಲ್ಲಿಸಿ, ನರಳುವುದು ಬದುಕೇನೋ ಮಂಕುತಿಮ್ಮ ಅಂತ ಇದನ್ನ ಹೇಳೋರು. ಬಟ್ ಆವಾಗ ಅವ್ರು ಹೇಳ್ಬೇಕಾದ್ರೆ ಇದ್ರ ಅರ್ಥ ಇಷ್ಟು ಡೀಪ್ ಆಗಿ ಗೊತ್ತಿರಲಿಲ್ಲ. ನಾನು ಈಗ ಯಾರಿಗಾದ್ರೂ ನನ್ನ ಇಂಟರ್ವ್ಯೂ ಯಾರಾದ್ರೂ ನೋಡಿ ಒಂದು ಇನ್ಸ್ಪೈರ್ ಆಗ್ತಾರೆ ಅನ್ನೋದಾದ್ರೆ, ಇದು ನನ್ನನ್ನು ನೋಡಿ ಇನ್ಸ್ಪೈರ್ ಆಗಬೇಡಿ. ಈ ಥರದ್ದು ನಿಮಗೆ
ತುಂಬ ಈ ಥರದ ಪ್ರೇರಣಾತ್ಮಕ ನುಡಿಗಳು ಅಂತ ನಾವೇನು ಹೇಳ್ತೀವಿ, ಅವು ಎಷ್ಟು ನನ್ನ ಮನಸ್ಸಿಗೆ ಆಳವಾಗಿ ಕೂತ್ಕೊಂಡಿತ್ತು ಅಂದರೆ, ತರಚು ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ. ಒಂದು ಮಂಗಕ್ಕೆ ಸಣ್ಣದೊಂದು ಹಿಂಗೇನೋ ತರಚ್ಕೊಂಡಿರುತ್ತೆ, ಅದು ಸುಮ್ಮನೆ ಇರಲ್ಲ, ಅದನ್ನ ಕೆರ್ದು ದೊಡ್ಡ ಗಾಯ ಮಾಡ್ಕೊಂಡು ಅದನ್ನ ಅಷ್ಟು ಹುಣ್ಣು ಮಾಡ್ಕೊಂಡ್ಬಿಡುತ್ತೆ ಅದು. ಅದೇ ತರ ನಾವೇನ್ ಮಾಡ್ತೀವಿ, ಕೊರತೆಯೊಂದನು ನೀನು ನೆನೆದು ಕೊರಗಿ. ಏನೋ ಒಂದು ಕೊರತೆ ಇರುತ್ತೆ ನಮಗೆ ಜೀವನದಲ್ಲಿ, ಅದನ್ನೇ 24/7 ನಾವು ಅಯ್ಯೋ ನನಗೆ ಹಿಂಗಾಗೋಯ್ತು, ಅಯ್ಯೋ ನನಗೆ ಹಿಂಗಾಗೋಯ್ತು, ಅಯ್ಯೋ ನನಗೆ ಹಿಂಗಾಗೋಯ್ತು ಅನ್ಕೊಂಡು ಧರೆಯನ್ನೆಲ್ಲವ ಶಪಿಸಿ ನಾವು ನಮ್ಮಷ್ಟಕ್ಕೆ ನಾವು ಕೊರಗಲ್ಲ, ಹೌದು, ಊರ್ ಮಂದಿನೆಲ್ಲ ಪ್ರಪಂಚನೇ ಶಾಪ ಸರಿ ಇಲ್ಲ, ಹಾಕೋದು. ಸಮಾಜನೇ ಶಾಪ ಹಾಕೋದು, ನಮ್ಮಪ್ಪ ಅದನ್ನ ಮಾಡ್ಲಿಲ್ಲ, ನಮ್ಮಮ್ಮ ಇದನ್ ಮಾಡ್ಲಿಲ್ಲ, ಆ ದೇವ್ರ ಹಿಂಗಿಟ್ಟ, ಆ ದೇವ್ರ ಹಂಗಿಟ್ಟ, ಇವ್ನು ನೋಡು ಇವ್ರ ಸಮಾಜದಲ್ಲಿ ಅವ್ರ ಹಿಂಗ್, ನಮ್ ಸಮಾಜದ ಮಂದಿಗೆ ನನಗೊಬ್ಳಿಗೆ ಹೆಲ್ಪ್ ಮಾಡಿಲ್ಲ ಅಂದಿದ್ರೆ ಇವ್ರದೇನು ಆಸ್ತಿ ಕರ್ಗೋಗ್ತಿತ್ತ ಅಂತೆಲ್ಲಾನು ಬೈದು ಮನದಿ ನರಕವ ನಿಲ್ಲಿಸಿ ನಮ್ಮ ಮನಸ್ಸನ್ನ ನಾವೇ ನರಕ ಮಾಡ್ಕೊಂಡು ನರಳುವುದು ಬದುಕೇನೋ ಇದಾ ನಿನ್ ಬದುಕು ಅಂತ. ಅದು ಎಲ್ಲ ಇದನ್ನೊಂದು ನೆನಪಿಟ್ಕೊಂಡ್ಬಿಟ್ರೆ, ಆಮೇಲೆ ಇನ್ನೂ ಒಂದು ಕಗ್ಗಾನು ನಾನು ಇದನ್ನ ಎಲ್ಲಾ ಕಡೆನೂ ಹೇಳಿದ್ದೀನಿ ಮೇಡಮ್, ನಾನು ಇದನ್ನು ಹೇಳ್ತೀನಿ ನಾನು. ಯಾಕೆ ಇಷ್ಟು ನಾನು ಏನಂತಂದ್ರೆ, ನಾನು ಪ್ರತಿಯೊಂದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಮೊದ್ಲು ಹೇಳ್ದೆ ಏನಂದ್ರೆ, ನಾನು ಕೋಲ್ ಹಿಡ್ಕೊಂಡು ಓಡಾಡ್ತಾ ಇದ್ದೆ ತುಂಬಾ, ಅದು ಚೆನ್ನಾಗಿರೋರ್ಕಿನ್ನ ಫಾಸ್ಟ್ ಆಗಿ. ಬಟ್ ಇವಾಗ ನಂಗೆ ಸ್ಟ್ರೆಂತ್ ಕಡಿಮೆ ಆಯ್ತು, ಅದು ಹೋಗ್ತಾ ನಂಗೆ ಸ್ಟ್ರೆಂತ್ ಕಡಿಮೆ ಆಗಿ ವೀಲ್ ಚೇರ್ ಅಲ್ಲಿ ನಾನು ಬಂದಿದ್ದು ನೋಡಿದ್ರಿ ಇವತ್ತು. ಸ್ವಲ್ಪ ನಂಗೆ ದೂರ ಎಲ್ಲ ನಡೆಯಕ್ ಕಷ್ಟ ಆಗುತ್ತೆ ಅಂತ ವೀಲ್ ಚೇರ್ ಆಗಿ. ಬಟ್ ಫಸ್ಟ್ ಟೈಮ್ ವೀಲ್ ಚೇರ್ ಅಲ್ಲಿ ಕೂತ್ಕೋಬೇಕು ಅಂದಾಗ ನನಗೆ ಸ್ವಲ್ಪ ಕಸಿವಿಸಿ ಆಯ್ತು. ಯಾಕೋ ಇದು ನನಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ, ಅಥವಾ 4 ಜನ ನೋಡಿದವ್ರು ಅಷ್ಟು ಚೆನ್ನಾಗಿದ್ದು ಏನೋ ವೀಲ್ ಚೇರ್ ಮೇಲೆ ಬಂದ್ಬಿಟ್ಲು ಅಂತ ಎಲ್ಲ ಅನ್ಕೊಂತಾರೋ ಏನೋ ಅಂತ ನನಗೊಂದು ಅಳುಕಿತ್ತು ನನಗೆ. ಆಮೇಲೆ ಎಂಥ ಮೂಮೆಂಟ್ ಅಂತೀರಾ, ಇದು ಆ್ಯಕ್ಚುಲ್ ಆಗಿ ಎಲ್ಲ ನಾನು ವೀಲ್ ಚೇರಿಗೆ ಬರಬೇಕಾದ್ರೆ ಕೋವಿಡಲ್ಲೆಲ್ಲ 3-4 ವರ್ಷ ನಾವು ಮನೆಯಿಂದಾನೇ ವರ್ಕ್ ಮಾಡಿ ಎಲ್ಲೂ ಹೋಗೋಕ್ಕಾಗದೆ ಮನೆಯಲ್ಲೇ ಇದ್ದು, ಆವಾಗ ಸ್ವಲ್ಪ ಎಲ್ಲ ಸ್ಟ್ರೆಂತ್ ಕಡಿಮೆ ಆಗಿ ಆ ಮೂಮೆಂಟಲ್ಲಿ ಒಂದು ಹಾಡು ಬಂತು ಮೇಡಮ್. ಬಹುಶಃ ನೀವು ಎಲ್ಲರೂ ಕೇಳಿರ್ತೀರಾ ಅಂತ ಅನ್ಕೊಂತೀನಿ ನಾನು. ನಮ್ಮ ಗುರುಗಳ ಹಾಡದು. ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ರಾಘವೇಂದ್ರ ಬೀಜಾಡಿ ಸರ್ ಅವರ ಶಿಷ್ಯ ಅಂತ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಅವ್ರದ್ದು ಒಂದು ಹಾಡು ಆ ಮೂಮೆಂಟ್ ಅಲ್ಲಿ ಬಂತು ಕರೋನಾ ಟೈಮಲ್ಲಿ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ. ಪ್ಲೀಸ್ ಹಾಡಿ ಬಂದ್ರೆ ಹಾಡಿ. ಖಂಡಿತ ಹಾಡಿ, ಅಂದ್ರೆ ಸಾಲುಗಳು ನೆನಪಿದ್ರೆ ಖಂಡಿತ. ಅಯ್ಯೋ, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಕಿನುಂಡೆಯ ಬಾನಿಗುರುಳು ಬಿಟ್ಟು ಹೇಗೆ ಮರೆಯಾಗುವುದೋ ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು, ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು, ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು, ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ, ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದೋ, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ, ಹಾಲು ತೆನೆಯಲಿ ಅಮೃತ ತುಂಬಿ ನದಿಯೋ, ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ,
ಹಾಲು ತೆನೆಯಲಿ ಅಮೃತ ತುಂಬಿ ನದಿಯೋ ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ ಹಾಗೆ ಕೊನೆಗಾಣಿಸು ಕೃಪೆಯ ನಿಟ್ಟು ಹಾಗೆ ಕೊನೆಗಾಣಿಸು ಕೃಪೆಯ ನಿಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಥ್ಯಾಂಕ್ ಯು ಬ್ಯೂಟಿಫುಲ್ ಮ್ಯಾಮ್. ಥ್ಯಾಂಕ್ ಓ ಯು. ಮೈ ಗಾಡ್. ನಾನೇ ಅಂದ್ರೆ ಮೇಡಮ್ ನಂದು ಅಭಿಪ್ರಾಯ ಏನಂದ್ರೆ ಈ ಭಾವಗೀತೆಗಳನ್ನ ಜನ ಸುಮ್ಮನೆ ಕೇಳ್ತಾರೆ ಮೇಡಮ್. ಬಟ್ ಅಲ್ಲಿ ಎಂತೆಂಥ ಮೆಸೇಜ್ ಇರ್ತಾವ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಲೈನನ್ನು ನಾವು ನಮ್ಗೆ ಅಳವಡಿಸ್ಕೊಂಡ್ಬಿಟ್ರೆ ಸಾಕು ಅನ್ಸುತ್ತೆ ಮೇಡಮ್. ಅದು ನಮ್ಮ ಜೀವನಕ್ಕೊಂದು ಪಾಠ ಆಗ್ಬಿಡುತ್ತಂತ. ಈಗ ನನ್ನ ಕೋರುದಾರಿಯಲ್ಲಿ ಬರ್ದಿದ್ದೀನಿ ನಾನು. ನನಗೆ ಭಾವಗೀತೆ ಕೇಳೋದು ತುಂಬ ಹುಚ್ಚಿತ್ತು. ಅದೊಂದು ಭಾವಗೀತೆ ಲಕ್ಷ್ಮೀನಾರಾಯಣ ಭಟ್ರದು. ಉಣ್ಣುವ ಬಾಯಿಗೆ ದುಡಿಯುವ ಕೈಗಳು ಅವರವರದೇ ಇರಲಿ, ಅನುಭವಿಸುವ ಸುಖವೆಲ್ಲಕ್ಕೆ ತಮ್ಮದೇ ಬೆವರಿನ ಬೆಲೆ ಇರಲಿ. ಓ ಅಂದ್ರೆ ಆ ಲೈನ್ ಕೇಳಿದಾಗ ನನಗೆ ಅನಿಸಿದ್ದು ಹೌದಲ್ಲ, ಇವತ್ತು ನಾವು ಊಟ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಅನ್ನ ನಾನೇ ದುಡಿಬೇಕು, ನನ್ನ ಕೈಯಲ್ಲೇ ನಾನು ದುಡ್ದಿದ್ದನ್ನ ಊಟ ಮಾಡಬೇಕು, ಮತ್ತು ಅನುಭವಿಸುವ ಸುಖಕ್ಕೆ ನಾನು ಬೆವರು ಸುರಿಸ್ಬೇಕು. ಎಷ್ಟು ಚೆನ್ನಾಗಿದೆ ಅಲ್ಲ ಅಂತೇಳಿ ಅದನ್ನ ಕೇಳಿ 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 ಹಂಗೆ ಮೇಡಮ್ ಅದು ಹೌದು. ತಲೆ. ಇವತ್ತು And ma'am, ಕೂಡ ನಾನು ನೀವು- ಸ್ಟೂಡೆಂಟ್ಸ್ಗೆ ಏನಾದ್ರು ಹೇಳ್ತೀನಿ ಅನ್ನೋದಾದ್ರೆ ದಯವಿಟ್ಟು ಈ 2 ಲೈನ್ ತಲೆಗೆ ಇಟ್ಕೊಳ್ರಪ್ಪ ಅಂತ ಹೇಳ್ತೀನಿ ನಾನು. ಹೌದು. ಅಂಡ್ ಮ್ಯಾಮ್ ಏನ್ ಚಂದ ವಾಯ್ಸ್, ಎಷ್ಟು ಚಂದ ಹಾಡಿದ್ರಿ ಅಂದ್ರೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಯು ಸೋ ಬ್ಲೆಸ್ಡ್. ತುಂಬಾ ಚಂದ ಹಾಡಿದ್ರಿ ಮ್ಯಾಮ್. ಥ್ಯಾಂಕ್ ಯು. ನನ್ಗೆ ನನ್ಗೆ ಹೃದಯನೇ ತುಂಬಿ ಬಂತು. ಹಾ, ತುಂಬಾ ಚಂದ ಹಾಡು ಹೇಳಿದ್ರಿ. ಎಸ್, ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಹೇಗ ಅನಿಸ್ತು ಶ್ರೀದೇವಿ ಮ್ಯಾಮ್? ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಅದಿತಿ ಪ್ರಭುದೇವ್ ಅವ್ರನ್ನ ಫಿಲಮಲ್ಲಿ ನೋಡಿದ್ವಿ ನಾವು. ಓಕೆ, ಬಟ್ ಅಲ್ಲ, ನಂಗೆ ಇದು ಹೇಳ್ಬಾರ್ದು ಗೊತ್ತಿಲ್ಲ, ಬಟ್ ನನಗೆ ಅದು ಖುಷಿ ವಿಷಯ. ಅದು ಶಾನೆ ಟಾಪಗೌಳೆ ಅಂತ ಕೇಳಿದ್ವಿ, ನಮ್ಗೆ ಖುಷಿ ಇತ್ತು. ಬಟ್ ಅದು ಆಮೇಲೆ ನಾನು ಇದನ್ನ ಇರೋದೊಂದು ಲೈಫು ನಾನು ಯೂಟ್ಯೂಬಲ್ಲೂ ನೋಡಿದ್ದೀನಿ ಮೇಡಮ್. ನಾನು ರಘು ಅವ್ರ 3 ಜನದ ಜೊತೆ ನೀವು ಇಂಟರ್ವ್ಯೂ ಮಾಡಿರೋದು. ಬಟ್ ನನಗೆ ಇವ್ರು ಹೇಳಿದ ತಕ್ಷಣ ನನಗೆ ನಂಬಕ್ಕೆ ಆಗಿಲ್ಲ ನನಗೆ. ಬಟ್ ಒಂದು ಅಂದರೆ ಇಷ್ಟು ಚೆನ್ನಾಗಿ ಇದೆಲ್ಲ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಫಸ್ಟ್ ನಿಮ್ಮನ್ನು ನೋಡಿ ನಂಗೆ ಭಾಳ ಖುಷಿ ಆಯಿತು. ಆಮೇಲೆ ಯು ಆರ್ ಸೋ ಫ್ರೆಂಡ್ಲಿ ಆ್ಯಂಡ್ ಸೋ ನಿಮ್ಮ ಸ್ಮೈಲೇ ತುಂಬ ಒಂಥರ ನಮಗೆ ಏನು ಇನ್ಸ್ಪೈರಿಂಗ್ ಸ್ಮೈಲ್. ಯು ಹ್ಯಾವ್ ದ್ಯಾಟ್. ನನಗೆ ಆಮೇಲೆ ನಿಮ್ಮ ಎದುರುಗಡೆ ಕೂತ್ಕೊಂಡು ಅದು ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ರಿ ನೀವು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಮೇಡಮ್. ನಿಮ್ಮನ್ ಭೇಟಿಯಾಗಿ ಸಿಕ್ಕಾಪಟ್ಟೆ ಅಲ್ಲ, ನಾವು ಏನಂದ್ರೆ ಗೊತ್ತಿಲ್ಲ, ನಾವು ಇದನ್ನ ಯಾವತ್ತು ನಾವೊಂದು ಸೆಲೆಬ್ರಿಟಿ ಆಗ್ಬೇಕು ಅಂತ ಕಟ್ಕೊಂಡಿರೋದಂತೂ ಅಲ್ಲ ಬದುಕು. ನಾವು ನಮ್ಮ ಲೈಫಲ್ಲಿ ಚೆನ್ನಾಗಿರ್ಬೇಕು. ನೀವುಗಳು ನಿಜವಾದ ಸೆಲೆಬ್ರಿಟೀಸ್. ನನ್ನ ಕಾರ್ಯಕ್ರಮದ ಉದ್ದೇಶನೇ ಅದು. ಎಲ್ಲಾ ಚೆನ್ನಾಗಿದ್ದೆ, ನೂರಾರು ನಾವು ತೊಂದರೆಗಳು ಗೊಂದಲಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಬದುಕ್ತಿರೋರ್ಗೆ ಏನಾದ್ರೂ ಒಂದು ತೊಂದರೆ ಬಂದ್ರು ಅದನ್ನ ಧೈರ್ಯವಾಗಿ ಎದುರಿಸಿ ಎಲ್ರಿಗಿಂತ ಚೆನ್ನಾಗಿ ನೀವು ಬದುಕ್ತಾ ಇರೋದು. ಅಂದ್ರೆ ಯಾವುದೇ ರೀತಿಯಾದಂತ ಸಿಂಪತಿ ಗಿಂಪತಿ ಎಂಥದೂ ಇಲ್ಲ. ನೀವು ಧೈರ್ಯದಿಂದ, ನಿಮ್ಮ ಕರೇಜಿಂದ, ನಿಮ್ಮ ಸತತ ಪರಿಶ್ರಮ ಪ್ರಯತ್ನದಿಂದ ಒಂದು ಸುಂದರವಾದ ಬದುಕನ್ನು ಕಟ್ಕೊಂಡಿದ್ದೀರಾ. ಅಂದ್ರೆ ನೀವುಗಳು ನಿಜವಾದ ಸಾಧಕರು, ನೀವುಗಳೇ ನಿಜವಾದ ಸೆಲೆಬ್ರಿಟೀಸ್. ಸರ್, ನಿಮ್ಗೆ ಹೇಗೆ ಅನಿಸ್ತು ಸರ್? ಟೈಟಲ್ಲೇ ತುಂಬ ಚೆನ್ನಾಗಿದೆ, ಇರೋದೊಂದು ಲೈಫು. ಅಫ್ಕೋರ್ಸ್ ಮೇಡಮ್, ಯಾಕಂದರೆ ಈ ಜನ್ಮದಲ್ಲಿ ನಾವು ಹುಟ್ಟಿದ್ವಿ ಮನುಷ್ಯರಾಗಿ, ಮುಂದಿನ ಜನ್ಮ ಏನಾಗ್ತೀವೋ ಗೊತ್ತಿಲ್ಲ. ಹೌದು ಸರ್. ಆಯಿತಾ? ಈ ಜನ್ಮದಲ್ಲಿ ಬಂದ ಮೇಲೆ ಇದನ್ನು ನಾವು ಸದುಪಯೋಗ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ತಪ್ಪಾಗುತ್ತದು. ಸೊ ಜಗತ್ತು ತುಂಬ ಆಪರ್ಚುನಿಟೀಸ್ ಇಟ್ಟಿದೆ ಮೇಡಮ್ ನಮಗೆ. ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ಯಾವಾಗಲೂ ಇದಿಲ್ಲ ಕೊರತೆ ಕಡೆ ನೋಡ್ತಾ ಹೋಗ್ತೀವಿ. ಬಟ್ ಆ ಕೊರತೆ ಸ್ವಲ್ಪ ಬಿಟ್ಟು ಇನ್ನೊಂದು ಕಡೆಗೆ ತಿರುಗಿಬಿಟ್ರೆ ಆಪರ್ಚುನಿಟೀಸ್ ಸಾಕಷ್ಟು ಇದಾವೆ ಅಲ್ಲಿ. ಅವನ್ನ ಉಪಯೋಗಿಸ್ಕೊಂಡ್ರೆ ಎನಿಬಡಿ ಕ್ಯಾನ್ ಎಂಜಾಯ್ ದಿಸ್ ಲೈಫ್. ಇರೋದೊಂದು ಲೈಫನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸೊ 100% ಸರ್. ಆ ಥರದ್ದು ಒಂದು ಲೈಫ್ನ ಬಿಟ್ಕೊಟ್ಟು ನಾವು ಸ್ಟ್ರಗಲ್ಲು ಅಥವಾ ಇದು ಯಾಕಪ್ಪ ನಮಗೆ ಅಂದ್ಕೊಂಡ್ರೆ ಅದು ಯಾವಾಗಲೂ ಸ್ಟ್ರಗಲ್ಲೇನೆ. ಕಲಿಕೆ, ನಿರಂತರವಾದ ಕಲಿಕೆ. ಲೈಫ್ ಕಲಿಸ್ತಾ ಹೋಗುತ್ತೆ, ಎಲ್ಲನೂ ಕಲಿಸ್ತಾ ಹೋಗುತ್ತೆ. ಟಿಲ್ ದಿ ಎಂಡ್, ಲಾಸ್ಟ್ ಬ್ರೆತ್ವರೆಗೂ ನಾವು ಕಲಿತಾ ಹೋಗ್ತೀವಿ. ಸೊ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ರೆ ಏನು ಕೊಡ್ತದೋ ಜೀವನ, ಅದನ್ನು ಸ್ವೀಕರಿಸ್ತಾ ಹೋಗ್ಬಿಟ್ರೆ ಲೈಫ್ ವಿಲ್ ಬಿ ವೆರಿ ಬ್ಯೂಟಿಫುಲ್.
100% ಸರ್, ನಾವು 100%. ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಾರ್ದು ಮೇಡಮ್. ನನ್ನ ಜೀವನದಲ್ಲಿ ನಾನು ಇದಾಗ್ಬೇಕು ಅದಾಗ್ಬೇಕು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಾರ್ದು. ಹೌದು, ಬಂದಾಗಿ ಸ್ವೀಕರಿಸ್ಬೇಕು. ನನ್ಗೆ ಇದ್ದಿದ್ದು ಒಂದೇ ಮೇಡಮ್. ನಾನು ಏನಪ್ಪ ಅಂತ ಹೇಳಿದ್ರೆ, ಒಂದು ಸಮಾಜದಲ್ಲಿ ಯಾರಾದ್ರೂ ಒಬ್ಬರು ನೋಡಿದ್ರೆ, ನೋಡಪ್ಪ ಈ ಮನುಷ್ಯನ ತರ ಇರ್ಬೋದು, ಬದುಕಿದ್ರೆ ಈ ತರದಾರ ಬದುಕ್ಬೋದಾ ಅನ್ನೋದೊಂದು ಅಷ್ಟೇ ಮೇಡಮ್ ತಲೆ. ಯಾರನೋ ಶ್ರೀಮಂತನು ನಾನು ಅವ್ರಂಗಿರ್ಬೇಕು ಅಂದ್ಕೊಳ್ಳೋದಕ್ಕಿಂತ ಯಾರೋ ಒಬ್ಬ ಆದರ್ಶ ವ್ಯಕ್ತಿನ ನೋಡಿ ಅಥವಾ ಹೌದು ತುಂಬಾ ಸಭ್ಯ ವ್ಯಕ್ತಿನ ನೋಡಿ ನಾನು ಹಿಂಗ್ ಬದುಕಿದ್ರೆ ಸಾಕಪ್ಪ ಸಮಾಜದಲ್ಲಿ ಹೌದು ಅನ್ನೋದು ತಲೆಯಲ್ಲಿ ಬಂದ್ಬಿಟ್ರೆ ನಾವು ಸಭ್ಯರಾಗಿ ಬದುಕೋದಕ್ಕೆ ಸಾಕಷ್ಟು ಅವಕಾಶಗಳಿದೆ ಸಮಾಜದಲ್ಲಿ, ಹೌದು. ಅವಕಾಶ ಜಗತ್ತಲ್ಲಿ. ಅದನ್ನ ಬಳಸ್ಕೊಂಡ್ಬಿಟ್ರೆ ಸಾಕು ಮೇಡಮ್. ಇರೋದೊಂದು ಲೈಫ್ ಅದ್ಭುತವಾಗಿರ್ತದೆ. ಬ್ಯೂಟಿಫುಲ್ ಸರ್. ಟೈಟಲ್ ತುಂಬಾ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಹಾಗೇನೆ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ನಿಮ್ಮ 20 ವರ್ಷದ ಸುಂದರವಾದ ದಾಂಪತ್ಯವನ್ನ ನಮ್ಮ ಇದು unexpected. Very unexpected. ಸೆಲೆಬ್ರೇಟ್ ಮಾಡ್ತೀವಿ. ಅದು ನಿಮ್ ಜೊತೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಇಟ್ಟಿದ್ರೆ. ಥ್ಯಾಂಕ್ ಯು. ಭಾಷೆಗಳು ನಿಮ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನೇ ನಿಮ್ಮಿಬ್ರಿಗೆ ತಿನ್ಸ್ಬಿಡ್ತೀನಿ. ಅಯ್ಯೋ ಮಾಡ್ರಿ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್. ಮ್ಯಾಮ್, ನಿಮ್ಗೆ ನನ್ನ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಸಿರಿಧಾನ್ಯಗಳು ಅಂದ್ರೇನೆ ಆರೋಗ್ಯ, ಹೆಲ್ದಿ ಫುಡ್ ಅಂತ. ಸೊ ಮಿಲೆಕ್ಸ್ ಅವರು ಸಿರಿಧಾನ್ಯಗಳನ್ನ ಬಳಸಿ ಮಾಡಿರುವಂತದ್ದು. ಅವ್ರ ಕಡೆಯಿಂದ ನಿಮ್ಗೆ ಆರೋಗ್ಯಕರವಾಗಿರ್ಲಿ ಅನ್ನೋ ಒಂದು ಕಾಣಿಕೆ. ಹಾಗೇನೆ ಅಮೃತ್ ನವನಿ ಮನೆ ಮನೆ ಮಾತು ಅಂತ ಹೇಳ್ಬೋದು, ಅವ್ರ ಕಡೆಯಿಂದ ಕೂಡ. ತುಂಬಾ ಕೇಳಿದ್ ಮೇಡಮ್. ಹೌದು, ನಮ್ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಪ್ಲೀಸ್ ಸರ್. ಕೋಲುದಾರಿ ನಮ್ಮಿಬ್ಬರ ಜೀವನದ ಒಂದು ಪಯಣವನ್ನ ಹಿಡಿದುಬಿಡುವಂತ ಪ್ರಯತ್ನ ಶಬ್ದಗಳಲ್ಲಿ. ಸೊ ವಸುಧೇಂದ್ರ ಸರ್ ಪಬ್ಲಿಷ್ ಮಾಡಿದ್ದಾರೆ, ಓದಿ ಮೇಡಮ್ ಪ್ಲೀಸ್. ಖಂಡಿತ ಸರ್, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸಮಯ ಸಿಕ್ಕಾಗೆಲ್ಲ ಓದ್ತಾ ಇರ್ತೀನಿ, ಖಂಡಿತ ಓದ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೊಮ್ಮೆ ಧನ್ಯವಾದಗಳು. ಈ ಒಂದು ಅವಕಾಶ ನಿಮ್ಮಿಂದ ಬಂತು. ಇರೋದೊಂದು ಲೈಫ್, ಖಂಡಿತ ನಾವೆಲ್ಲರೂ ಖುಷಿಯಾಗಿರೋಣ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿದು ಹಗುರಾದ ಮುಗಿಲಿನಂತೆ. ನಮ್ಮ ಬದುಕಲ್ಲಿ ನಮ್ಗೆ ಏನೆಲ್ಲ ಇಲ್ಲ ಅಂತ ನೆನೆದು ಕೊರಗೋದ್ರ ಬದಲು ಏನೆಲ್ಲ ಇದೆ ಅಂತ ನಮ್ಮ ಒಳಗಣ್ಣಿಂದ ನೋಡಿ ಸುಂದರವಾದ ಬದುಕನ್ನು ಬದುಕಬಹುದು. ಹಾಗೇನೆ ನಾವು ನೋಡಿದ್ವಿ, ಜೀವನದಲ್ಲಿ ಸುಮಾರು ನ್ಯೂನತೆಗಳು, ಇವನ್ ದೈಹಿಕವಾದ ನ್ಯೂನತೆಗಳನ್ನು ಮೀರಿದ ಪ್ರೀತಿ ಇರುತ್ತೆ, ಅದಕ್ಕೂ ಮೀರಿದ ಒಂದು ದಾಂಪತ್ಯ ಇರುತ್ತೆ ಅಂತ ಅದ್ಭುತವಾದ ಉದಾಹರಣೆನ ನಾವೆಲ್ಲರೂ ನೋಡಿದ್ವಿ. ಐ ಥಿಂಕ್ ಇವರು ಖಂಡಿತವಾಗ್ಲೂ ನಮ್ಮೆಲ್ಲರಿಗೂ ಸ್ಫೂರ್ತಿ. ಹಾಗೆಯೇ ಈ ಎಪಿಸೋಡ್ ನಿಮಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಮೃತ್ ನೋನಿ ಆರ್ಥೋಪ್ಲೆಸ್ ರವರು ಹೆಮ್ಮೆಯಿಂದ ಅರ್ಪಿಸಿದಂತಹ ಇರೋದೊಂದು ಲೈಫ್ ಕಾರ್ಯಕ್ರಮದ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.